Interventional radiology. E branch of medicine, one of the least understood yet the most fascinating branch of medicine ಅಂತ ಕರಿಬಹುದು. ಆ್ಯಂಡ್ ಇಂಟರ್ವೆನ್ಷನಲ್ ರೇಡಿಯಾಲಜಿಸ್ಟ್ಸ್ ಬಹಳ ಕಮ್ಮಿ ಜನ ಇವ್ರನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಲೀಸ್ಟ್ ಅಂಡರ್ಸ್ಟುಡ್ ಡಾಕ್ಟರ್ಸ್ ಅಥವಾ ಅನ್ಎಕ್ಸ್ಪ್ಲೋರ್ಡ್ ಸೆಕ್ಷನ್ ಆಫ್ ಮೆಡಿಸಿನ್ ಅಂತ ಧಾರಾಳವಾಗಿ ಕರಿಬಹುದು. ಯಾಕಂದರೆ ನೋಡಿ, ಕಾರ್ಡಿಯಾಲಜಿಸ್ಟ್ ಅಂದರೆ ಕೇಳಿರ್ತೀವಿ, ನ್ಯೂರಾಲಜಿಸ್ಟ್ ಅಂದರೆ ಕೇಳಿರ್ತೀವಿ, ಆಫ್ಥಲ್ಮಾಲಜಿಸ್ಟ್ ಕೇಳಿರ್ತೀವಿ. ಬಟ್ ಇಂಟರ್ವೆನ್ಷನಲ್ ರೇಡಿಯಾಲಜಿಸ್ಟ್ ಏನು ಎಕ್ಸಾಕ್ಟ್ಲಿ ಮಾಡ್ತಾರೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ. ಯಾಕಂದರೆ ಇವತ್ತಿನ ದಿನ ಸರ್ಜರಿ ಫಾರ್ ಲಾಟ್ ಆಫ್ ಥಿಂಗ್ಸ್ ಇದರ ಅವಶ್ಯಕತೆ ಇರುತ್ತೆ. ಆದರೆ ವಾಟ್ ಇಫ್ ಐ ಟೆಲ್ ಯು, ಒಬ್ಬ ಇಂಟರ್ವೆನ್ಷನಲ್ ರೇಡಿಯಾಲಜಿಸ್ಟ್ನ ಇಂಟರ್ವೆನ್ಷನ್ ಆದಾಗ ಸಾಕಷ್ಟು ದೊಡ್ಡ ದೊಡ್ಡ ಸರ್ಜರೀಸ್ಗಳನ್ನು ಅವಾಯ್ಡ್ ಮಾಡಬಹುದು. ಆ್ಯಂಡ್ ಬಹಳ ಒಂದು ಚಿಕ್ಕ ಪಿನ್ ಹೋಲ್ನಲ್ಲಿ ದೊಡ್ಡ ದೊಡ್ಡ ಸರ್ಜರೀಸ್ಗಳನ್ನು ಮಾಡಬಹುದು. ಆ್ಯಂಡ್ ದ್ಯಾಟ್ ಇಸ್ ದ ರೋಲ್ ಆಫ್ ಇಂಟರ್ವೆನ್ಷನಲ್ ರೇಡಿಯಾಲಜಿಸ್ಟ್. ಜೊತೆಗೆ ಇದು ಹೇಗೆ ಪ್ರಾರಂಭ ಆಯಿತು ಅನ್ನೋದಕ್ಕೆ ವಿಲ್ ಹ್ಯಾವ್ ಟು ಗೋ ಬ್ಯಾಕ್ ಟು 1963. ಸೊ ಇವತ್ತಿನ ಪಾಡ್ಕಾಸ್ಟಲ್ಲಿ ಅಫ್ಕೋರ್ಸ್ ಇದರ ಹಿಸ್ಟ್ರಿನ ಮಾತಾಡ್ತಾ ಏನೆಲ್ಲ ಮಾಡ್ತಾರೆ ಒಬ್ಬರು ಇಂಟರ್ವೆನ್ಷನಲ್ ರೇಡಿಯಾಲಜಿಸ್ಟ್ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ. ಆ್ಯಂಡ್ ವಿತ್ ಮೀ ಐ ಹ್ಯಾವ್ 16 ವರ್ಷಗಳ ಅನುಭವ ಅಥವಾ ಇವರ ಅಸೋಸಿಯೇಷನ್ ವಿತ್ ಮಣಿಪಾಲ್ ಹಾಸ್ಪಿಟಲ್ಸ್, ಯಶವಂತಪುರ್. ಅದರ ಜೊತೆಗೆ 10 ವರ್ಷಕ್ಕೂ ಮೀರಿದ ಅನುಭವ ಆಸ್ ಅನ್ ಇಂಟರ್ವೆನ್ಷನಲ್ ರೇಡಿಯಾಲಜಿಸ್ಟ್ ಇದೆ. ವೆಲ್ಕಮ್ ಟು ಡಾಕ್ಟರ್ ರಾಜೇಶ್ ಹೆಳವರ್. ಸರ್ ನಮಸ್ತೆ, ವೆಲ್ಕಮ್ ಟು ವಾಯ್ಸ್ ಆಫ್ ಬೆಂಗಳೂರು. ಥ್ಯಾಂಕ್ ಯು ಸೌಜನ್ಯ ಅವರೇ. ಸೊ ಒಬ್ಬ ಕಾಮನ್ ಮ್ಯಾನ್ ಅಂಡರ್ಸ್ಟ್ಯಾಂಡಿಂಗ್ಗೆ ಹೇಳೋದಿದ್ರೆ, ಬಿಕಾಸ್ ನಾನು ಆಗಲೇ ಹೇಳಿದಾಗೆ ಕಾರ್ಡಿಯಾಲಜಿಸ್ಟ್, ನ್ಯೂರಾಲಜಿಸ್ಟ್, ನ್ಯೂರೋಸರ್ಜನ್ ಅಥವಾ ಗೈನಕಾಲಜಿಸ್ಟ್ ಇದು ಜನರಲಿ ಕೇಳಿರುವಂಥ ಟರ್ಮ್. ಬಟ್ ವಾಟ್ ಎಕ್ಸಾಕ್ಟ್ಲಿ ಮಾಡ್ತಾರೆ ಒಬ್ಬರು ಇಂಟರ್ವೆನ್ಷನಲ್ ರೇಡಿಯಾಲಜಿಸ್ಟ್ ಅಂತ ಅರ್ಥ ಮಾಡಿಸೋದಿದ್ರೆ? ಬಹಳ ಒಳ್ಳೆ ಓಪನಿಂಗ್ ಕ್ವೆಶ್ಚನ್. ಸೊ ಯು ಸ್ಟೋಲ್ ಮೈ ವರ್ಡ್ಸ್, ವಾಟ್ ಐ ವಾಸ್ ಅಬೌಟ್ ಟು ಸೇ. ಈಗ ಫಸ್ಟು ಡಯಾಗ್ನೋಸ್ಟಿಕ್ ರೇಡಿಯಾಲಜಿ ಅಂದರೆ ಅರ್ಥ ಮಾಡ್ಕೊಳ್ಳೋಣ. ಈಗ ಎಕ್ಸ್ರೇ, ಅಲ್ಟ್ರಾಸೌಂಡ್ ಮತ್ತು CT ಸ್ಕ್ಯಾನ್ ಮತ್ತು MRI ಉಪಯೋಗಿಸ್ಕೊಂಡು ಕಾಯಿಲೆಯನ್ನು ಪತ್ತೆ ಹಚ್ಚುವುದು, ಡಯಾಗ್ನೋಸಿಂಗ್ ದ ಡಿಸೀಸ್ ಈಸ್ ಡಯಾಗ್ನೋಸ್ಟಿಕ್ ರೇಡಿಯಾಲಜಿ. ಆ ಡಯಾಗ್ನೋಸ್ಟಿಕ್ ರೇಡಿಯಾಲಜಿದ ಎಕ್ಸ್ಟೆನ್ಷನ್ ಬಂದುಬಿಟ್ಟು ಇಂಟರ್ವೆನ್ಷನಲ್ ರೇಡಿಯಾಲಜಿ. ಇಂಟರ್ವೆನ್ಷನಲ್ ರೇಡಿಯಾಲಜಿಲಿ ಕೆಲವೊಮ್ಮೆ ಕಾಯಿಲೆ ಪತ್ತೆ ಹಚ್ಚೋದು ಕೆಲಸ ಮಾಡ್ತೀವಿ ಮತ್ತು ಕಾಯಿಲೆ ಗುಣ ಮಾಡುವಂಥ ಕೆಲಸನೂ ಮಾಡ್ತೀವಿ. ಅದೇ ಎಕ್ಸ್ರೇ, ಅಲ್ಟ್ರಾಸೌಂಡ್, CT ಸ್ಕ್ಯಾನ್, MRI ಉಪಯೋಗಿಸ್ಕೊಂಡು ನಾವು ಕಾಯಿಲೆನ ಗುಣಪಡಿಸ್ತೇವೆ. ಡಾಕ್ಟರ್ಸ್ಗೂ ಸಹ ಇಂಟರ್ವೆನ್ಷನಲ್ ರೇಡಿಯಾಲಜಿಸ್ಟ್ ಯಾರು, ಏನು ಮಾಡ್ತಾರೆ, ಅವ್ರ ಸ್ಕೋಪ್ ಆಫ್ ಸರ್ವಿಸಸ್ಸು, ರೋಲು, ಇದು ಬಹಳ ಡಾಕ್ಟರ್ಸ್ಗೂ ಸಹ ಗೊತ್ತಿರೋದಿಲ್ಲ. ಇನ್ಫ್ಯಾಕ್ಟ್ ನಾವು ಇದನ್ನ ಡಿಸ್ಕಸ್ ಮಾಡ್ತಾ ಐ ಆಮ್ ವೆರಿ ಶ್ಯೂರ್ ಮೋಸ್ಟ್ ಆಫ್ ದೆಮ್ ವಿಲ್ ಬಿ ಸರ್ಪ್ರೈಸ್ಡ್. ಹೌದಾ, ಇಂಟರ್ವೆನ್ಷನಲ್ ರೇಡಿಯಾಲಜಿಸ್ಟ್ ಇದನ್ನು ಮಾಡ್ತಾರಾ ಅಂತ. ಇದರ ಹಿಸ್ಟ್ರಿ ತುಂಬ ಅದ್ಭುತವಾಗಿದೆ. ಬಿಕಾಸ್ ರೀಸೆಂಟಾಗಿ ಒಂದು ವಿಡಿಯೋದಲ್ಲಿ ನಾವು ಮಾತಾಡ್ತಿದ್ವಿ ಹೇಗೆ ವಾರ್ಸ್ ಅಂದರೆ ಯುದ್ಧಗಳಿಂದ ಅಲ್ಟ್ರಾಸೌಂಡ್ನ ಇನ್ವೆನ್ಷನ್ ಇನ್ ಮೆಡಿಸಿನ್ ಆಯಿತು, ಹೇಗೆ ಅದರ ಸದ್ಬಳಕೆ ಪ್ರಾರಂಭ ಆಯಿತು, ಆಲ್ ಥ್ಯಾಂಕ್ಸ್ ಟು ದ ವಾರ್ಸ್. ಅಲ್ಲಿನ ಒಂದು ಟೆಕ್ನಾಲಜಿನ ಮೆಡಿಸಿನಲ್ ಫೀಲ್ಡಲ್ಲಿ, ಮೆಡಿಕಲ್ ಫೀಲ್ಡಲ್ಲಿ ಬಳಸಬಹುದು ಅಂತ ನಮಗೆ ಗೊತ್ತಾಯಿತು. ಅದೇ ಥರ ಐ ಥಿಂಕ್ ವಿಲ್ ಹ್ಯಾವ್ ಟು ಗೋ ಬ್ಯಾಕ್ ಟು 1963. ಆಕ್ಸಿಡೆಂಟಲ್ ಇನ್ವೆನ್ಷನ್ ಅಂತಾನೂ ಹೇಳಕ್ಕಾಗಲ್ಲ ಇದನ್ನ. ಬಿಕಾಸ್ ಏನಾಗುತ್ತೆ, ಈ ಕ್ಯಾಥೆಟರ್ನ ಅವರು ಫೋರ್ಸ್ಫುಲಿ ಪುಷ್ ಮಾಡಿದಾಗ ಒಂದು ಕ್ಲಾಟ್ ಆಗಿರುವಂಥ ಒಂದು ಬ್ಲಡ್ ವೆಸಲ್ ಓಪನ್ ಆಗುತ್ತೆ. ಅವ್ರಿಗೂ ಅದು ಹೊಸದು. ಇನ್ಫ್ಯಾಕ್ಟ್ ಡಾಕ್ಟರ್ ಚಾರ್ಲ್ಸ್ ಥಿಯೋಡರ್ ಅನ್ನೋರು ಇದನ್ನ ಮಾಡಿದಾಗ, ಹೂಸ್ ಆಲ್ಸೋ ಕಾಲ್ಡ್ ಆಸ್ ದ ಫಾದರ್ ಆಫ್ ಇಂಟರ್ವೆನ್ಷನಲ್ ರೇಡಿಯಾಲಜಿ ಅಲ್ವಾ ಸರ್? ಹೌದು. ಸೊ ಚಾರ್ಲ್ಸ್ ಡಾಟರ್ ಅವರು ಫಸ್ಟ್ ಹ್ಯೂಮನ್ ಆಂಜಿಯೋಪ್ಲಾಸ್ಟಿ ಮಾಡಿದ್ರು ಫೆಮರಲ್ ಆರ್ಟರಿಯಲ್ಲಿ 64 ಅದಾದ ನಂತರ ಸೆಲ್ಡಿಂಗರ್ ಅಂತ, ಈಗ ನಾವು ದೊಡ್ಡ ದೊಡ್ಡ ಟ್ಯೂಬ್ಗಳನ್ನ ಸಣ್ಣ ರಕ್ತನಾಳಗಳೊಳಗೆ ಹೇಗೆ ಕಳಿಸೋದನ್ನ ಆ ವಿಧಾನನ ಕಂಡುಹಿಡಿದವರು ಸೆಲ್ಡಿಂಗರ್ ಅಂತ. ಸೆಲ್ಡಿಂಗರ್ ಟೆಕ್ನಿಕ್, ಬೋತ್ ಚಾರ್ಲ್ಸ್ ಡಾಟರ್ ಆ್ಯಂಡ್ ಸೆಲ್ಡಿಂಗರ್ ಹ್ಯಾವ್ ಪ್ಲೇಡ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಶೇಪಿಂಗ್ ಇಂಟರ್ವೆನ್ಷನಲ್ ರೇಡಿಯಾಲಜಿ. ಆ್ಯಂಡ್ ಈ ಫಸ್ಟ್ ಆಂಜಿಯೋಪ್ಲಾಸ್ಟಿನ ಮಾಡೋದಕ್ಕೂ ಮುಂಚೆ 64 ಒಂದು ವರ್ಷ ಮುಂಚಿತವಾಗಿ 1963 ಅವ್ರು ಹೀಗೆ ಒಂದಷ್ಟು ಎಕ್ಸ್ಪೆರಿಮೆಂಟ್ಸ್ಗಳನ್ನು ಮಾಡ್ತಾ ಅದನ್ನು ಪಿಚ್ ಮಾಡಿದಾಗ ಅವರ ಫೀಲ್ಡಲ್ಲಿ ಲಾಟ್ ಆಫ್ ದೆಮ್ ಕಾಲ್ಡ್ ಹಿಮ್ ಆಸ್ ಕ್ರೇಜಿ ಚಾರ್ಲಿ. ಯೋ ಕ್ರೇಜಿ, ಇದು ವರ್ಕ್ ಆಗಲ್ಲ ಅಂತ. ಬಟ್ ದೆನ್ ಐ ಥಿಂಕ್ ಹಿ ವಾಸ್ ಹೆಲ್ ಬೆಂಟ್, ಇಲ್ಲ ವರ್ಕ್ ಆಗುತ್ತೆ. ಯಾಕಂದರೆ ಕ್ಯಾಥೆಟರ್ ಬರೀ ನಾವು ಒಳಗೆ ಏನಿದೆ ಅಂತ ನೋಡೋದಕ್ಕೆ ಮಾತ್ರ ಬಳಸೋದಷ್ಟೇ ಅಲ್ಲದೆ ಒಂದು ಕ್ಲಾಗ್ ಆಗಿರುವಂಥ ಅಥವಾ ಬ್ಲಾಕ್ ಆಗಿರುವಂಥ ಆರ್ಟ್ರಿನ ಓಪನ್ ಮಾಡೋದಕ್ಕೂ ಬಳಸಬಹುದು ಅನ್ನೋದನ್ನ ಇವ್ರು ಕಂಡುಹಿಡಿತಾರೆ. ಆ್ಯಂಡ್ ಅಪ್ಯಾರೆಂಟ್ಲಿ ಇವರ ಫಸ್ಟ್ ಅವ್ರು ಯಾರ ಮೇಲೆ ಅದನ್ನು ಪರ್ಫಾರ್ಮ್ ಮಾಡ್ತಾರೋ 82 year old ಫೀಮೇಲ್, ಅವ್ರಿಗೆ ಗ್ಯಾಂಗ್ರಿನ್ ಥರ ಆಗಿರುತ್ತೆ ಕಾಲಲ್ಲಿ ಅಲ್ವಾ. ಆ್ಯಂಡ್ ಅದನ್ನು ಅವರು ರಿಸಾಲ್ವ್ ಮಾಡ್ತಾರೆ ವೆನ್ ಅದರ್ ಡಾಕ್ಟರ್ಸ್ ಹ್ಯಾಡ್ ಸೆಡ್ ಇವ್ರಿಗೆ ಲೆಗ್ ಆಂಪ್ಯೂಟೇಟ್ ಮಾಡಲೇಬೇಕು ಅಂತ. ವಾಟ್ ಅ ಬ್ಯೂಟಿಫುಲ್ ಇನ್ವೆನ್ಷನ್ ಇಟ್ ಇಸ್. ಹೌದು, ದಟ್ ಕ್ರೇಜಿ ಅಂತ ಕರೆಯುವಂಥದ್ದು ಇವತ್ತಿಗೂ ಇದೆ. ಈಗ್ಲೂ ಆ ಕ್ರೇಜಿನೆಸ್ ಟು ದಿ ಫೀಲ್ಡ್ ಇಸ್ ದೇರ್. ಲಾಟ್ ಆಫ್ ಟೆಕ್ನಾಲಜಿ ಯೂಸ್ ಆಗುತ್ತೆ ಇದರಲ್ಲಿ ಫ್ರಮ್ ಡೇ ಒನ್ ಇವಾಗವರೆಗೂ. ಸೊ ದಟ್ ಕ್ರೇಜಿನೆಸ್ ಇಸ್ ಸ್ಟಿಲ್ ದೇರ್. ಡಾಕ್ಟರ್ಸ್ ಅಲ್ಲಿ ಇದ್ದೇ ಇದೆ, ಡಾಕ್ಟರ್ಸ್ ಆರ್ ಕ್ರೇಜಿ. ಅದಕ್ಕೆ ಸಾಕಷ್ಟು ಇನ್ವೆನ್ಷನ್ಸ್ಗಳು ಉದಾಹರಣೆಯಾಗಿದೆ. ಆ್ಯಂಡ್ ಡಾಕ್ಟರ್ ರಾಜೇಶ್ ಹೆಳವರರು ಅವರ ಏರಿಯಾ ಆಫ್ ಎಕ್ಸ್ಪರ್ಟೀಸ್, ಅವರ ಏರಿಯಾ ಆಫ್ ಸ್ಪೆಷಲೈಸೇಷನ್ ಏನೇನು ಅನ್ನೋದನ್ನ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಸೊ ಇನ್ಡೆಪ್ತ್ ಆಗಿ ಒಂದೊಂದನ್ನೇ ನಾವು ಅಡ್ರೆಸ್ ಮಾಡ್ತಾ ಹೋಗ್ತೀವಿ. ಬಟ್ ದೆನ್ ಇಂಟರ್ವೆನ್ಷನಲ್ ರೇಡಿಯಾಲಜಿಸ್ಟ್ ಅಂತ ಬರ್ತಾ ಡಾಕ್ಟರ್, ಇಫ್ ಯು ಕ್ಯಾನ್ ಲೆಟ್ ಅಸ್ ನೋ ಯಾವ್ಯಾವ ಇಶ್ಯೂಸ್ಗಳನ್ನೆಲ್ಲ ನೀವು ರಿಸಾಲ್ವ್ ಮಾಡ್ತೀರಾ, ವೇರ್ ಸರ್ಜರಿ ಈಸ್ ರಿಕ್ವೈರ್ಡ್ ಬಟ್ ಯು ವುಡ್ ಸೇ ಆಯಿತು ಇದಕ್ಕೆ ಸರ್ಜರಿ ಬೇಡ, ಒಂದು ಚಿಕ್ಕ ಬಹಳ ಒಂದು ಪೆನ್ ಟಿಪ್ಪಲ್ಲಿ ರೈಟ್
ಪೆನ್ ಟಿಪ್ ಎಷ್ಟು ಇರುತ್ತೋ ಅಷ್ಟೇ ನೀವು ಹೋಲ್ ಆಗಿ ಪ್ರಿಕ್ ಮಾಡಿ ಒಬ್ಬ ಮನುಷ್ಯನ ದೇಹದಲ್ಲಿ ಯು ವಿಲ್ ಎಂಟರ್ ಹಿಸ್ ಆರ್ ಹರ್ ಬಾಡಿ ಆ್ಯಂಡ್ ಟ್ರೀಟ್ ಯಾವ್ಯಾವ ಇಶ್ಯೂಸ್ಗಳನ್ನು. ಸೊ ನೀವು ಫಸ್ಟ್ ಇಂಟ್ರೊಡಕ್ಷನ್ ಕೊಟ್ಟಾಗ ಕಾರ್ಡಿಯಾಲಜಿಸ್ಟು ಹಾರ್ಟ್ನ ನೋಡ್ತಾರೆ, ಗ್ಯಾಸ್ಟ್ರೋಎಂಟ್ರಾಲಜಿಸ್ಟು ಹೊಟ್ಟೆನ ನೋಡ್ತಾರೆ ಅಂದ್ರಲ್ಲ. ಇಂಟರ್ವೆನ್ಷನಲ್ ರೇಡಿಯಾಲಜಿಸ್ಟ್ ಟ್ರೀಟ್ ಫ್ರಮ್ ಹೆಡ್ ಟು ಟೋ. ದರ್ ಇಸ್ ನೋ ಪಾರ್ಟ್ ಆಫ್ ದ ಬಾಡಿ ದಟ್ ಇಂಟರ್ವೆನ್ಷನಲ್ ರೇಡಿಯಾಲಜಿಸ್ಟ್ ಡು ನಾಟ್ ಟ್ರೀಟ್. ಸೊ ಅದರ ಭಾಗವಾಗಿ ಏನಾಗಿದೆ, ಇಂಟರ್ವೆನ್ಷನಲ್ ರೇಡಿಯಾಲಜಿ ಇಟ್ ಸೆಲ್ಫ್ ಇಸ್ ಬ್ರಾಂಚ್ಡ್ ಔಟ್. ಸೊ ಐ ವಿಲ್ ಜಸ್ಟ್ ಎನ್ಯೂಮರೇಟ್ ಲಿಸ್ಟ್ ಆಫ್ ಪ್ರೊಸೀಜರ್ಸ್. ಫಸ್ಟು ಸ್ಟ್ರೋಕ್, ತಲೆಯಿಂದ ಸ್ಟಾರ್ಟ್ ಮಾಡಿದಾಗ ಸ್ಟ್ರೋಕ್, ಮತ್ತು ಅನ್ಯೂರಿಸಮ್ ಆಫ್ ದ ಬ್ರೈನ್ ರಪ್ಚರ್ ಆದಾಗ, ಮತ್ತು ಬ್ರೈನ್ಗೆ ಸಪ್ಲೈ ಆಗುವಂಥ ಆರ್ಟ್ರಿ ಕೆರೋಟಿಡ್ ಆರ್ಟ್ರಿ ಬ್ಲಾಕ್ ಆದಾಗ ಓಪನ್ ಮಾಡೋದು, ಕೆರೋಟಿಡ್ ಆರ್ಟ್ರಿ ಆಂಜಿಯೋಪ್ಲಾಸ್ಟಿ ಆ್ಯಂಡ್ ಸ್ಟೆಂಟಿಂಗು. ಹಾಗೆ ಕೆಳಗಡೆ ಬಂದಾಗ ಥೈರಾಯ್ಡ್ ಗ್ರಂಥಿ ಇರುತ್ತೆ, ಥೈರಾಯ್ಡ್ ನಾಡ್ಯೂಲ್ಸ್ನ ಟ್ರೀಟ್ ಮಾಡ್ತೀವಿ. ಕೆಳಗಡೆ ಬಂದಾಗ ಲಂಗ್ಸಲ್ಲಿ ಲಂಪ್ಸು ಟ್ಯೂಮರ್ಸ್ ಇರುತ್ತೆ, ಅದನ್ನು ಸ್ಯಾಂಪಲ್ ಮಾಡಿ ತೆಗೆಯುವಂಥದ್ದು, ಡಯಾಗ್ನೋಸ್ಟಿಕ್ ಟ್ರೀಟ್ಮೆಂಟ್ ಮಾಡುವಂಥದ್ದು. ಲಂಗ್ ನಾಡ್ಯೂಲ್ಸ್ ಅರ್ಲಿ ಸ್ಟೇಜ್ ಲಂಗ್ ಕ್ಯಾನ್ಸರ್ನ ಕಂಪ್ಲೀಟ್ಲಿ ಕ್ಯೂರ್ ಮಾಡುವಂಥದ್ದು. ಮತ್ತು ಲಾಟ್ ಆಫ್ ಪೀಪಲ್ ವಿತ್ ಟ್ಯೂಬರ್ಕ್ಲೋಸಿಸ್ ಇರುತ್ತೆ, ಅವರಿಗೆ ಟ್ಯೂಬರ್ಕ್ಲೋಸಿಸ್ ಆಗಿ ಒಂದು ಕೆಲವಾರು ವರ್ಷಗಳಾದಮೇಲೆ ಸಮ್ಟೈಮ್ಸ್ ಅಪ್ ಟು 50 years ಕೂಡ ನೋಡಿದ್ವಿ, ಅವರಿಗೆ ಬ್ಲಡ್ ವಾಮಿಟಿಂಗ್ ಇರುತ್ತೆ. ನೆಕ್ಸ್ಟ್ ಕೆಳಗಡೆ ಬಂದಾಗ ಲಿವರ್ ಕ್ಯಾನ್ಸರ್ಸು ಟ್ರೀಟ್ ಮಾಡ್ತೀವಿ. ಮತ್ತು ಪಿತ್ತಕೋಶ ಬ್ಲಾಕ್ ಆದಾಗ, ಪಿತ್ತನಾಳಗಳು ಬ್ಲಾಕ್ ಆದಾಗ ಎದರ್ ಬಿಕಾಸ್ ಆಫ್ ಬಿನೈನ್ ಡಿಸೀಸ್ ಆರ್ ಮ್ಯಾಲಿಗ್ನೆಂಟ್ ಡಿಸೀಸ್ ಟ್ರೀಟ್ ಮಾಡ್ತೀವಿ. ಕರುಳಿನಲ್ಲಿ ಹಲವಾರು ಕಂಡೀಷನ್ ಟ್ರೀಟ್ ಮಾಡ್ತೀವಿ. ಹಾಗೆ ಕೆಳಗಡೆ ಹೋಗ್ತಾ ಪ್ರಾಸ್ಟೇಟ್ ಗ್ಲ್ಯಾಂಡ್ ಎನ್ಲಾರ್ಜ್ ಆದಾಗ ಅದು ಯೂರಿನರಿ ಸಿಂಪ್ಟಮ್ಸ್ ಕಾಸ್ ಮಾಡುತ್ತೆ ಎಲ್ಡರ್ಲಿ ಪೇಷಂಟ್ಸಲ್ಲಿ, ಅವ್ರಿಗೆ ಮಾಡ್ತೀವಿ. ಇನ್ ವುಮೆನ್ ಫೈಬ್ರಾಯ್ಡ್ಸ್ ಟ್ರೀಟ್ ಮಾಡ್ತೀವಿ. ನೆಕ್ಸ್ಟು ಈಗ ಫೆಲೋಪಿಯನ್ ಟ್ಯೂಬ್ಸ್ ಇರುತ್ತೆ ಮಕ್ಕಳು ಆಗದೇ ಇರೋಂಥವ್ರಲ್ಲಿ, ಸೊ ಅವ್ರಿಗೆ ಫೆಲೋಪಿಯನ್ ಟ್ಯೂಬ್ಸ್ ರೀಕೆನಲೈಸೇಷನ್ ಓಪನ್ ಮಾಡ್ತೀವಿ. ಹಾಗೆ ಕೆಳಗಡೆ ಹೋದಾಗ ಕಾಲುಗಳು, ಡಯಾಬಿಟಿಕ್ ಇರೋಂಥವ್ರು ಅಥವಾ ಪೆರಿಫೆರಲ್ ವ್ಯಾಸ್ಕ್ಯುಲರ್ ಡಿಸೀಸ್ ಅಂತ ಇರುತ್ತೆ, ಅದನ್ನು ಟ್ರೀಟ್ ಮಾಡ್ತೀವಿ. ಈಗ ಹೊಸದಾಗಿ ಬರ್ತಿರುವಂಥ ಸ್ಪೆಷಲೈಸೇಷನ್ಸು ಲಾಟ್ ಆಫ್ ಸ್ಪೋರ್ಟ್ಸ್ ಮೆಡಿಸಿನ್ ಆ್ಯಂಡ್ ಥೆರಪಿ ರಿಲೇಟೆಡ್. ಅವು ಈಗ ಮೊದಲು ಅಕಿಲಿಸ್ ಟೆಂಡನೈಟಿಸು ಮತ್ತು ಟೆನ್ನಿಸ್ ಎಲ್ಬೋ ಈ ಥರ ಎಲ್ಲ ಆಗ್ತಿತ್ತು. ಸೊ ದಟ್ಸ್ ಅನದರ್ ಡಿಫ್ರೆಂಟ್ ಫೀಲ್ಡ್. ಸೊ ಅಡಿಯಿಂದ ಮುಡಿವರೆಗೆ ಹೆಡ್ ಟು ಟೋ ಅನ್ ಇಂಟರ್ವೆನ್ಷನಲ್ ರೇಡಿಯಾಲಜಿಸ್ಟ್ ಕ್ಯಾನ್ ಟ್ರೀಟ್. ಓಕೆ, ಸಿಂಪಲ್ ಆಗಿ ಹೀಗೆ ಹೇಳ್ಬೋದಾ, ಆಡು ಮುಟ್ಟದ ಸೊಪ್ಪಿಲ್ಲ, ಇಂಟರ್ವೆನ್ಷನಲ್ ರೇಡಿಯಾಲಜಿಸ್ಟ್ ಟಚ್ ಮಾಡದ ಫೀಲ್ಡ್ ಇಲ್ಲ ಅಂತ. ಬಿಕಾಸ್ ಹೆಡ್ ಟು ಟೋ ನೀವೆಲ್ಲ ಹೇಳಿದ್ರಿ, ಆಲ್ಮೋಸ್ಟ್ ಎಲ್ಲ ಮೇಜರ್ ಇಶ್ಯೂಸ್ಗಳು ಸ್ಟಾರ್ಟಿಂಗ್ ಫ್ರಮ್ ಸ್ಟ್ರೋಕ್ ಅಂತಲೇ ತಗೊಂಡಾಗ ಇಟ್ ರಿಯಲಿ ಫ್ಯಾಸಿನೇಟ್ಸ್ ಮೀ. ಯಾಕಂದರೆ ಆಬ್ವಿಯಸ್ಲಿ ಕಾಮನ್ ಮ್ಯಾನ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ಒಂದು ಸ್ಟ್ರೋಕ್ ಅಂತ ಆದಾಗ ನ್ಯೂರಾಲಜಿಸ್ಟ್ ಅಥವಾ ನ್ಯೂರೋಸರ್ಜನ್ನ ಇಂಟರ್ವೆನ್ಷನ್ ಬೇಕಾಗುತ್ತೆ. ಅಲ್ಲಿನ ಒಂದು ಬ್ಲಡ್ ಕ್ಲಾಟ್ನ ರಿಮೂವ್ ಮಾಡೋದಕ್ಕೆ ಒಂದಷ್ಟು ಸರ್ಜರೀಸ್ಗಳ ಅವಶ್ಯಕತೆ ಇರುತ್ತೆ ಅಥವಾ ಮೆಡಿಸಿನ್ಸ್ಗಳ ಅವಶ್ಯಕತೆ ಇರುತ್ತೆ. ಬಟ್ ದೆನ್ ಇಂಟರ್ವೆನ್ಷನಲ್ ರೇಡಿಯಾಲಜಿಸ್ಟ್ ಕೂಡ ಇದನ್ನು ಮಾಡಬಲ್ಲರು. ಇನ್ಫ್ಯಾಕ್ಟ್ ಸ್ಟ್ರೋಕ್ ಟೀಮಲ್ಲಿ ನ್ಯೂರಾಲಜಿಸ್ಟ್ ಅಥವಾ ನ್ಯೂರೋಸರ್ಜನ್ ಜೊತೆಗೆ ಇಂಟರ್ವೆನ್ಷನಲ್ ರೇಡಿಯಾಲಜಿಸ್ಟ್ ಕೂಡ ಕೈ ಜೋಡಿಸ್ತಾರೆ ಅನ್ನೋದು ಸಾಕಷ್ಟು ಜನರಿಗೆ ಗೊತ್ತಿರೋದಿಲ್ಲ. ಹೌದು, ನಾವು ದಟ್ ಫೀಲ್ಡ್ ಇಸ್ ಸೋ ವಾಸ್ಟ್. ಇಂಟರ್ವೆನ್ಷನಲ್ ಈಗ ಸ್ಟಾರ್ಟ್ ಆದಾಗ ಇಂಟರ್ವೆನ್ಷನಲ್ ರೇಡಿಯಾಲಜಿ, ಕಾರ್ಡಿಯಾಲಜಿ ಸೆಪರೇಟ್ ಆಗಿ ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿ ಆಯಿತು. ದ ಫೀಲ್ಡ್ ಆಫ್ ಇಂಟರ್ವೆನ್ಷನಲ್ ನ್ಯೂರಾಲಜಿ ಅದೇ ಒಂದು ಸೆಪರೇಟ್ ಬ್ರಾಂಚ್ ಆಗಿ ಕೂಡ ಡೆವಲಪ್ ಆಗಿದೆ. ಸೊ ಈಗ ಸ್ಟ್ರೋಕ್ ಟ್ರೀಟ್ಮೆಂಟು ಇಂಟರ್ವೆನ್ಷನಲ್ ರೇಡಿಯಾಲಜಿ ಜೊತೆಗೆ ಇಂಟರ್ವೆನ್ಷನಲ್ ನ್ಯೂರೋ ರೇಡಿಯಾಲಜಿಸ್ಟ್ ಅವರು ಮಾಡ್ತಾರೆ. ಸೊ ದಟ್ ಫೀಲ್ಡ್ ಇಸ್ so expanding. Correct. The literature is so vast and stroke treatments are so advanced. Only thing patient ಸಮಯಕ್ಕೆ ಬರಬೇಕು ಆಸ್ಪತ್ರೆಗೆ, ಆದಷ್ಟು ಬೇಗ ಆಂಬ್ಯುಲೆನ್ಸ್ ಸರ್ವಿಸಸ್ ಆಗ್ಬೋದು, ಇದೆಲ್ಲ ನೋಡಿಕೊಂಡು ಅತಿ ಬೇಗ ಬಂದಾಗ ಸ್ಟ್ರೋಕ್ ಟ್ರೀಟ್ಮೆಂಟಲ್ಲಿ ಇಂಟರ್ವೆನ್ಷನಲ್ ರೇಡಿಯಾಲಜಿಸ್ಟು ಅತ್ಯಮೂಲ್ಯವಾದ ರೋಲ್ ಇರುತ್ತೆ. ಸೊ ನೀವು ಆಲ್ಮೋಸ್ಟ್ ಎಲ್ಲ ಡಿಪಾರ್ಟ್ಮೆಂಟ್ನ ಡಾಕ್ಟರ್ಸ್ಗಳ ಜೊತೆ ನೀವು ಹ್ಯಾಂಡ್ ಇನ್ ಹ್ಯಾಂಡ್ ಹೋಗಲೇಬೇಕಾಗತ್ತೆ, ಇರಲೇಬೇಕಾಗತ್ತೆ, ರೈಟ್? ಆ್ಯಂಡ್ ಅವ್ರಿಗೆ ನಿಮಗೆ ಅವರು ಸಾಥ್ ಕೊಟ್ಟಾಗ ಒಬ್ಬ ಪೇಷಂಟ್ ಬೇಗ ಗುಣ ಆಗುವಂಥ ಸಾಧ್ಯತೆ ಇರುತ್ತೆ. ಬಿಕಾಸ್ ನಾವು ಸ್ಟಾರ್ಟಿಂಗಲ್ಲೇ ಹೇಳಿದ್ವಿ, ಸರ್ಜರಿನ ಅವಾಯ್ಡ್ ಮಾಡಿ ಸಾಕಷ್ಟಕ್ಕೆ ಟಿಪ್ ಆಫ್ ಅ ಪೆನ್ ಅನ್ನೋದನ್ನು ಯಾಕೆ ಪದೇ ಪದೇ ಹೇಳ್ತಾ ಇದ್ದೀನಿ ಅಂದರೆ, ಇಷ್ಟು ಚಿಕ್ಕ ಒಂದು ಹೋಲ್ನಿಂದ ದೇಹದ ಒಳಗೆ ಎಂಟರ್ ಆಗಿ ಏನೆಲ್ಲ ಮಾಡಬಹುದು ಇಂಟರ್ವೆನ್ಷನಲ್ ರೇಡಿಯಾಲಜಿಸ್ಟ್ ಅಂದಾಗ ಸ್ಟ್ರೋಕ್ದೇ ಒಂದು ಎಕ್ಸಾಂಪಲ್ ಕೊಟ್ರಿ. ಆ್ಯಂಡ್ ಇವತ್ತಿನ ದಿನ ಥೈರಾಯ್ಡ್ ಅನ್ನೋದು ಎಷ್ಟು ಕಾಮನ್ ಆಗೋಗಿದೆ ಅಂದರೆ, ನಾವು BP ಶುಗರ್ ಇರೋದು ಎಷ್ಟು ಕಾಮನ್ ಆಗಿ ತಗೊಳ್ತೀವೋ ಥೈರಾಯ್ಡ್ ಇರೋದು ಕೂಡ ಅಷ್ಟೇ ಕಾಮನ್ ಆಗಿ ಹೋಗಿದೆ. ಆ್ಯಂಡ್ ಫೈಬ್ರಾಯ್ಡ್ಸ್ ಸಿಕ್ಕಾಬಡೆ ಕಾಮನ್ ಆಗಿ ಹೋಗಿದೆ. ಬ್ರೆಸ್ಟ್ ಅಲ್ಲಿ ಲಂಪ್ಸ್ಗಳು ಕಾಣಿಸ್ಕೊಳ್ಳೋದು ತುಂಬಾ ಕಾಮನ್ ಆಗಿ ಹೋಗಿದೆ. ಆ್ಯಂಡ್ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್ ಇದು ಸಿಕ್ಕಾಬಡೆ ಕಾಮನ್ ಆಗಿದೆ. ಯಾವುದನ್ನೇ ಕೇಳಿದ್ರು ಇಟ್ ಇಸ್ ಬಿಕಮ್ ಲೈಕ್ ವೆರಿ ವೆರಿ ಕಾಮನ್. ಸೊ ನೀವು ಹೆಡ್ ಟು ಟಿಪ್ ಆಫ್ ದ ಟೋ ಎಲ್ಲ ಡಿಪಾರ್ಟ್ಮೆಂಟ್ಸ್ಗಳು ನಿಮ್ಮ ಅಂಡರ್ ಬರುತ್ತೆ ಅಂತ ನೀವೇನು ಹೇಳಿದ್ರಿ. ವಿಚ್ ಇಸ್ ದ ಮೋಸ್ಟ್ ಕಾಮನ್ ಒನ್ಸ್ ದಟ್ ಯು ಸಿ? ಹೈಯೆಸ್ಟ್ ನೋಡೋದು ಯಾವುದು? ಹೈಯೆಸ್ಟ್ ನನ್ನ ಏರಿಯಾ ಆಫ್ ಇಂಟ್ರೆಸ್ಟು, ನಾನು ಸ್ಟ್ರೋಕ್ ಮಾಡೋದಿಲ್ಲ, ಇವನ್ ದೋ ಐ ಆಮ್ ವೆರಿ ಪ್ಯಾಷನೇಟ್ ಅಬೌಟ್ ಇಟ್. ಬಟ್ ನನ್ನ ಏರಿಯಾ ಆಫ್ ಇಂಟ್ರೆಸ್ಟು ಎರಡು, ಅಬ್ಡಾಮಿನಲ್ ರೇಡಿಯಾಲಜಿ, ಅದರಲ್ಲಿ ನಾನು ಮಾಡೋದು ಲಿವರು ಮತ್ತು ಫೈಬ್ರಾಯ್ಡ್. ಓಕೆ, ಟ್ರೀಟ್ಮೆಂಟ್ ಆಫ್ ಯೂಟ್ರೈನ್ ಫೈಬ್ರಾಯ್ಡ್ಸು ಮತ್ತು ಪೋಸ್ಟ್ ಪಾರ್ಟಮ್ ಹೆಮರೇಜ್, ಇವೆರಡು ನನಗೆ ಮನಸ್ಸಿಗೆ ಭಾಳ ಹತ್ತಿರವಾಗಿರೋಂಥದ್ದು, ವಿಚ್ ಗಿವ್ ಮಿ ಲಾಟ್ ಆಫ್ ಜಾಯ್. ಓಕೆ, ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತು ಲಿವರ್ ಕ್ಯಾನ್ಸರ್ ಟ್ರೀಟ್ಮೆಂಟು ನನಗೆ ಜೀವನದಲ್ಲಿ ಅತ್ಯಂತ ಖುಷಿ ಕೊಟ್ಟಂಥ ಸಂದರ್ಭಗಳು 2-3. ಅದರಲ್ಲಿ ಒಂದು ತಾಯಿ ಈಗ ಜಸ್ಟ್ ಡೆಲಿವರ್ ಮಾಡಿರ್ತಾಳೆ, ಡೆಲಿವರ್ ಮಾಡಿ ಮಗು
ಬಂದಿರುತ್ತೆ, ಖುಷಿ ಪಡ್ತಿರ್ತಾಳೆ. ಕೆಲವೇ ನಿಮಿಷಗಳಲ್ಲಿ ಅವಳಿಗೆ ಎಕ್ಸೆಸಿವ್ ಬ್ಲೀಡಿಂಗ್ ಆಗುತ್ತೆ. ಎಕ್ಸೆಸಿವ್ ಬ್ಲೀಡಿಂಗ್ ಆಗಿ ಅಲ್ಲಿ ಗಶ್ ಆಫ್ ಬ್ಲಡ್ ಹೇಗಿರುತ್ತೆ ಅಂದರೆ ಗೈನಕಾಲಜಿಸ್ಟಿಗೆ ಎಲ್ಲಿಂದ ಬರ್ತಿದೆ ಅಂತ ಕೂಡ ಕಾಣಿಸೋದಿಲ್ಲ. ನಮ್ಮ ಆಸ್ಪತ್ರೆಯಲ್ಲಿ ಒಂದು ವೆಲ್ ಟ್ರೈನ್ಡ್ ಸೆಟ್ ಆಫ್ ಪೀಪಲ್ ಇದ್ದೀವಿ. ವಿತಿನ್ 30 minutes ಇಫ್ ಶಿ ಬ್ಲೀಡ್ಸ್ ಲೈಕ್ ದ್ಯಾಟ್, ಅದೇ ಥರ ಬ್ಲೀಡಿಂಗ್ ಕಂಟಿನ್ಯೂ ಆಯಿತು ಅಂದರೆ ಶಿ ಮೇ ಲೂಸ್ ಹರ್ ಲೈಫ್ ಆ್ಯಂಡ್ ಚೈಲ್ಡ್ ಮೇ ಲೂಸ್ ಮದರ್. ಸೊ ಈ ಥರ ಸಿಚುವೇಷನಲ್ಲಿ ಇಫ್ ಸಮಥಿಂಗ್ ಇಸ್ ಡನ್ ಲೈಕ್ ಎಂಬಲೈಸೇಷನ್ ಆಫ್ ದಿ ಯುಟ್ರೈನ್ ಆರ್ಟ್ರಿ, ಆ ಪೋಸ್ಟ್ ಪಾರ್ಟಮ್ ಹೆಮರೇಜ್ನ ಸ್ಟಾಪ್ ಮಾಡಲಿಕ್ಕೆ ದಟ್ ವಿಲ್ ಬಿ ವೆರಿ ಗುಡ್. ಆ್ಯಂಡ್ ವಿ ಹ್ಯಾವ್ ಡನ್ ಹಂಡ್ರೆಡ್ಸ್ ಆಫ್ ಸಚ್ ಕೇಸಸ್. ಆ್ಯಂಡ್ ಜಸ್ಟ್ ಟು ಆ್ಯಡ್ ಆನ್, ಸುಮಾರಷ್ಟು ವಿಡಿಯೋಸ್ಗಳನ್ನು ನಾನು ಇದ್ರ ಬಗ್ಗೆ ನೋಡಿದ್ದೀನಿ. ಸೇಯಿಂಗ್ ಬಹಳ ಆಸೆಪಟ್ಟು ಸುಮಾರು ವರ್ಷಗಳ ನಂತರ ನಮಗೆ ಮಗು ಆಯಿತು, ಮಗು ಆದ ನಂತರ ಎಕ್ಸೆಸಿವ್ ಬ್ಲೀಡಿಂಗ್ ಆಯಿತು, ಅದರಿಂದ ಐ ಆಲ್ಮೋಸ್ಟ್ ಲಾಸ್ಟ್ ಮೈ ಲೈಫ್ ಅಂತ ಸುಮಾರು ಜನ ಹೇಳಿರೋದು. ರೈಟ್, ಇವತ್ತಿನ ದಿನದಲ್ಲಿ ತುಂಬ ಕಾಮನ್ ಆಗಿದೆ, ಅಥವಾ ತುಂಬ ಕಾಮನ್ ಆಗಿ ನಾವು ನೋಡ್ತಾ ಇದ್ದೀವಿ. ಬಿಕಾಸ್ ವಿರ್ ಆಲ್ ಆನ್ ಸೋಷಿಯಲ್ ಮೀಡಿಯಾ, ಆ ಥರದ ಕೇಸಸ್ಗಳು ನಮ್ಮ ಗಮನಕ್ಕೆ ಬರ್ತಾ ಇದೆ. ಆ್ಯಂಡ್ ಇಟ್ಸ್ ಸೋ ನೈಸ್ ಟು ನೋ ದಟ್ ಅದನ್ನು ನಿಮ್ಮ ಫೀಲ್ಡ್ನಲ್ಲಿ ನೀವು ಕಂಡು ಹಿಡಿದು ಸ್ಟಾಪ್ ಮಾಡೋ ಒಂದು ಪಾಸಿಬಿಲಿಟಿ ಇದೆ ಅನ್ನೋದು. ಐ ಆಮ್ ವೆರಿ ಶ್ಯೂರ್ ಅದು ಅಲ್ಟಿಮೇಟ್ ಹ್ಯಾಪಿನೆಸ್ನ ಕೊಡುತ್ತೆ ಆಸ್ ಎ ಡಾಕ್ಟರ್ ಫಾರ್ ಯು ಅಂತ. ಡೆಫಿನೆಟ್ಲಿ ಇದು ಹೆಚ್ಚೆಚ್ಚು ಆಗ್ತಾ ಟೈರ್ 2 ಸಿಟೀಸ್ಗೂ ಪರ್ಕೊಲೇಟ್ ಆಗ್ತಾ ಇರುವಾಗ ದೆನ್ ದಿ ಮೆಟರ್ನಲ್ ಮಾರ್ಟಾಲಿಟಿ ಡ್ಯೂ ಟು ಪೋಸ್ಟ್ ಪಾರ್ಟಮ್ ಹೆಮರೇಜ್ ವಿಲ್ ಡ್ರಾಸ್ಟಿಕಲಿ ರೆಡ್ಯೂಸ್. ಇನ್ಫ್ಯಾಕ್ಟ್ ನಮ್ಮ ಹಾಸ್ಪಿಟಲು ವಿ ಹ್ಯಾವ್ ಕ್ರಿಯೇಟೆಡ್ ಅ ಕ್ಯಾಂಪೇನ್ ಟು ಡೂ ಸರೌಂಡಿಂಗ್ 5 kilometers ಆಸ್ಪತ್ರೆ ರೇಡಿಯಸಲ್ಲಿ ಯಾವುದೇ ಗೈನಕಾಲಜಿಸ್ಟ್ ಅಥವಾ ಒಬ್ಸ್ಟೆಟ್ರಿಷಿಯನ್ಗೆ ಈ ಥರ ಡೆಲಿವರಿ ಆಗುವಾಗ ತೊಂದರೆ ಆದರೆ ಫಸ್ಟ್ ನಮ್ಮ ಆಸ್ಪತ್ರೆ ಗೈನಕಾಲಜಿಸ್ಟ್ಗೆ ಮತ್ತು ನಮ್ಮ ಇಂಟರ್ವೆನ್ಷನಲ್ ರೇಡಿಯಾಲಜಿ ಟೀಮಿಗೆ ಕಾಲ್ ಮಾಡ್ತಾರೆ. ಸೊ ವಿ ಟೇಕ್ ಕೇರ್ ಆಫ್ ಆಲ್ ಸಚ್ ಪೇಷಂಟ್ಸ್ ಆ್ಯಂಡ್ ಮೋರ್ ದೆನ್ 200 ಸಚ್ ಸಕ್ಸಸ್ಫುಲ್ ಪ್ರೊಸೀಜರ್ಸ್ ಮಾಡುತ್ತೇವೆ. ಆ್ಯಂಡ್ ಆಲ್ಸೋ ಬ್ರೆಸ್ಟ್ ಕ್ಯಾನ್ಸರ್ ಕೇಸಸ್ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಿದೆ ನಮ್ಮ ಭಾರತದಲ್ಲಿ. ಹೌದು. ಸೊ ಟ್ಯೂಮರ್ ಕಾಣಿಸ್ಕೊಂಡಾಗ ಅಥವಾ ಲಂಪ್ಸ್ಗಳು ಕಾಣಿಸ್ಕೊಂಡಾಗ ಮೋಸ್ಟ್ ಆಫ್ ದ ಟೈಮ್ ಅದು ಬಿನೈನ್ ಅಂತಲೇ ಅಂದ್ಕೊಳ್ಳೋಣ. ಅದು ಥೈರಾಯ್ಡ್ ಗ್ರಂಥಿಯಲ್ಲಿರಬಹುದು ಅಥವಾ ಬ್ರೆಸ್ಟಲ್ಲಿರಬಹುದು, ಯೂಟ್ರಸ್ಸಲ್ಲಿರಬಹುದು. ಹೆಚ್ಚಿನ ಸಮಯದಲ್ಲಿ ಅದು ಬಿನೈನೇ ಆದರೂ ಅದನ್ನು ಯು ವಿಲ್ ಹ್ಯಾವ್ ಟು ಚೆಕ್ ಆ್ಯಂಡ್ ಕನ್ಫರ್ಮ್ ದಟ್ ಇಟ್ ಇಸ್ ಬಿನೈನ್, ಯಾಕಂದರೆ ಅದು ಮ್ಯಾಲಿಗ್ನೆಂಟ್ ಕೂಡ ಆಗಿರಬಹುದು. ಈ ಕೇಸಸ್ ಕೂಡ ಹೆಚ್ಚು ಕಂಡು ಬರುತ್ತಾ? ಸೊ ಈಗ ನಾವು ಡಯಾಗ್ನೋಸ್ಟಿಕ್ ರೇಡಿಯಾಲಜಿ ಡಿಪಾರ್ಟ್ಮೆಂಟಲ್ಲಿ ಸ್ಕ್ಯಾನ್ ಮಾಡಿದಾಗ ಒಂದು ಪ್ರಾಬಬಿಲಿಟಿ ಆಫ್ ದಿಸ್ ಬೀಯಿಂಗ್ ಮ್ಯಾಲಿಗ್ನೆಂಟ್ ಆರ್ ಬಿನೈನ್ ಅಂತ ಒಂದು ಸ್ಕೋರ್ ಕೊಡ್ತೀವಿ. ಬ್ರೆಸ್ಟಿಗೆ ಬಂದಾಗ ಬೈರಾಯ್ಡ್ಸ್ 1, 2, 3, 4, 5 ಅಂತ. ಕೆಲವೊಮ್ಮೆ ಅದು 1 ಅಥವಾ 2 ಇದ್ದಾಗ ಏನು ಮಾಡೋದಿಲ್ಲ, ಫಾಲೋ ಅಪ್ ಮಾಡ್ತೀವಿ. 3 ಅಥವಾ 4 ಇದ್ದು ಭಾಳ ಡೌಟ್ ಇದ್ದಾಗ ಬಯಾಪ್ಸಿ ಅಂತ ಸಣ್ಣ ಸೂಜಿ ಪರೀಕ್ಷೆ, ಪೇಷಂಟ್ಸ್ ಆಫೀಸಲ್ಲಿರುವಾಗ ಕೆಲಸ ಮುಗಿಸ್ಕೊಂಡು ಅಥವಾ ಆಫೀಸ್ ಮಧ್ಯೆ ಬಂದು ಬಯಾಪ್ಸಿ ಮಾಡಿಸ್ಕೊಂಡು ಹೋಗ್ಬೋದು ಬ್ರೆಸ್ಟಿಗೆಲ್ಲ. ಫೈಬ್ರಾಯ್ಡ್ಗೆ ಅಲ್ಟ್ರಾಸೌಂಡ್ ಮೋಸ್ಟ್ ಆಫನ್ ಸಾಕಾಗುತ್ತೆ. ಕೆಲವೊಮ್ಮೆ ಡೌಟ್ ಇದ್ದರೆ ಒಂದು MRI ಸ್ಕ್ಯಾನ್ ಬೇಕಾಗುತ್ತೆ. ಥೈರಾಯ್ಡ್ಗೆ ಕೂಡ ಅಷ್ಟೇ ಅಲ್ಟ್ರಾಸೌಂಡ್ ಮೋಸ್ಟ್ ಆಫನ್ ಸಾಕಾಗುತ್ತೆ. ಬಟ್ ಡೌಟ್ ಇದ್ದರೆ FNAC ಅಥವಾ ಬಯಾಪ್ಸಿ ಕೆಲವೊಮ್ಮೆ ಬೇಕಾಗುತ್ತೆ. ಬಟ್ ಬಯಾಪ್ಸಿ ಇವೆಲ್ಲ ಅತಿ ಸೇಫ್, ಆಲ್ಮೋಸ್ಟ್ ಆಫೀಸ್ ಪ್ರೊಸೀಜರ್ಸ್, OPD ಬೇಸ್ಡ್ ಪ್ರೊಸೀಜರ್ಸ್. ಬಂದು ಮಾಡಿಸ್ಕೊಂಡು ಪೇಷಂಟ್ಸ್ ಹೋಗಬಹುದು ಆಸ್ಪತ್ರೆಯಿಂದ ಮನೆಗೆ. ಡಾಕ್ಟರ್ಸ್ ಆಲ್ಸೋ ಹ್ಯಾವ್ ಟು ಸಿಟ್ ಡೌನ್ ಆ್ಯಂಡ್ ಟೆಲ್ ದೇರ್ ಪೇಷಂಟ್ಸ್ ದಟ್ ನಾನು ಈ ಥರ 10,000 ಪೇಷಂಟ್ಸ್ ನೋಡಿದ್ದೀನಿ, ಇಷ್ಟು ಲಿಟ್ರೇಚರಲ್ಲಿ ಇಷ್ಟು ಎವಿಡೆನ್ಸ್ ಇದೆ, ನಿಮಗೆ ಏನು ಆಗೋಂಥ ಸಾಧ್ಯತೆ ಬಹಳ ಕಡಿಮೆ ಅಥವಾ 0, 1 in million. ಇದನ್ನು ಕೂತು ಎಕ್ಸ್ಪ್ಲೈನ್ ಮಾಡಿದಾಗ ಮೋಸ್ಟ್ ಆಫ್ ದೆಮ್ ವಿಲ್ ಅಂಡರ್ಸ್ಟ್ಯಾಂಡ್. ಅದರಲ್ಲಿ ಒಂದು ಸ್ಮಾಲ್ ಸಬ್ಸೆಟ್ ಆಫ್ ಪೇಷಂಟ್ಸ್ಗೆ ಬಯಾಪ್ಸಿ ಬೇಕಾಗಬಹುದು ಅಥವಾ ಬೇರೆ ಪರೀಕ್ಷೆ ಬೇಕಾಗಬಹುದು, ಅದು ಮಾಡಬಹುದು. ಅದು ಮಾಡಿ ಕನ್ಫರ್ಮ್ ಮಾಡ್ಕೋಬಹುದು. ಸೊ ಯಾವೆಲ್ಲ ಇಶ್ಯೂಸ್ಗಳಿಗೆ ಸರ್ಜರಿ ಬದಲಾಗಿ ಜನ ದೇ ಕ್ಯಾನ್ ಆಪ್ಟ್ ಇಂಟರ್ವೆನ್ಷನಲ್ ರೇಡಿಯಾಲಜಿ ಅಂತ ನಿಮ್ಗೆ ಅನ್ಸುತ್ತೆ ಇವತ್ತಿನ ದಿನ? ವಾಟ್ ಈಸ್ ದಟ್ ಒನ್ ಆರ್ ಅ ಕಪಲ್ ಆಫ್ ಥಿಂಗ್ಸ್ ದಟ್ ಪೀಪಲ್ ಶುಡ್ ನೋ ಅಬೌಟ್ IR? ಹೌದು, ಇಂಟರ್ವೆನ್ಷನಲ್ ರೇಡಿಯಾಲಜಿಸ್ಟ್ ವರ್ಕ್ ವೆರಿ ಕ್ಲೋಸ್ಲಿ ವಿತ್ ಸರ್ಜನ್ಸ್. ದೇರ್ ಆರ್ ಸಮ್ ಫೀಲ್ಡ್ಸ್ ವೇರ್ ಇಂಟರ್ವೆನ್ಷನಲ್ ರೇಡಿಯಾಲಜಿಸ್ಟ್ ಕ್ಯಾನ್ ಸಬ್ಸ್ಟಿಟ್ಯೂಟ್ ದಿ ಸರ್ಜರಿ. ಪ್ರಥಮವಾಗಿ ಕುತ್ತಿಗೆಯಲ್ಲಿ ಥೈರಾಯ್ಡ್ ಗ್ರಂಥಿ, ಬಿನೈನ್ ಥೈರಾಯ್ಡ್ ನಾಡ್ಯೂಲ್, ಕೊಲಾಯ್ಡ್ ನಾಡ್ಯೂಲ್ ಅಂತ ಇರುತ್ತೆ. ಸೊ ಸಮ್ ಟೈಮ್ಸ್ ಕಾಸ್ಮೆಟಿಕ್ ಕಾರಣಗಳಿಂದ ಇರ್ಬೋದು. ಕೆಲವೊಮ್ಮೆ ಕಾಸ್ಮೆಟಿಕ್ ಅಲ್ಲದೆ ಇದಿರುತ್ತೆ, ಪ್ರೆಷರ್ ಸಿಮ್ಟಮ್ಸ್. ಈಗ ಪ್ರೆಸ್ ಆಗಿ ವಾಯ್ಸ್ ಚೇಂಜ್ ಆಗಬಹುದು, ಅಥವಾ ಟ್ರೇಕಿಯಾ ಕಂಪ್ರೆಷನ್ ಆಗಬಹುದು, ಅಥವಾ ಇಸೋಫೆಗಸ್ ಅನ್ನನಾಳ ಕಂಪ್ರೆಷನ್ ಆಗಬಹುದು. ಆ ಥರ ಸಿಚುವೇಷನಲ್ಲಿ ಮೊದಲು ಇದ್ದಿದ್ದು ಒಂದೇ ಟ್ರೀಟ್ಮೆಂಟ್, ಸರ್ಜರಿ, ಥೈರಾಯ್ಡೆಕ್ಟಮಿ ಅಂತ. ಕೆಲವೊಮ್ಮೆ ಅರ್ಧ ಥೈರಾಯ್ಡ್ ತೆಗಿಬೇಕಾಗ್ಬೋದು, ಹೆಮಿಥೈರಾಯ್ಡೆಕ್ಟಮಿ. ಇನ್ನು ಕೆಲವೊಮ್ಮೆ ಪೂರ್ತಿ ಥೈರಾಯ್ಡ್ ತೆಗಿಬೇಕಾಗ್ಬೋದು. ಅದಾದ ನಂತರ ಅವ್ರಿಗೆ ಥೈರಾಯ್ಡ್ ಸಪ್ಲಿಮೆಂಟ್ಸ್ ಬೇಕಾಗಬಹುದು. ಸೊ ಈಗ ಥೈರಾಯ್ಡ್ ನಾಡ್ಯೂಲ್ ಅಬ್ಲೇಷನ್ ಅಂತ ಏನು ಟ್ರೀಟ್ಮೆಂಟ್ ಅವೈಲೇಬಲ್ ಇದೆ, ಇಟ್ಸ್ ಆಲ್ಸೋ ಆಲ್ಮೋಸ್ಟ್ ಡೇ ಕೇರ್. ಬೆಳಗ್ಗೆ ಬಂದು ಮಧ್ಯಾಹ್ನ ಅಷ್ಟೊತ್ತಿಗೆ ಹೋಗ್ಬೋದು. ಸಣ್ಣ ಸೂಜಿ ಕುತ್ತಿಗೆಯಲ್ಲಿ ಅಂಡರ್ ಲೋಕಲ್ ಅನೆಸ್ಥೀಸಿಯಾ ಪಾಸ್ ಮಾಡಿ ಸ್ಮಾಲ್ ಬೌಟ್ಸ್ ಆಫ್ ಕರೆಂಟ್, ಇದರ್ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಆರ್ ಮೈಕ್ರೋವೇವ್ ಎನರ್ಜಿ ಡೆಪಾಸಿಟ್ ಮಾಡ್ತೀವಿ ಮಲ್ಟಿಪಲ್ ಸೈಟ್ಸಲ್ಲಿ. ದಟ್ ವಿಲ್ ಬರ್ನ್ ದಿ ಥೈರಾಯ್ಡ್ ನಾಡ್ಯೂಲ್ ಆ್ಯಂಡ್ ಶ್ರಿಂಕ್ ಇಟ್ ಓವರ್ ಅ ಪೀರಿಯಡ್ ಆಫ್ ಟೈಮ್. ಕಮ್ ವಿತ್ ದ ಥೈರಾಯ್ಡ್ ನಾಡ್ಯೂಲ್, ಗೋ ವಿತೌಟ್ ಅ ಥೈರಾಯ್ಡ್ ನಾಡ್ಯೂಲ್. ಎರಡನೇದು ಯೂಟ್ರೈನ್ ಫೈಬ್ರಾಯ್ಡ್. ಸೊ ಮೊದಲು ಯೂಟ್ರೈನ್ ಫೈಬ್ರಾಯ್ಡ್ಗೆ ಇದ್ದಿದ್ದು 2 ಟ್ರೀಟ್ಮೆಂಟು, ಮಯೋಮೆಕ್ಟಮಿ ಮತ್ತು ಹಿಸ್ಟರೆಕ್ಟಮಿ. ಈಗ ಯೂಟ್ರೈನ್ ಫೈಬ್ರಾಯ್ಡ್ ಎಂಬಲೈಸೇಷನ್ ಆರ್ ಯೂಟ್ರೈನ್ ಆರ್ಟರಿ ಎಂಬಲೈಸೇಷನ್ ಅಂತೇನಿದೆ, ದಿಸ್ ಈಸ್ ಆಲ್ಸೋ ವೆರಿ ಎಫೆಕ್ಟಿವ್. ಅದರಲ್ಲಿ ಗರ್ಭಕೋಶದ
ಫೈಬ್ರಾಯ್ಡ್ಸ್ ಏನಾಗಿರುತ್ತೆ ಅದಕ್ಕೆ ಸೆಲೆಕ್ಟಿವ್ ಆಗಿ ಕ್ಯಾಥೆಟರ್ನ ತೊಗೊಂಡು ಹೋಗಿ ಅಲ್ಲಿ ಆಂಜಿಯೋಗ್ರಾಮ್ ಮಾಡಿ ಫೈಬ್ರಾಯ್ಡ್ಗೆ ಹೋಗ್ತಿರೋಂಥ ಬ್ಲಡ್ ಸಪ್ಲೈನ ಕಟ್ ಆಫ್ ಮಾಡಿದ್ರೆ ಫೈಬ್ರಾಯ್ಡ್ ಶ್ರಿಂಕ್ ಆಗಿಬಿಡುತ್ತೆ. ಶ್ರಿಂಕ್ ಆದ ನಂತರ ಅದು ನಿಮಗೆ ಸಿಮ್ಟಮ್ಸ್ ಏನು ಕಾಸ್ ಮಾಡ್ತಿರುತ್ತೆ ಅದು ರಿಲೀಫ್ ಆಗುತ್ತೆ. ಎಕ್ಸ್ಟ್ರೀಮ್ಲಿ ಹೈ ರೇಟ್ ಆಫ್ ಸಕ್ಸಸ್. ಮೂರನೇ ಪ್ರೊಸೀಜರ್ ವೇರ್ ಸರ್ಜರಿ ಮೇ ನಾಟ್ ಬಿ ರಿಕ್ವೈರ್ಡ್ ಆ್ಯಂಡ್ ಇಂಟರ್ವೆನ್ಷನಲ್ ರೇಡಿಯಾಲಜಿಸ್ಟ್ ಕ್ಯಾನ್ ಹೆಲ್ಪ್ ಲಾಟ್ ಆಫ್ ಪೇಷಂಟ್ಸ್ ಅಂದರೆ ಪ್ರಾಸ್ಟೇಟ್ ಇಶ್ಯೂಸ್. ಈಗ ಬಿನೈನ್ ಹೈಪರ್ಪ್ಲೇಸಿಯಾ ಆಫ್ ಪ್ರಾಸ್ಟೇಟ್ ಅಂತ ಏನಂತೀವಿ, ವಯಸ್ಸಾಗ್ತಾ ಆಗ್ತಾ 70-80 ವರ್ಷ 60 ವರ್ಷ ಆದಮೇಲೆ ಪ್ರಾಸ್ಟೇಟ್ ಎನ್ಲಾರ್ಜ್ ಆಗಕ್ಕೆ ಶುರುವಾಗಿ ಯುರಿತ್ರಾ ಅಂತ ಒಂದೇನು ಚಾನಲ್ ಇರುತ್ತೆ ಮಧ್ಯದಲ್ಲಿ ಅದು ನ್ಯಾರೋ ಆಗ್ತಾ ಆಗ್ತಾ ದೇ ಹ್ಯಾವ್ ಟು ಸ್ಟ್ರೈನ್ ಮೋರ್ ಆ್ಯಂಡ್ ಆರ್ ದೇ ಮೇ ಹ್ಯಾವ್ ಅದರ್ ಇಶ್ಯೂಸ್ ವಿತ್ ಯೂರಿನರಿ ಕಂಪ್ಲೇಂಟ್ಸ್. ಅಂಥವ್ರಿಗೆ ಸಿಮಿಲರ್ ಟು ಫೈಬ್ರಾಯ್ಡ್ ಎಂಬಲೈಸೇಷನ್ ಪ್ರಾಸ್ಟೇಟ್ ಆರ್ಟರಿ ಎಂಬಲೈಸೇಷನ್ ಅಂತ ಪ್ರಾಸ್ಟೇಟ್ ಆರ್ಟ್ರಿ ಒಳಗಡೆ ಹೋಗಿ ಅದನ್ನು ಆರ್ಟ್ರಿ ಬ್ಲಾಕ್ ಮಾಡಿದಾಗ ಅದೇನಾಗುತ್ತೆ ಅದು ಪ್ರಾಸ್ಟೇಟ್ ಶ್ರಿಂಕ್ ಆಗಿ ಅದು ಯೂರಿನರಿ ಫ್ಲೋಗೆ ಹೆಲ್ಪ್ ಮಾಡುತ್ತೆ. ಮೋಸ್ಟ್ ಆಫ್ ದೆಮ್ ಆರ್ ಅಂಡರ್ ಲೋಕಲ್ ಅನಸ್ಥೀಶಿಯಾ. ಈ ಪೇಷಂಟ್ಸ್ ಎಲ್ಡರ್ಲಿ ಆಗ್ದಂಗೆ ಮತ್ತು ಅವರಿಗೆ ಅದರ್ ಕೋಮಾರ್ಬಿಡ್ಸ್ ಇರುವಾಗ ಅನಸ್ಥೀಶಿಯಾ ಕೊಡೋದು ಕಷ್ಟ ಆಗುತ್ತೆ. ಲೋಕಲ್ ಅನಸ್ಥೀಶಿಯಾ ಇರೋದ್ರಿಂದ ಅವರು ಡಿಸ್ಚಾರ್ಜ್ ಬೇಗ ಆಗಬಹುದು, ಅವತ್ತಿನ ದಿನವೇ ಆಗಬಹುದು ಅಥವಾ ನೆಕ್ಸ್ಟ್ ಡೇ ಮ್ಯಾಕ್ಸಿಮಮ್. ಮತ್ತು ರಿಕವರಿ ನಾವು 5 ದಿನ ಆಸ್ಪತ್ರೆಯಲ್ಲಿ ಇರೋದು, ಅದಾದಮೇಲೆ 5 ದಿನ ಮನೇಲಿ ರಿಕವರಿ, ಆ ಥರ ಇದು ಇಂಟರ್ವೆನ್ಷನಲ್ ರೇಡಿಯಾಲಜಿಯಲ್ಲಿ ಹಾಸ್ಪಿಟಲ್ ಸ್ಟೇ ಓವರಾಲ್ ಕಡಿಮೆ ಆಗುತ್ತೆ. ಆ್ಯಂಡ್ ಕಾಸ್ಟು ಇನಿಷಿಯಲಿ ಮೇ ಲುಕ್ ಹೈಯರ್. ಅಂದರೆ ಇಂಟರ್ವೆನ್ಷನಲ್ ರೇಡಿಯಾಲಜಿ ಬಿಕಾಸ್ ಇಟ್ಸ್ ಲಾಟ್ ಆಫ್ ಟೆಕ್ನಾಲಜಿ ಡಿಪೆಂಡೆಂಟ್ ಕ್ಯಾಥೆಟರ್ಸ್ ಟ್ಯೂಬ್ಸ್, ಅದರಲ್ಲಿ ಖರ್ಚು ಹೆಚ್ಚಿಗೆ ಆಗ್ಬೋದು. ಬಟ್ ಈಗ ನಾನು ಒಂದು ಸರ್ಜರಿ ಮಾಡಿಸ್ಕೊಂಡು 1 ದಿನ ಆಸ್ಪತ್ರೆಯಲ್ಲಿದ್ದು ವಾಪಸ್ ಹೊರಟೋಗ್ತೀನಿ, ಒಂದು ಕಾಸ್ಟ್ ಆಫ್ ದಿ ಓವರಾಲ್ ಪ್ರೊಸೀಜರ್ ಒಂದು 10-20% ಹೆಚ್ಚಿಗೆ ಆಗಬಹುದು. ಮೋಸ್ಟ್ ಆಫನ್ ಕಾಸ್ಟ್ ವಿಲ್ ಬಿ ಸಿಮಿಲರ್ ಟು ಸರ್ಜರಿ, ಬಟ್ ಯು ಆರ್ ಏಬಲ್ ಟು ಗೋ ಬ್ಯಾಕ್ ಟು ವರ್ಕ್ ಅಟ್ ದಿಸ್ ಸೂನರ್ ಆ್ಯಂಡ್ ಯು ಆರ್ ನಾಟ್ ಲೂಸಿಂಗ್ ಯುವರ್ ಸ್ಯಾಲರಿ. ಸೊ ಓವರಾಲ್ ಇಫ್ ಯು ಲುಕ್ ಅಟ್ ಮಲ್ಟಿಪಲ್ ಸ್ಟಡೀಸಲ್ಲಿ ನೋಡಿದಾಗ ದಿ ಕಾಸ್ಟ್ ಬೆನಿಫಿಟ್ ರೇಷಿಯೋ ಈಸ್ ವೆರಿ ಹೈ ಫಾರ್ ಎನಿ ಇಂಟರ್ವೆನ್ಷನಲ್ ರೇಡಿಯಾಲಜಿ ಪ್ರೊಸೆಸ್, ಎಸ್ಪೆಷಲಿ ಫೈಬ್ರಾಯ್ಡ್ ಆಗಲಿ, ಪ್ರಾಸ್ಟೇಟ್ ಆಗಲಿ, ಥೈರಾಯ್ಡ್ ಆಗಲಿ. ಸೊ ಕಾಸ್ಟ್ ಬೆನಿಫಿಟ್ ರೇಷಿಯೋ ಇಸ್ ವೆರಿ ಹೈ. ಬಟ್ ಇನ್ಶೂರೆನ್ಸ್ ಪಾರ್ಟ್ ಆಫ್ ಇಟ್ ಅಂತ ಮಾತಾಡ್ತಾ ಕವರ್ ಆಗುತ್ತಾ ಇನ್ಶೂರೆನ್ಸ್? ಹೌದು, ಮೋಸ್ಟ್ ಆಫ್ ದ ಪೇಷಂಟ್ಸ್ ಬರುವಾಗ ಇದೇ ಕ್ವೆಶ್ಚನ್ ಕೇಳ್ತಾರೆ, ಸರ್ ನಾನು ಮಾಡಿಸ್ಕೊಳ್ಳೋಕೆ ರೆಡಿ ಇದ್ದೀವಿ ಬಟ್ ಇನ್ಶೂರೆನ್ಸ್ ಕವರ್ ಆಗುತ್ತಾ ಅಂತ. ಇನ್ಶೂರೆನ್ಸ್ ಕವರ್ ಆಗುತ್ತೆ, ಎಲ್ಲ ಪ್ರೊಸೀಜರ್ಸ್ಗೂ ಕವರ್ ಆಗುತ್ತೆ. ಯಾಕೆಂದರೆ ನನ್ ಆಫ್ ದೀಸ್ ಪ್ರೊಸೀಜರ್ಸ್ ಆರ್ ಎಕ್ಸ್ಪೆರಿಮೆಂಟಲ್, ದೀಸ್ ಆರ್ ಆಲ್ ಪ್ರೂವನ್ ಗೈಡ್ಲೈನ್ಸಲ್ಲಿ ಇರುವಂತಹ ಪ್ರೊಸೀಜರ್ಗಳು. ಈಗ ನೀವು ಫಾರ್ ಎಕ್ಸಾಂಪಲ್ ಥೈರಾಯ್ಡ್ ಹೇಳಿದ್ನಲ್ಲ, ಥೈರಾಯ್ಡು ನಾನು ಮೊನ್ನೆ ಸೌತ್ ಕೊರಿಯಲ್ಲಿ ದ ವರ್ಲ್ಡ್ಸ್ ಒನ್ ಆಫ್ ದಿ ಫಸ್ಟ್ ಪಯನೀರ್ಸ್ ಆಫ್ ಥೈರಾಯ್ಡ್ ಅಬ್ಲೇಷನ್ ಜೊತೆ ಐ ಸ್ಪೆಂಡ್ 2 weeks ವಿತ್ ದೆಮ್. ಸೊ ದೇ ಹ್ಯಾವ್ developed so much literature that is it's evolved in the national guidelines. So ಅದರಿಂದ ಥೈರಾಯ್ಡ್ಗೆ, ಸೊ ಫೈಬ್ರಾಯ್ಡ್ಗೆ ನೀವು ಮಲ್ಟಿಪಲ್ ಸೊಸೈಟಿ ರೆಕಮೆಂಡೇಷನ್ಸ್, OBG ಸೊಸೈಟಿ ರೆಕಮೆಂಡೇಷನ್ಸು, ಇಂಟರ್ವೆನ್ಷನಲ್ ಸೊಸೈಟಿ ರೆಕಮೆಂಡೇಷನ್ಸ್ ನೋಡಿದ್ರೆ ದೇ ಆಲ್ಸೋ ಆರ್ ಇನ್ಕಾರ್ಪೊರೇಟೆಡ್ ಇನ್ ದೋಸ್ ಗೈಡ್ಲೈನ್ಸ್. ಫೈಬ್ರಾಯ್ಡ್ ಎಂಬಲೈಸೇಷನ್ನು, ಪ್ರಾಸ್ಟೇಟು ಅಷ್ಟೇ, ಅಮೆರಿಕನ್ ಯೂರಾಲಜಿ ಸೊಸೈಟಿ ಆಗಿರ್ಬೋದು, ಮಲ್ಟಿಪಲ್ ಸೊಸೈಟೀಸ್ ಆಗಿರ್ಬೋದು, ಲಿವರ್ ಕ್ಯಾನ್ಸರ್ ಆಗಿರ್ಬೋದು. ಸೊ ದೀಸ್ ಆರ್ ಆಲ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ the guidelines. So these we are not doing anything outside the guidelines. So guidelines ಅಲ್ಲಿ ಇರೋದ್ರಿಂದ these treatment are approved by insurance. ಕೆಲವೊಮ್ಮೆ ಇನ್ಶೂರೆನ್ಸ್ ಕಂಪನಿಗಳು ಡಿನೈ ಮಾಡಿದಾಗ ದೇ ವಿಲ್ ಆಸ್ಕ್ ಅ ಸ್ಪೆಸಿಫಿಕ್ ಕ್ವೆಶ್ಚನ್, ನೀವು ಈ ಟ್ರೀಟ್ಮೆಂಟ್ನ ಯಾಕೆ ಮಾಡ್ತಿದ್ದೀರಾ ಅಂತ ಕೇಳಿದಾಗ ನಾವು ಒಂದು ಎಕ್ಸ್ಪ್ಲನೇಷನ್ನು ಮತ್ತು ಸೈಂಟಿಫಿಕ್ ಬ್ಯಾಕ್ಗ್ರೌಂಡು ಎಲ್ಲ ಕೊಟ್ಟಾಗ ಆಕ್ಸೆಪ್ಟ್ ಆಗುತ್ತೆ. ಅದ್ರ ಜೊತೆಗೇ ಜನ ಇನ್ಶೂರೆನ್ಸ್ ಪಾಲಿಸಿ ತೊಗೊಳ್ಳುವಾಗ ಓದಬೇಕು. ಕರೆಕ್ಟ್. ಏನು ಓದಬೇಕು, ಒಳಗಡೆ ಏನಿದೆ, 25 ಪೇಜ್ ಇದ್ದರೆ ಅದು ನಮ್ಮ ಹೆಲ್ತ್ ಇನ್ಶೂರೆನ್ಸು, ನಾವು ವಯಸ್ಸಾದಾಗ ನಮಗೆ ಉಪಯೋಗ ಆಗುವಂಥದ್ದು, ನಾವು ಕೇರ್ಫುಲ್ಲಾಗಿ ಓದಬೇಕು. ಟೆಲಿಫೋನಲ್ಲಿ ಯಾರೋ ಹೇಳಿದ್ರು ಅಂತ ಇನ್ಶೂರೆನ್ಸ್ ತೊಗೋಬಾರ್ದು. ಅದರೊಳಗಡೆ ಏನಿದೆ, ಏನು ಕವರ್ ಆಗುತ್ತೆ, ಎಷ್ಟು ದುಡ್ಡು ಆಗುತ್ತೆ, ಯಾವುದು ಕವರ್ ಆಗುತ್ತೆ. ಮಾಡರ್ನ್ ಕೆಲವೊಮ್ಮೆ ಬರೆದ್ಬಿಡ್ತಾರೆ ಒಂದು ಬ್ಲ್ಯಾಂಕೆಟ್ ಸ್ಟೇಟ್ಮೆಂಟ್, ಮಾಡರ್ನ್ ಟ್ರೀಟ್ಮೆಂಟ್ ನಾಟ್ ಕವರ್ಡ್ ಅಂತ. ಇದು ನಾನು ನೀವು ಹೇಳಿದ ಪ್ರಶ್ನೆಗೆ ಇನ್ಶೂರೆನ್ಸ್ ಯಾವಾಗ ಆಗಲ್ಲ ಅಂತಂದರೆ ಅವರು ಮಾಡರ್ನ್ ಟ್ರೀಟ್ಮೆಂಟ್ ನಾಟ್ ಕವರ್ಡ್ ಅಂತ ಒಂದು ಲೈನ್ ಇರುತ್ತೆ. ಅದು ಇರುವಾಗ ನೀವು ಅವ್ರು ಯಾವುದನ್ನು ಬೇಕಾದರೂ ಮಾಡರ್ನ್ ಅಂತ ಅನ್ಬೋದು. ಇದು ಯಾವುದು ಮಾಡರ್ನ್ ಅಲ್ಲ, ಪ್ರಾಸ್ಟೇಟ್ ಮಾಡರ್ನ್, ಎಂಬಲೈಸೇಷನ್ ಮಾಡರ್ನ್ ಅಲ್ಲ, ಫೈಬ್ರಾಯ್ಡ್ ಮಾಡರ್ನ್ ಅಲ್ಲ, ಥೈರಾಯ್ಡ್ ಮಾಡರ್ನ್ ಅಲ್ಲ. ಅವ್ರ ಪ್ರಕಾರ ಅವರು ಮಾಡರ್ನ್ ಅಂತ ಕ್ಲಾಸಿಫೈ ಮಾಡಿಕೊಂಡ್ರೆ ಹಾಗೂ ಅದಕ್ಕೆ ನೀವು ಇನ್ಶೂರೆನ್ಸ್ ಪಾಲಿಸಿ ತಗೊಳ್ಳುವಾಗ ಕೇರ್ಫುಲ್ಲಾಗಿ ನೋಡಬೇಕು. ಆ್ಯಂಡ್ ಇದಕ್ಕೂ ಒಂದು ಪ್ರೋ ಟಿಪ್ ಥರ ನಾನು ಕೊಡಬೇಕು ಅನ್ನೋದಿದ್ರೆ, ಇನ್ಶೂರೆನ್ಸ್ ನೀವು ತೊಗೊಂಡಾಗ 25-30 ಪೇಜ್ ಇರುತ್ತೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸಲ್ಲಿ. ಓದೋದು ಕಷ್ಟ ಅಂದರೆ ಇವತ್ತಿನ ದಿನ AI ಇದೆ, ಸೊ ಫೋಟೋ ತೆಗೆದು ಅದಕ್ಕೆ ಅಪ್ಲೋಡ್ ಮಾಡಿ ಇದರಲ್ಲಿ ಏನೇನು ಕವರ್ ಆಗುತ್ತೆ, ಏನೇನು ಕವರ್ ಆಗಲ್ಲ ಸಮರೈಸ್ ಮಾಡಿ ನನಗೆ ಕೊಟ್ಬಿಡು ಅಂದರೆ AI ಅದನ್ನು ಮಾಡುತ್ತೆ. ಪ್ಲೀಸ್ ಡೂ ದ್ಯಾಟ್. ಆ್ಯಂಡ್ ಆಲ್ಸೋ ಎಂಬಲೈಸೇಷನ್ ಅಂತ ನೀವೇನು ಹೇಳಿದ್ರಿ, ದಟ್ಸ್ ಅ ವೆರಿ ಬ್ಯೂಟಿಫುಲ್ ಫ್ಯಾಸಿನೇಟಿಂಗ್ ಟರ್ಮ್, ಒಂಥರ ಮಿರಾಕಲ್ ಥರ. ಯಾಕಂದರೆ ರಿಯಲ್ ಲೈಫಲ್ಲಿ ಏನು ವರ್ಕ್ ಆಗುತ್ತೆ ಅದು ದೇಹದ ಒಳಗೂ ವರ್ಕ್ ಆಗುತ್ತೆ ಅನ್ನೋದಕ್ಕೆ ಒಂದು ಬ್ಯೂಟಿಫುಲ್ ಎಕ್ಸಾಂಪಲ್ ಇಸ್ ವಾಟ್ ಐ ಫೀಲ್. ಒಂದು ಗಿಡ, ಅದಕ್ಕೆ ನಾವು ನೀರು ಎರಿತಾ ಇದ್ದರೆ, ಹಾಗೆ ಸೂರ್ಯನ ಕಿರಣಗಳು ಅದ್ರ ಮೇಲೆ ಬೀಳ್ತಾ ಇದ್ದರೆ ಎಷ್ಟು ಬ್ಯೂಟಿಫುಲಿ ಅದು ಬ್ಲಾಸಮ್ ಆಗುತ್ತೆ. ಅದೇ ನಾವು ಲೈಟ್ನ ಕಟ್ ಡೌನ್ ಮಾಡಿದಾಗ, ನೀರನ್ನು ಸ್ಟಾಪ್ ಮಾಡಿದಾಗ ಗಿಡ ಒಣಗೋಗುತ್ತೆ. ಸೇಮ್ ಪ್ರಿನ್ಸಿಪಲ್ ಇಲ್ಲೂ ಅಪ್ಲಿಕೇಬಲ್ ಅಲ್ವಾ? ಅಂದರೆ ಎಂಬಲೈಸೇಷನ್ ಅಂತ ಬರ್ತಾ ಅಲ್ಲಿಗೆ ಬ್ಲಡ್ ಸಪ್ಲೈನೇ ನೀವು ಕಟ್ ಮಾಡಿಬಿಡ್ತೀರಾ. ಯಾವುದೋ ಒಂದು ಟ್ಯೂಮರ್ ಅದಕ್ಕೆ ಅದು ಬೆಳ್ಕೊಂಡು ಹೋಗ್ತಿದೆ ಅಂತ ಆದಾಗ ಅದಕ್ಕೆ ಬ್ಲಡ್ ಸಪ್ಲೈನ ಕಟ್ ಡೌನ್ ಮಾಡಿದ್ರೆ ಆ ಟ್ಯೂಮರ್ ಬೆಳೆಯೋದು ನಿಲ್ಲತ್ತೆ ಆ್ಯಂಡ್ ಶ್ರಿಂಕ್ ಆಗಿ ಹೋಗುತ್ತೆ.
ಆಮ್ ಐ ರೈಟ್ ಡಾಕ್ಟರ್? ಅಬ್ಸಲ್ಯೂಟ್ಲಿ, ಥ್ಯಾಂಕ್ ಯು ಫಾರ್ ಗಿವಿಂಗ್ ದಟ್ ಅನಾಲಜಿ. ನನಗೆ ಒಂದು 2-3 ಅನಾಲಜಿ ಇರುತ್ತೆ, ಅದನ್ನೇ ಡೈಲಿ ಯೂಸ್ ಮಾಡ್ತಿರ್ತೀನಿ. ಅದನ್ನು ಹೇಳಿ ಬೋರ್ ಆಗಿತ್ತು. ಈಗ ನಿಮ್ಮ ಮೂಲಕ ನನಗೆ ಗಿಡದ್ದು ಅಂತ ಎಕ್ಸಾಕ್ಟ್ಲಿ ಕರೆಕ್ಟ್ ನೀವು ಹೇಳಿದ್ದು. ಈಗ ಫೈಬ್ರಾಯ್ಡ್ಸ್ಗೆ ಏನಾಗುತ್ತೆ, ದೇ ಆರ್ ಡಿಪೆಂಡೆಂಟ್ ಆನ್ 2 ಥಿಂಗ್ಸ್. ಒಂದು ಹಾರ್ಮೋನಲ್ ಸ್ಟಿಮ್ಯುಲೇಷನ್ನು, ಎರಡನೇದು ಬ್ಲಡ್ ಫ್ಲೋ. ಎರಡರಲ್ಲಿ ಒಂದು ಅಥವಾ ಎರಡನ್ನೂ ಕಟ್ ಆಫ್ ಮಾಡಿದ್ರೆ ದೇ ವಿಲ್ ರೆಸ್ಪಾಂಡ್ ಟು ಟ್ರೀಟ್ಮೆಂಟ್. ಸೊ ನಾವೇನು ಮಾಡ್ತೀವಿ ಈಗ ಕೆಲವೊಮ್ಮೆ ಐ ಜಸ್ಟ್ ವಾಕ್ ಯು ಥ್ರೂ ದ ಪ್ರೊಸೀಜರ್. ಪೇಷಂಟ್ಗೆ ಕೆಲವಾರು ಮ್ಯಾಂಡೇಟರಿ ಟೆಸ್ಟ್ ಮತ್ತು MRI ಎಲ್ಲ ಇರುತ್ತೆ, ಅದನ್ನೆಲ್ಲ ಔಟ್ ಪೇಷಂಟಲ್ಲೇ ಮಾಡಿಸ್ಕೊಳ್ತಾರೆ. ಅದಾದ ನಂತರ ಆಸ್ಪತ್ರೆಗೆ ಬೆಳಗ್ಗೆ ಒಂದು 6 ಗಂಟೆ ಹಂಗೆ ಬರ್ತಾರೆ. ಅದಾದ ನಂತರ ಇದು ರಿಸ್ಟಲ್ಲಿ ಅಥವಾ ಗ್ರಾಯಿನಲ್ಲಿ ಒಂದು ಸ್ಮಾಲ್ ಲೋಕಲ್ ಅನೆಸ್ಥಿಷಿಯಾ ಕೊಡ್ತೀವಿ. ಕೊಟ್ಬಿಟ್ಟು ಒಂದು ಟ್ಯೂಬ್ ಇರುತ್ತೆ, ಅದು ಟ್ಯೂಬ್ ಸೈಜ್ ಬಂದ್ಬಿಟ್ಟು 2 to 3 millimeters. ಆ ಟ್ಯೂಬು ಆಲ್ಮೋಸ್ಟ್ ಪೆಲ್ವಿಕ್ ಆರ್ಟರೀಸ್ವರೆಗೂ ಹೋಗುತ್ತೆ. ಅದಾದ ನಂತರ ಬೇಕಾದರೆ ಒಂದು ಮೈಕ್ರೋ ಕ್ಯಾಥೆಟರ್, ಕೂದಲೆಳೆ ಅಂತ ಮೈಕ್ರೋ ಕ್ಯಾಥೆಟರ್ ಟ್ಯೂಬ್, ಅದು ಫೈಬ್ರಾಯ್ಡ್ ಹತ್ತಿರಕ್ಕೆ ಹೋಗಿ ಆಂಜಿಯೋಗ್ರಾಮ್ ಡೈ ಕೊಟ್ಟು ಚೆಕ್ ಮಾಡ್ತೀವಿ. ಚೆಕ್ ಮಾಡಿದಾಗ ಫೈಬ್ರಾಯ್ಡು ಬಹಳ ಹೆಚ್ಚಿಗೆ ಬ್ಲಡ್ ಸಪ್ಲೈ ಇರುತ್ತೆ. ಅದಾದ ನಂತರ ಒಂದು 500 to 300 ಮೈಕ್ರಾನ್ ಸೈಜ್ ಪಾರ್ಟಿಕಲ್ಲು ಒಂದಿರುತ್ತೆ, ವೇರಿಯಸ್ ಸೈಜಸ್ ಇರುತ್ತೆ. ಅದನ್ನು ಡಿಪ್ಲಾಯ್ ಮಾಡಿದಾಗ ಅವು ಸ್ಪೆಸಿಫಿಕಲಿ ಫೈಬ್ರಾಯ್ಡ್ಸು ಅದನ್ನ ಸಕ್ ಮಾಡ್ಕೊಳ್ತವೆ. ಸಕ್ ಮಾಡಿಕೊಂಡು ಯು ಕ್ಯಾನ್ ಸಿ ಆನ್ ಟೇಬಲ್ ದಟ್ ದ ಫೈಬ್ರಾಯ್ಡ್ಸ್ ಬ್ಲಡ್ ಸಪ್ಲೈ ಕಟ್ ಆಫ್ ಆಯಿತು ಅಂತ. ಓವರ್ ಆ್ಯಂಡ್ ಫೈಬ್ರಾಯ್ಡ್ ಸ್ಲೋಲಿ ಶ್ರಿಂಕ್ ಆಗಕ್ಕೆ ಸ್ಟಾರ್ಟ್ ಆಗ್ತವೆ. ಸ್ಟಾರ್ಟ್ ಆದಾಗ ಅವರಿಗೆ ರೆಸ್ಪಾನ್ಸ್ ಟು ಬೈ ಫಸ್ಟ್ ಸೈಕಲ್ ಅವ್ರು ಮೋರ್ ದೆನ್ 95% ಆಫ್ ದ ಪೇಷಂಟ್ಸ್ ವಿಲ್ ಹ್ಯಾವ್ ಗುಡ್ ರೆಸ್ಪಾನ್ಸ್ ಟು ದ ಸಿಮ್ಟಮ್ಸ್ ದಟ್ ದೇ ಹ್ಯಾಡ್. ಅದಾದ ನಂತರ ಪೇಷಂಟ್ಸು ಈಗ ರಿಸ್ಟಿಂದ ಮಾಡಿದರೆ ದೇ ಕ್ಯಾನ್ ಸ್ಟಾರ್ಟ್ ವಾಕಿಂಗ್, ಡೂಯಿಂಗ್ ಎವ್ರಿಥಿಂಗ್ ರೈಟ್ ಅವೇ. ಸ್ವಲ್ಪ ಪೇಯ್ನ್ ಇರುತ್ತೆ, ಸ್ವಲ್ಪ ಇಲ್ಲ ಕನ್ಸಿಡರಬಲ್ ಪೇಯ್ನ್ ಇರುತ್ತೆ. ಸೊ ನಾವೇನು ಮಾಡ್ತೀವಿ, ಮೊದಲೇ ಅವ್ರಿಗೆ ಕೌನ್ಸಿಲಿಂಗ್ ಮಾಡಿರ್ತೀವಿ. ನಂತರ ನಮ್ಮ ಅನೆಸ್ಥೆಟಿಸ್ಟ್ ನೋಡಿರ್ತಾರೆ. ಸೊ ದೇ ಆರ್ ಇನ್ ಚಾರ್ಜ್ ಆಫ್ ದೇರ್ ಪೇಯ್ನ್. ಪೇಷಂಟ್ ಕಂಟ್ರೋಲ್ಡ್ ಅನಾಲ್ಜೆಸಿಯಾ ಅಂತ ಒಂದು ಟ್ಯೂಬ್ ಇರುತ್ತೆ. ಅವರು ಪೇಯ್ನ್ ಆಯಿತು ಅಂದರೆ ಕ್ಲಿಕ್ ಮಾಡಿದ್ರೆ ಅವರಿಗೆ ಪೇಯ್ನ್ ಮೆಡಿಕೇಶನ್ ಬರುತ್ತೆ. ಪೇಯ್ನ್ ಇಲ್ಲ ಅಂತಂದರೆ ಅವ್ರಿಗೆ ಈಗ ನಾವು ಸ್ಟ್ಯಾಂಡರ್ಡ್ ಲೋಡಿಂಗ್ ಡೋಸ್ ಕೊಡೋದಿಲ್ಲ. ಸೊ ವಾಟ್ ವಿಲ್ ಡೂ ಇಸ್ ದೇ ವಿಲ್ ರಿಸೀವ್ ಅನೆಸ್ಥಿಷಿಯಾ ಆರ್ ಅನಾಲ್ಜೆಸಿಯಾ ಆರ್ ಪೇಯ್ನ್ ಕಿಲ್ಲರ್ಸ್ ಓನ್ಲಿ ವೆನ್ ದೇ ಹ್ಯಾವ್ ಪೇಯ್ನ್. ಅವರಿಗೆ ಪೇಯ್ನ್ ಇರುವಾಗ ಮಾತ್ರ ಬರುತ್ತೆ. ಟಿಪಿಕಲಿ ನೆಕ್ಸ್ಟ್ ಡೇ ಅವರು ಬೆಳಗ್ಗೆ ಬಂದು ನೋಡ್ತೀವಿ, ಅವರನ್ನು ಮನೆಗೆ ಕಳಿಸ್ಕೊಡ್ತೀವಿ. ಕಾಲಿಂದ ಮಾಡಿದರೆ ಒಂದು 2 ರಿಂದ 6 ಗಂಟೆ ಅವ್ರು ನಡೆಯೋ ಹೋಗಿಲ್ಲ ಅಷ್ಟೇ. ಗ್ರಾಯಿಂದ ಮಾಡಿದ್ರೆ, ಹೌದು, ಕೈಯಿಂದ ಮಾಡಿದ್ರೆ ಅವ್ರು ಇಮಿಡಿಯೇಟ್ಲಿ ನಡಿಬಹುದು, ಎಲ್ಲ ಮಾಡಬಹುದು. ಓಕೆ ಓಕೆ. ಸೊ ಇವಾಗ ಜುಲೈ ತಿಂಗಳಲ್ಲಿ ನಾವಿದ್ದೀವಿ ಆ್ಯಂಡ್ ಜುಲೈ ಮಂತ್ ಇಸ್ ಫೈಬ್ರಾಯ್ಡ್ಸ್ಗಳ ಅವೇರ್ನೆಸ್ ಮಂತ್, ಎಸ್ಪೆಷಲಿ ಯೂಟ್ರಿನ್ ಫೈಬ್ರಾಯ್ಡ್ಸ್. ಸೊ ಇದ್ರ ಬಗ್ಗೆನೇ ಮಾತಾಡ್ತಾ, ಈ ಫೈಬ್ರಾಯ್ಡ್ಸ್ಗಳ ಎಂಬಲೈಸೇಷನ್ ನೀವು ಮಾಡ್ತಾ, ಐ ಆಮ್ ವೆರಿ ಶ್ಯೂರ್ ದ ಮೋಸ್ಟ್ ಕಾಮನ್ ಕ್ವೆಶ್ಚನ್ ವುಡ್ ಬಿ, ಯಂಗ್ಸ್ಟರ್ಸಲ್ಲಿ ಇದನ್ನು ಮಾಡಿದಾಗ, ಯಂಗ್ ವುಮೆನಲ್ಲಿ ನೀವು ಇದನ್ನು ಮಾಡಿದಾಗ ಫ್ಯೂಚರ್ ಪ್ರೆಗ್ನೆನ್ಸಿಗೆ ಪ್ಲಾನ್ ಮಾಡ್ತಿರ್ತಾರೆ, ಅದಕ್ಕೇನಾದರೂ ತೊಂದರೆ ಆಗುತ್ತಾ ಅಂತ. ಕೆಲವು ವರ್ಷಗಳ ಹಿಂದೆ ಲಿಟ್ರೇಚರ್ ಎವಿಡೆನ್ಸ್ ಸೆಡ್ ದಟ್ ವಿ ಆರ್ ನಾಟ್ ವೆರಿ ಕಾನ್ಫಿಡೆಂಟ್ ಆಫ್ ಟ್ರೀಟಿಂಗ್ ವಿಮೆನ್ ವಿತ್ wanting to have pregnancy. Okay. So 10-15 years ಮುಂಚೆ, as and more literature is coming forward, ಇವತ್ತಿನ ದಿನದಲ್ಲಿ ಏನು ಹೇಳ್ಬೋದು ಅಂತಂದರೆ ಮಯೋಮೆಕ್ಟಮಿ, ಅದೇ ರಿಮೂವಲ್ ಆಫ್ ದಿ ಫೈಬ್ರಾಯ್ಡ್ ಬೈ ಸರ್ಜರಿ ಆ್ಯಂಡ್ ಯುಟ್ರೈನ್ ಫೈಬ್ರಾಯ್ಡ್ ಎಂಬಲೈಸೇಷನ್ ಆರ್ ಆಲ್ಮೋಸ್ಟ್ ಸಿಮಿಲರ್. ಇದನ್ನು ಮಾಡಬಹುದು. ಎರಡೂ ಈಕ್ವಲಿ ಎಫೆಕ್ಟಿವ್ ಆಗಿರುತ್ತೆ. ನಾವು ಪೇಷಂಟ್ ಜೊತೆ ಕೂತು ಇದರಿಂದ ಏನು, ಮಯೋಮೆಕ್ಟಮಿಯಿಂದ ಏನು ಅಡ್ವಾಂಟೇಜ್ ಇರುತ್ತೆ, ಫೈಬ್ರಾಯ್ಡ್ ಎಂಬಲೈಸೇಷನಿಂದ ಏನು ಅಡ್ವಾಂಟೇಜ್ ಇರುತ್ತೆ, ಎರಡನ್ನೂ ಡಿಸ್ಕಸ್ ಮಾಡಿ ಕೇಸ್ ಬೈ ಕೇಸ್ ಬೇಸಿಸ್ ನಾವು ಮಾಡಬಹುದು. ಸೊ ಸೆಲೆಕ್ಷನ್ ಆಫ್ ದಿ ಕೇಸ್ ಮಸ್ಟ್ ಬಿ ವೆರಿ ಥರೋ. ಯಾಕೆಂದರೆ ಫರ್ಟಿಲಿಟಿ ಈಸ್ ಅ ವೆರಿ ಇಂಪಾರ್ಟೆಂಟ್ ಹೆಲ್ತ್ ಇಶ್ಯೂ, ಎಮೋಷ್ನಲ್ ಇಶ್ಯೂ, ಆ್ಯಂಡ್ ಎವ್ರಿಬಡಿ ಶುಡ್ ನೋ ಮಯೋಮೆಕ್ಟಮಿ ಅಂದರೆ ಏನು, ಎಂಬಲೈಸೇಷನ್ ಅಂದರೆ ಏನು, ಏನಕ್ಕೆ, ವಾಟ್ ಆರ್ ವಿ ಅಂಡರ್ ಗೋಯಿಂಗ್ ಅನ್ನೋದು ಅರ್ಥ ಆಗಬೇಕು. ಸೊ ಕರೆಂಟ್ ಎವಿಡೆನ್ಸ್ ಹೇಳುತ್ತೆ ಎರಡೂ ಆಲ್ಮೋಸ್ಟ್ ಸಿಮಿಲರ್ ಎಫಿಕಸಿ ಇದೆ ಅಂತ. ಸೊ ಇದನ್ನ ಡಾಕ್ಟರ್ ಜೊತೆ ಡಿಸ್ಕಸ್ ಮಾಡಿದಾಗ ಒಂದು ಕ್ಲಾರಿಟಿ ಸಿಗುತ್ತೆ. ಬಿಕಾಸ್ ಒಬ್ಬೊಬ್ಬರ ಫೈಬ್ರಾಯ್ಡ್ಸ್ ಒಂದೊಂದು ಥರ ಇರುತ್ತೆ. ಕೆಲವರಿಗೆ ಮಲ್ಟಿಪಲ್ ಫೈಬ್ರಾಯ್ಡ್ಸ್ ಇರುತ್ತೆ, ಕೆಲವರಿಗೆ ಅದರ ಥಿಕ್ನೆಸ್ ಜಾಸ್ತಿ ಇರುತ್ತೆ. ಮಗುವಿನ ಜೊತೆ ಅದೇನಾದರೂ ಕ್ಲಾಶ್ ಆಗುತ್ತಾ ಅಂತ ಡಾಕ್ಟರ್ಸು ನೋಡಿ, ಗೈನಕಾಲಜಿಸ್ಟು ಐ ಆಮ್ ಶ್ಯೂರ್ ಅದು ಎಲ್ಲಿ ವಿಚ್ ಪಾರ್ಟ್ ಆಫ್ ದ ಯೂಟ್ರಸ್ ಅಲ್ಲಿ ಇದೆ ಅನ್ನೋದ್ರ ಮೇಲೂ ದೇ ವಿಲ್ ಟೇಕ್ ಅ ಕಾಲ್ ಅಂತ. ಸೊ ಇದು ಒಂದು. ಮತ್ತೊಂದು, ಮೆನೋಪಾಸ್ಗೂ ಮುಂಚೆ ಸಾಕಷ್ಟು ಜನ ಮೆಂಟಲಿ ಪ್ರಿಪೇರ್ ಆಗಿರಲ್ಲ ಫಾರ್ ಎ ಹಿಸ್ಟರೆಕ್ಟಮಿ. ಅಂಥವರಲ್ಲಿ ಕೂಡ ಇಂಟರ್ವೆನ್ಷನಲ್ ರೇಡಿಯಾಲಜಿಸ್ಟ್ ಆಗಿ ನೀವು, ಐ ಥಿಂಕ್ ಯು ಕ್ಯಾನ್ ಹೆಲ್ಪ್ ಅ ಲಾಟ್. ಹೌದು, ದ ಬೆಸ್ಟ್ ಕ್ಯಾಂಡಿಡೇಟ್ ಫಾರ್ ಯುಟ್ರೈನ್ ಫೈಬ್ರಾಯ್ಡ್ ಎಂಬಲೈಸೇಷನ್ ಅಂದರೆ ಐಡಿಯಲ್ ಕೇಸಸ್ ಸಂಬಡಿ ಹೂಸ್ 40 and plus, ಕಂಪ್ಲೀಟೆಡ್ ಫ್ಯಾಮಿಲಿ ಆ್ಯಂಡ್ ಹ್ಯಾವಿಂಗ್ ಮೆನೋರೇಜಿಯಾ. ಮೆನೋರೇಜಿಯಾ ಅಂದರೆ ಬಹಳ ಜಾಸ್ತಿ ಬ್ಲೀಡಿಂಗ್ ಆಗುವಂಥದ್ದು ಪೀರಿಯಡ್ಸ್ ಟೈಮಲ್ಲಿ, ಅಥವಾ ಕ್ಲಾಟ್ಸ್ ಪಾಸ್ ಮಾಡೋದು, ಇದರಿಂದ ಇರುವಂಥ ಪೇಷಂಟ್ಸು. ಸೊ 40+ ಕಂಪ್ಲೀಟೆಡ್ ಫ್ಯಾಮಿಲಿ ಆ್ಯಂಡ್ ಹ್ಯಾವಿಂಗ್ ಸಿಂಪ್ಟಮ್ಯಾಟಿಕ್ ಫೈಬ್ರಾಯ್ಡ್ಸ್, ಇದಿದ್ದರೆ ದರ್ ಇಸ್ ದ ಐಡಿಯಲ್ ಕ್ಯಾಂಡಿಡೇಟ್ಸ್. ಸೊ ಅವರಿಗೆ ಫೈಬ್ರಾಯ್ಡ್ ಎಂಬಲೈಸೇಷನ್ ಮಾಡಬಹುದು. ಅವರಿಗೆ ಬಹಳ ಉತ್ತಮವಾಗಿ ರಿಸಲ್ಟ್ಸ್ ಬರುತ್ತೆ. ಮೋರ್ ದೆನ್ 98% ರಿಸಲ್ಟ್ಸ್ ಆರ್ ದೇರ್, ಗುಡ್ ರಿಸಲ್ಟ್ಸ್. ಓಕೆ ಓಕೆ. ಆ್ಯಂಡ್ ಹಿಸ್ಟ್ರೆಕ್ಟಮಿ ಪಾರ್ಟು, ಆಮ್ ಐ ರೈಟ್ ಡಾಕ್ಟರ್? ಯಾಕಂದರೆ ಎಂಟೈರ್ ಯೂಟ್ರಸ್ನ
ತೆಗೆಯೋದು ಬೇಕಾಗಿರಲ್ಲ ಸಾಕಷ್ಟು ಜನರಿಗೆ ಮೆನೋಪಾಸ್ನವರೆಗೂ. ಅಂಥವ್ರಿಗೆ ಒಳಗಿರುವಂಥ ಯಾವುದೇ ಒಂದು ಇಶ್ಯೂನ ಆಸ್ ಅನ್ ಇಂಟರ್ವೆನ್ಷನಲ್ ರೇಡಿಯಾಲಜಿಸ್ಟ್ ನೀವು ಕ್ಯೂರ್ ಮಾಡೋದಕ್ಕೆ ಟ್ರೈ ಮಾಡಬಹುದಾ ವಿತೌಟ್ ದ ಇಂಟರ್ವೆನ್ಷನ್ ಆಫ್ ಅ ಸರ್ಜರಿ ಆ್ಯಂಡ್ ರಿಮೂವಲ್ ಆಫ್ ಯೂಟ್ರಸ್ ಕಂಪ್ಲೀಟ್ಲಿ? ಹೌದು. ಈಗ ಫೈಬ್ರಾಯ್ಡ್ ಇಂದ ಅವ್ರಿಗೆ ತೊಂದರೆ ಇದೆ ಅಂತಂದ್ರೆ ವಿತೌಟ್ ಸರ್ಜರಿ ಯುಟ್ರೈನ್ ಆರ್ಟರಿ ಎಂಬಲೈಸೇಷನ್ ಮಾಡಿ ಕ್ಯೂರ್ ಮಾಡಬಹುದು. ವಿ ಕ್ಯಾನ್ ಅವಾಯ್ಡ್ ಅ ಹಿಸ್ಟರೆಕ್ಟಮಿ. ಹಿಸ್ಟರೆಕ್ಟಮಿ ಇಸ್ ನಾಟ್ ದ ಓನ್ಲಿ ಟ್ರೀಟ್ಮೆಂಟ್. ಅನ್ಫಾರ್ಚುನೇಟ್ಲಿ ಲಾಟ್ ಆಫ್ ಪೀಪಲ್ ಪೇಷಂಟ್ಸ್ ಬಂದಾಗ ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಇರೋದಿಲ್ಲ, ಸೊ ದೇ ಸೀಕ್ ಅ ಹಿಸ್ಟರೆಕ್ಟಮಿ. ಆ್ಯಂಡ್ ಅನ್ಫಾರ್ಚುನೇಟ್ಲಿ ಲಾಟ್ ಆಫ್ ಪೀಪಲ್ ಕ್ಯಾಪಿಟಲೈಸ್ ಆನ್ ದಟ್ ಆಲ್ಸೋ. ವೈಟ್ ಡಿಸ್ಚಾರ್ಜ್ ಇರುತ್ತೆ, ನಿಮ್ಗೆ ಯಾವತ್ತೋ ಕ್ಯಾನ್ಸರ್ ಬರುತ್ತೆ ಅಂತ ಹಿಸ್ಟರೆಕ್ಟಮಿ ಮಾಡೋದು. ದೀಸ್ ಆರ್ ಅನ್ಫಾರ್ಚುನೇಟ್ಲಿ ದೇ ಆರ್ ಹ್ಯಾಪನಿಂಗ್. ಬಟ್ ಫೈಬ್ರಾಯ್ಡ್ ವಿಚಾರಕ್ಕೆ ಬಂದಾಗ ಹಿಸ್ಟರೆಕ್ಟಮಿ ಇಸ್ ನಾಟ್ ಆಲ್ವೇಸ್ ನೆಸೆಸರಿ. ದೇರ್ ಆರ್ ಸಮ್ ಪೇಷಂಟ್ಸ್ ನಾವು ನೋಡಿದಾಗ ಇವ್ರದ್ರಲ್ಲಿ ರಿಸ್ಕ್ ಫ್ಯಾಕ್ಟರ್ಸು ಅಥವಾ ಬೇರೆ ಏನೋ ಕ್ಯಾನ್ಸರ್ ಆಗುವಂಥ ಸಾಧ್ಯತೆ, ಲಿಯೋಮಯೋಸಾರ್ಕೋಮಾ ಇದೇ ಸಾಧ್ಯತೆ ಇದೆ ಅಂತ ನಮ್ಗೆ ಏನಾದರೂ 1% ಡೌಟ್ ಬಂದರೂ ಕೂಡ ವಿ ವಿಲ್ ನಾಟ್ ಪರ್ಫಾರ್ಮ್ ಯುಟ್ರೈನ್ ಫೈಬ್ರಾಯ್ಡ್ ಎಂಬಲೈಸೇಷನ್. ದೆನ್ ವಿಲ್ ಆಸ್ಕ್ ದೆಮ್ ಟು ಗೆಟ್ ಹಿಸ್ಟರೆಕ್ಟಮಿ. ದೇರ್ ಆರ್ ಸಮ್ ಫೈಬ್ರಾಯ್ಡ್ಸ್ ವಿಚ್ ಕೆನಾಟ್ ಬಿ ಟ್ರೀಟೆಡ್ ಬೈ ಯುಟ್ರೈನ್ ಫೈಬ್ರಾಯ್ಡ್ ಎಂಬಲೈಸೇಷನ್. ಬಹಳ ದೊಡ್ಡದಾಗಿರುತ್ತೆ ಅಂತ ಇಟ್ಕೊಳ್ಳಿ. ಆಮೇಲೆ ಕೆಲವೊಮ್ಮೆ ಅದು ಯುಟ್ರೈನ್ ಕ್ಯಾವಿಟಿ ಒಳಗಡೆ ಪ್ರೊಲ್ಯಾಪ್ಸ್ ಆಗಿ ಸಬ್ ಮ್ಯೂಕೋಸಲ್ ಆಗಿ ಪ್ರೊಲ್ಯಾಪ್ಸ್ ಆಗಿ ಕ್ಯಾವಿಟಿ ಒಳಗಡೆ ಇರುತ್ತೆ. ಫಿಗೋ ಟೈಪ್ 1 ಅಂತ ಫೈಬ್ರಾಯ್ಡ್ ಅಂತ ಕರಿತೀವಿ. ಆ ಥರ ಎಲ್ಲ ಇರುವಾಗ ನಾವು ಫೈಬ್ರಾಯ್ಡ್ ಎಂಬಲೈಸೇಷನ್ ಅವಾಯ್ಡ್ ಮಾಡ್ತೀವಿ. ಸೊ ಆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಫೈಬ್ರಾಯ್ಡ್ ನೋಡಿಕೊಂಡು ಸೊ ಮೋರ್ ದೆನ್ 90% ಆಫ್ ದ ಫೈಬ್ರಾಯ್ಡ್ಸ್ ಕ್ಯಾನ್ ಬಿ ಟ್ರೀಟೆಡ್ ವಿತ್ ಫೈಬ್ರಾಯ್ಡ್ ಎಂಬಲೈಸೇಷನ್. ಹಿಸ್ಟರೆಕ್ಟಮಿ ಇಸ್ ನಾಟ್ ದ ಓನ್ಲಿ ಆನ್ಸರ್. ಓಕೆ. ಆಲ್ಸೋ ಇವಾಗ ಜುಲೈ ತಿಂಗಳಲ್ಲೇ ನಾವಿರೋದ್ರಿಂದ ಆ್ಯಂಡ್ ನಿಮ್ಮ ಗೋಲ್ ಅಲ್ಟಿಮೇಟ್ಲಿ ಏನಂದರೆ ಫೈಬ್ರಾಯ್ಡ್ಸ್ಗಳ ಬಗ್ಗೆ ಜನರಲಿ ಅವೇರ್ನೆಸ್ನ ಬಿಲ್ಡ್ ಮಾಡಬೇಕು. ಆ್ಯಂಡ್ ಆಲ್ಸೋ ಆಸ್ ಯು ರೈಟ್ಲಿ ಮೆನ್ಷನ್ಡ್ ಎಲ್ಲದಕ್ಕೂ ಒಂದು ಸರ್ಜರಿ ಅಥವಾ ಆ ಒಂದು ಆರ್ಗನ್ನ ರಿಮೂವಲ್ ಅಥವಾ ಇನ್ಯಾವುದೋ ಒಂದು ಕಾಂಪ್ಲಿಕೇಟೆಡ್ ಆಗಿರೋವಂಥದ್ದೇ ಸೊಲ್ಯೂಷನ್ ಅಲ್ಲ. IRನಲ್ಲಿ ಅಂದರೆ ಇಂಟರ್ವೆನ್ಷನಲ್ ರೇಡಿಯಾಲಜಿನಲ್ಲಿ ತುಂಬ ಸಿಂಪಲ್ ಆಗಿ ಇದಕ್ಕೆ ಪರಿಹಾರ ಇದೆ ಅನ್ನೋದರ ಅವೇರ್ನೆಸ್ನ ಜನರಲಿ ಮೂಡಿಸೋದು. ಐ ಥಿಂಕ್ ಇಟ್ ಬಿಗಿನ್ಸ್ ವಿತ್ ಫೈಬ್ರಾಯ್ಡ್ನ ಬಗ್ಗೆಗಿನ ಅವೇರ್ನೆಸ್ನ ನಾವು ಮೂಡಿಸೋದು. ಕ್ಯಾನ್ ವಿ ಬಿಗಿನ್ ವಿತ್ ದಟ್? ಯಾಕಂದರೆ ಇದು ಇಂಥದ್ದೇ ಸಿಂಪ್ಟಮ್ಸ್ ಅಂತ ಕೊಡಲ್ಲ ಎಲ್ಲರಲ್ಲೂ. ಈಚ್ ಪರ್ಸನ್ ಇಸ್ ಡಿಫ್ರೆಂಟ್. ಅಂದರೆ ಕೆಲವರು ದೇ ಮೈಟ್ ಬ್ಲೀಡ್ ಹೆವಿಲಿ, ಕೆಲವ್ರಿಗೆ ದೇ ಮೈಟ್ ಫೈಂಡ್ ದಟ್ ಸ್ಟ್ರಗಲ್ ಟು ಕನ್ಸೀವ್, ಫ್ರೀಕ್ವೆಂಟ್ ಯೂರಿನೇಷನ್ ಇರಬಹುದು, ಬ್ಯಾಕ್ ಪೇನ್, ಪಾಸಿಂಗ್ ಕ್ಲಾತ್ಸ್. ಸೊ ಯಾವ್ಯಾವ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಂಡಾಗ ಹೆಣ್ಮಕ್ಳು ದೇ ಶುಡ್ ಗೋ ಆ್ಯಂಡ್ ವಿಸಿಟ್ ಡಾಕ್ಟರ್ ಫೈಬ್ರಾಯ್ಡ್ ಇರಬಹುದು ಅಂತ? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ನೀವು ಆಲ್ರೆಡಿ ಕ್ವೆಶ್ಚನ್ಗೆ ನೀವೇ ಉತ್ತರನೂ ಹೇಳಿದ್ದೀರಾ. ಸೊ ಒಂದು ಏನಂದರೆ ಲಾಟ್ ಆಫ್ ವಿಮೆನ್ ಆರ್ ಅಂಡರ್ ದಿ ಮಿಸ್ಕನ್ಸೆಪ್ಷನ್ ದಟ್ ಈ ಥರ ಬ್ಲೀಡಿಂಗ್ ಆಗ್ಬೋದು 10 ದಿನ 15 ದಿನ ಸೈಕಲ್ಗೆ ಆಗ್ಬೋದು, ಇದು ನಾರ್ಮಲ್ ಅಂತ. ಯಾಕೆಂದರೆ ನಾವು ಓಪನ್ ಆಗಿ ಡಿಸ್ಕಸ್ ಮಾಡೋದಿಲ್ಲ. ಮೆನ್ಸ್ಟ್ರುವಲ್ ಇಶ್ಯೂಸ್ ಆಗಿರ್ಬೋದು ಅದೆಲ್ಲ. ಸೊ ನಾಟ್ ಜಸ್ಟ್ ರೂರಲ್ ವುಮೆನ್, ಅರ್ಬನ್ ವುಮೆನ್, ಐ ಹ್ಯಾವ್ ಸೀನ್ CEOs ವಿತ್ 3 or 4 ಗ್ರಾಮ್ ಹಿಮೋಗ್ಲೋಬಿನ್. ಅವ್ರಿಗೆ ಏನು ಅನಿಸುತ್ತೆ, ದಿಸ್ ಇಸ್ ನಾರ್ಮಲ್ ಅಂತ ಅಂದ್ಕೊಂಡಿರ್ತಾರೆ. ಸೊ ದ ಫಸ್ಟ್ ಸಿಂಪ್ಟಮ್ ಇಸ್ ಎಕ್ಸೆಸಿವ್ ಬ್ಲೀಡಿಂಗ್. ಒಂದು ಡ್ಯೂರಿಂಗ್ ಪೀರಿಯಡ್ಸು ಅವ್ರ ಇಂಟರ್ಮೆನ್ಸ್ಟ್ರುವಲ್ ಬ್ಲೀಡ್ ಆಗಬಹುದು, ಕೆಲವೊಮ್ಮೆ ಅಂದರೆ ಸೈಕಲ್ಗೆ ಮಧ್ಯೆ ಆಗಬಹುದು. ಒಂದು ಕ್ಲಾಟ್ಸ್ ಪಾಸ್ ಮಾಡೋದು. ನೆಕ್ಸ್ಟ್ ಇವೆಲ್ಲ ಕ್ಲಾಟ್ಸ್ ಪಾಸ್ ಆಗಿ ದೇಹದಲ್ಲಿ ಹಿಮೋಗ್ಲೋಬಿನ್ ಕಡಿಮೆ ಆದಾಗ ಆಯಾಸ ಆಗೋದು, ಜಾಸ್ತಿ ಸಿವಿಯರ್ ಸ್ಟೇಜಲ್ಲಿ ಫ್ಲೈಟ್ಸ್ ಆಫ್ ಸ್ಟೇರ್ಸ್ ಹತ್ತಕ್ಕಾಗದೇ ಇರೋಂಥದ್ದು, ಮತ್ತು ಆಲಸ್ಯ, ವೀಕ್ನೆಸ್, ಸಾಯಂಕಾಲ ಆದರೆ ಸುಸ್ತಾಗೋದು. ಸೊ ಯಾಕಂದರೆ ಇದೆಲ್ಲ ಸೆಕೆಂಡ್ರಿ ಸಿಂಪ್ಟಮ್ಸ್ ಆಫ್ ಅನಿಮಿಯಾ. ಮತ್ತು ಹಾರ್ಟ್ ಬೇಗ ಹೊಡ್ಕೊಳ್ಳೋವಂಥದ್ದು, ಸುಸ್ತಾಗೋದು, ಪ್ಯಾಲ್ಪಿಟೇಷನ್ಸು, ಇದೆಲ್ಲ ಇರಬಹುದು. ಇದು ಪ್ರೈಮರಿ ಫಸ್ಟ್ ಸೆಟ್ ಆಫ್ ಸಿಂಪ್ಟಮ್ಸ್ ಮೆನೋರೇಜಿಯಾ ರಿಲೇಟೆಡ್. ಸೆಕೆಂಡ್ ಒನ್ನು ದಿ ಪೆಲ್ವಿಸ್ ಇದೆ ಅಲ್ವಾ, ಹ್ಯೂಮನ್ ಪೆಲ್ವಿಸ್, ಅದರಲ್ಲಿ ಲಿಮಿಟೆಡ್ ಸ್ಪೇಸ್ ಇರುತ್ತೆ. ಅದರಲ್ಲಿ ಮುಂದೆ ಯೂರಿನರಿ ಬ್ಲಾಡರ್ ಇರುತ್ತೆ, ಹಿಂದೆಗಡೆ ರೆಕ್ಟಮ್ ಇರುತ್ತೆ. ಸೊ ಅದು ನಿಮ್ಮ ಫೈಬ್ರಾಯ್ಡ್ಸ್ ಗ್ರೋ ಆಗ್ತಾ ಏನಾಗುತ್ತೆ, ದಿ ಫೈಬ್ರಾಯ್ಡ್ ಸಿಟ್ಸ್ ಆನ್ ಟಾಪ್ ಆಫ್ ದಿ ಯೂರಿನರಿ ಬ್ಲಾಡರ್. ಯೂರಿನ್ ಪಾಸ್ ಮಾಡಿರ್ತಾರೆ ಪೇಷಂಟು, ಮತ್ತೆ ಒಂದು 5 ನಿಮಿಷಕ್ಕೆ 10 ನಿಮಿಷಕ್ಕೆ ಮತ್ತೆ ಫ್ರೀಕ್ವೆಂಟ್ ಯೂರಿನೇಷನ್ ಆಗಬಹುದು ಅನಿಸುತ್ತೆ. ಅದು ಒಂದು ಸಿಂಪ್ಟಮು. ಮೂರನೇದು ಮೋಷನ್ ಕಾನ್ಸ್ಟಿಪೇಷನ್, ಅದು ಕೆಲವೊಮ್ಮೆ ಆಗಬಹುದು. ಮತ್ತು ಜಾಸ್ತಿ ದೊಡ್ಡದು ಫೈಬ್ರಾಯ್ಡ್ ಇರುವಾಗ ಬ್ಯಾಕ್ ಏಕ್ ಸಹ ಬರಬಹುದು. ಅಂದರೆ ಹುಷಾರಾಗಿರಬೇಕು. ಬ್ಯಾಕ್ ಏಕ್ ಫೈಬ್ರಾಯ್ಡ್ನ ರಿಲೇಟ್ ಮಾಡೋಕ್ಕೆ ಮುಂಚೆ ಇದು ಬ್ಯಾಕ್ ಏಕ್ ಬೇರೆ ಯಾವುದೇ ಕಾರಣಗಳಿಂದ, ಮಸ್ಕ್ಯುಲೋಸ್ಕೆಲೆಟಲ್ಲು, ಸ್ಪೈನ್ ಕಾರಣಗಳಿಂದ ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೋಬೇಕು. 4ನೇ ಸೆಟ್ ಆಫ್ ಸಿಂಪ್ಟಮ್ಸ್ ಬಂದು ಇನ್ಫರ್ಟಿಲಿಟಿ ಆಗಬಹುದು. ಎಸ್ಪೆಷಲಿ ಫೈಬ್ರಾಯ್ಡು ಆ ಎಂಡೋಮೆಟ್ರಿಯಲ್ ಕ್ಯಾವಿಟಿ ಅಂತ ಏನು ಒಳಗಡೆ ಇರುತ್ತೆ ಅದನ್ನು ಒತ್ತುತ್ತಾ ಇದ್ದರೆ ಇನ್ಫರ್ಟಿಲಿಟಿ ಕೂಡ ಆಗಬಹುದು. ದಿಸ್ ಆರ್ ದ 4 ಇಂಪಾರ್ಟೆಂಟ್ ಸೆಟ್ ಆಫ್ ಸಿಂಪ್ಟಮ್ಸ್ ದಟ್ ಫೈಬ್ರಾಯ್ಡ್ ಕ್ಯಾನ್ ಕಾಸ್. ಆ್ಯಂಡ್ ಆಲ್ಸೋ ನಮ್ಮ ಭಾರತದಲ್ಲಿ ಅಂತ ತಗೊಂಡಾಗ ಬೈ ದ ಏಜ್ ಆಫ್ 50 ಆಲ್ಮೋಸ್ಟ್ ಒಂದು 70 to 80% ಆಫ್ ಹೆಣ್ಮಕ್ಳಲ್ಲಿ ಫೈಬ್ರಾಯ್ಡ್ಸ್ ಇರುತ್ತೆ. ಮೋಸ್ಟ್ ಆಫ್ ದ ಟೈಮ್ ಇಟ್ ಮೈಟ್ ನಾಟ್ ಇಂಟರ್ವೀನ್ ನಮ್ಮ ರೆಗ್ಯುಲರ್ ಡೇ ಟು ಡೇ ಆಕ್ಟಿವಿಟೀಸಲ್ಲಿ. ಹಾಗಾಗಿ ನಮ್ಮ ಗಮನಕ್ಕೂ ಅದು ಬರದೇ ಹೋಗಬಹುದು. ಸೊ ಹಾಗಾಗಿ ನನ್ನ ನೆಕ್ಸ್ಟ್ ಕ್ವೆಶ್ಚನ್ ಇಸ್, ಇದು ಉಂಟಾಗದೇ ಇರೋ ಹಾಗೆ ನಾವು ಕಾಪಾಡ್ಕೋಬಹುದಾ ನಮ್ಮನ್ನು ನಾವು? ವಾಟ್ ಕಾಸಸ್ ಫೈಬ್ರಾಯ್ಡ್ಸ್ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ ಅದಕ್ಕೆ ಅಂತ. ಸ್ಟ್ರೆಸ್ ಕಾಸ್ ಮಾಡುತ್ತಾ? ಬಿಕಾಸ್ ಇವತ್ತಿನ ದಿನ ಎಲ್ಲರಲ್ಲೂ ಸ್ಟ್ರೆಸ್ ಇದೆ. ಲೈಫ್ ಸ್ಟೈಲ್ ಇಶ್ಯೂಸಿಂದ ಆಗುತ್ತಾ? ಯಾರ ಲೈಫ್ ಸ್ಟೈಲು, ಮೋಸ್ಟ್ ಆಫ್ ಅಸ್ ವಿ ಡೋಂಟ್ ಹ್ಯಾವ್ ಅ ಗುಡ್ ಲೈಫ್ ಸ್ಟೈಲ್. ಸೊ ಈ ಥರ ಏನೇನು ಕಾಸ್ ಮಾಡಬಹುದು ಫೈಬ್ರಾಯ್ಡ್ಸ್ನ? ಸೊ ದೇರ್ ಇಸ್ ನೋ ಡೈರೆಕ್ಟ್ ಕಾಸೇಷನ್ ಆಫ್ ಅ ಫೈಬ್ರಾಯ್ಡ್. ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ಬೋದು. ಈಗ 1-to-1 ಕಾಸೇಷನ್ ಇರೋದಿಲ್ಲ.
ಈಗ ನಾವು ಗಾಡಿಯಲ್ಲಿ ಬಿದ್ದರೆ ಆಕ್ಸಿಡೆಂಟ್ ಆಗುತ್ತೆ, ಫ್ರ್ಯಾಕ್ಚರ್ ಆಗುತ್ತೆ, ಅದು ಗಾಡಿ ಆಕ್ಸಿಡೆಂಟ್ ಡೈರೆಕ್ಟ್ಲಿ ಕಾಸ್ಡ್ ಅ ಫ್ರ್ಯಾಕ್ಚರ್, ದಟ್ ಇಸ್ ಕಾಸೇಷನ್. ಕೆಲವೊಮ್ಮೆ ಇನ್ಕ್ರೀಸ್ಡ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಒಂದು ಹೆರಿಡಿಟರಿ, ತಾಯಿ ಅಥವಾ ಸಿಸ್ಟರ್ಸು ಅವ್ರಿಗೇನಾದರೂ ಫೈಬ್ರಾಯ್ಡ್ಸ್ ಇತ್ತು ಅಂದರೆ ನಿಮಗೆ ಬರುವಂಥ ಸಾಧ್ಯತೆ ಹೆಚ್ಚಿಗಿರುತ್ತೆ. ಬಂದೇ ಬರುತ್ತೆ ಅಂತೇನಿಲ್ಲ, ಸಾಧ್ಯತೆ ಹೆಚ್ಚಿಗಿರುತ್ತೆ. ಎರಡು ಕೆಲವು ರೇಷಿಯಲ್ ಫ್ಯಾಕ್ಟರ್ಸು ಇರುತ್ತೆ. ಮೂರನೇದು ಇಫ್ ಯುವರ್ ಹಾರ್ಮೋನಲ್ ಸ್ಟಿಮ್ಯುಲೇಷನ್ ಇಸ್ ಫಾರ್ ಅ ಲಾಂಗರ್ ಪೀರಿಯಡ್, ಅಂದರೆ ನೀವು ಪ್ಯೂಬರ್ಟಿ ಬೇಗ ಅಚೀವ್ ಆಗಿದ್ರೆ 12 years ಮುಂಚೆ, ಯು ಆರ್ ನಾಟ್ ಕನ್ಸೀವ್ಡ್ ಇನ್ ಯುವರ್ ಲೈಫ್ ಟೈಮ್ ಅಟ್ ಆಲ್, ಅಂದರೆ ನಿಮ್ಮ ಹಾರ್ಮೋನಲ್ ಸ್ಟಿಮ್ಯುಲೇಷನ್ ಹೆಚ್ಚಿಗೆ ಇರುತ್ತೆ. ಸೊ ಇವೆರಡು ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ. ಆಮೇಲೆ ಒಬಿಸಿಟಿ, ಆಮೇಲೆ ಲ್ಯಾಕ್ ಆಫ್ ಫಿಸಿಕಲ್ ಆಕ್ಟಿವಿಟಿ, ಆಮೇಲೆ ನೆಕ್ಸ್ಟ್ ಇನ್ಕ್ರೀಸ್ಡ್ ರೆಡ್ ಮೀಟ್ ಕನ್ಸಂಪ್ಷನ್ನು, ಇದು ಎಲ್ಲ ಕ್ಯಾನ್ ಬಿ ಅಸೋಸಿಯೇಟೆಡ್ ವಿತ್ ಹೈಯರ್ ಇನ್ಸಿಡೆನ್ಸ್ ಆಫ್ ಫೈಬ್ರಾಯ್ಡ್ಸ್. ನಾವೇನು ಮಾಡಬಹುದು, ಫೈಬ್ರಾಯ್ಡ್ಸ್ ಬರೋದನ್ನು ಸ್ಟಾಪ್ ಮಾಡೋಕ್ಕೆ ನಮ್ಮಲ್ಲಿ ಆಗೋದಿಲ್ಲ. And with a good lifestyle, less stress, what we can do is we can have an active lifestyle, do strength training, and have good muscle mass, and be active mentally and physically. These can reduce the incidence of fibroid. And if you have fibroid, they will give you good support in terms of you recovering from fibroid or anything. So prevention anta ಈಗ ಹೇಗೆ ಹೆಪಟೈಟಿಸ್ ಬಿ ವ್ಯಾಕ್ಸಿನೇಷನ್ ತೊಗೊಂಡ್ರೆ ಹೆಪಟೈಟಿಸ್ ಬರೋದಿಲ್ಲ, ಆ ಥರ ಫೈಬ್ರಾಯ್ಡ್ ಬರೋದಿಲ್ಲ ಅಂತ ಅನ್ನೋದಕ್ಕೆ ಮಾಡೋಕ್ಕೆ ಕಷ್ಟ. ಬಟ್ ಬರುವ ಚಾನ್ಸಸ್ನ ಕಡಿಮೆ ಮಾಡ್ಬೋದು ಆಕ್ಟಿವ್ ಲೈಫ್ ಸ್ಟೈಲ್ ಇಟ್ಕೊಂಡಾಗ. ಓಕೆ, ಬಟ್ ಆಲ್ರೆಡಿ ಫೈಬ್ರಾಯ್ಡ್ ಕಾಣಿಸ್ಕೊಂಡಿದೆ ಅಂತ ಡಾಕ್ಟರ್ ಹೇಳಿದ ಮೇಲೆ ಮೆಡಿಕೇಶನ್ ಇಲ್ಲದಿರಾ ನಾವು, ಅಂದರೆ ಲೆಟ್ ಅಸ್ ಅಸ್ಯೂಮ್ ಇದರಿಂದ ಏನೂ ಹಾರ್ಮ್ ಇಲ್ಲ ಅಂತ ಹೇಳಿ ಕಳಿಸಿದ್ದಾರೆ, ಆ ಚಿಕ್ಕ ಫೈಬ್ರಾಯ್ಡ್ನ ವಿತೌಟ್ ಮೆಡಿಕೇಶನ್ ವಿತ್ ಲೈಫ್ ಸ್ಟೈಲ್ ಏನಾದರೂ ಕ್ಯೂರ್ ಮಾಡ್ಕೋಬಹುದಾ? ಈಗ ಫೈಬ್ರಾಯ್ಡ್ ಅಂತ ಅಂದರೆ ನಿಮಗೆ ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನು, ಸಿಂಪ್ಟಮ್ಯಾಟಿಕ್ ಫೈಬ್ರಾಯ್ಡ್. ಈಗ ನೀವು ಹೇಳಿದ್ರಲ್ವಾ 100ರಲ್ಲಿ ಒಂದು 70 ಜನಕ್ಕೆ ಇರ್ಬೋದು 50 ವರ್ಷದ ಮೇಲೆ ಅಂತ. ಸೊ ಆ ಥರ ಟ್ರೀಟ್ಮೆಂಟ್ ಮಾಡ್ತಾ ಹೋದರೆ ಹೋಲ್ ಆಫ್ ಹ್ಯೂಮನ್ ಕೈಂಡಲ್ಲಿ ಇರುವಂಥ ಎಲ್ಲ ಫೀಮೇಲ್ಸ್ಗೂ ಟ್ರೀಟ್ಮೆಂಟ್ ಮಾಡಬೇಕಾಗತ್ತೆ. ಇಟ್ ಈಸ್ ನಾಟ್ ನೆಸೆಸರಿ. ಸಿಂಪ್ಟಮ್ಯಾಟಿಕ್ ಫೈಬ್ರಾಯ್ಡ್ಸ್ ಸಣ್ಣದಿರಬಹುದು, ದೊಡ್ಡದಿರಬಹುದು, ನಮ್ಮ ಕಾಂಟ್ರಾ ಇಂಡಿಕೇಶನ್ ಫಾರ್ ಟ್ರೀಟ್ಮೆಂಟ್, ಅಂದರೆ ಇದನ್ನು ಏನು ಮಾಡಬಾರ್ದು ಅನ್ಲೆಸ್ ದೇ ಆರ್ ಪ್ರೆಸ್ಸಿಂಗ್ ಆನ್ ಸಮ್ ಅದರ್ ಆರ್ಗನ್. ದಟ್ಸ್ ಆಲ್ಸೋ ಸಿಂಪ್ಟಮ್ ಅಲ್ವಾ, ಕಿಡ್ನಿ ಮೇಲೆ ಪ್ರೆಸ್ ಮಾಡ್ಬೋದು. ಸೊ ಸಿಂಪ್ಟಮ್ಯಾಟಿಕ್ ಯೂಟ್ರೈನ್ ಫೈಬ್ರಾಯ್ಡ್ ಅದನ್ನು ಏನು ಮಾಡುವಂಥ ಅವಶ್ಯಕತೆ ಇರಲ್ಲ. ಸೊ ನೀವು ಹೇಳ್ದಂಗೆ ಈಗ 100 ಜನಕ್ಕೆ ಫೈಬ್ರಾಯ್ಡ್ ಇದೆ ಅಂತಂದರೆ 80-90 ಜನಕ್ಕೆ ಯಾವುದೇ ಸಿಂಪ್ಟಮ್ಸ್ ಇರೋದಿಲ್ಲ. ಮತ್ತು ಆ ಸಣ್ಣ ಫೈಬ್ರಾಯ್ಡ್ಸು ಕಾಮನ್ನು. ಸೊ ಈಗ ಸ್ಕಿನ್ ಮೇಲೆ ಒಂದು ಮಾರ್ಕ್ ಇರುತ್ತೆ ಅಂತ ಇಟ್ಕೊಳ್ಳಿ, ನಾವು ಹೋಗಿ ಅದನ್ನು ತೆಗೆಸೋದಿಲ್ಲ ಅನ್ಲೆಸ್ ಇಟ್ಸ್ ಇನ್ ಅ ಕ್ರಿಟಿಕಲ್ ಏರಿಯಾ ಆರ್ ಅದೇ ಥರ ವಿ ಕ್ಯಾನ್ ಲಿವ್ ವಿತ್ ದ್ಯಾಟ್. ಸೊ ಅದೇ ಥರ ಫೈಬ್ರಾಯ್ಡ್ಸ್ ಇಫ್ ಯು ಹ್ಯಾವ್ ಬಿನ್ ಡಯಾಗ್ನೋಸ್ಡ್, ಹೆದರ್ಕೋಬೇಡಿ, ಪ್ಯಾನಿಕ್ ಆಗಬೇಡಿ. ಸೊ ಮಾತಾಡಿ ನಿಮ್ಮ ಡಾಕ್ಟರ್ ಹತ್ರ. ಕೆಲವೊಮ್ಮೆ ಸಣ್ಣದಿದ್ದಾಗ ನಿಮಗೆ ಫ್ಯಾಮಿಲಿ ಕಂಪ್ಲೀಟ್ ಆಗಿದ್ದರೆ ದೇ ವಿಲ್ ಮೇ ಆಸ್ಕ್ ಯು ಟು ಜಸ್ಟ್ ಕಮ್ ಬ್ಯಾಕ್ ಆ್ಯಂಡ್ ಫಾಲೋ ಅಪ್ ಆಫ್ಟರ್ ಅ ಫ್ಯೂ ಮಂತ್ಸ್ ಆರ್ ಇಯರ್ಸ್, ಆ್ಯಂಡ್ ದೇ ವಿಲ್ ಲೆಟ್ ಯು ನೋ ವಾಟ್ ಆರ್ ದ ಸಿಂಪ್ಟಮ್ಸ್ ಟು ಲುಕ್ ಔಟ್ ಫಾರ್. ಕೆಲವೊಮ್ಮೆ ಫಾಲೋ ಅಪ್ ಯಾಕೆ ಕರಿತೀವಿ ಅಂದರೆ ರ್ಯಾಪಿಡ್ಲಿ ಇನ್ಕ್ರೀಸಿಂಗ್ ಫೈಬ್ರಾಯ್ಡ್ಸ್ ಇರುತ್ತಲ್ಲ, ಆವಾಗ ಏನಾದರೂ ಸಿಂಪ್ಟಮ್ಸ್ ಬರಬಹುದು ಅಂತ. ಸೊ ಅದರ್ವೈಸ್ ಮೆಜಾರಿಟಿ ಆಫ್ ಫೈಬ್ರಾಯ್ಡ್ಸ್ ಇಫ್ ದೇ ಆರ್ ಸಿಂಪ್ಟಮ್ಯಾಟಿಕ್, ಯಾವುದೇ ನಿಮಗೆ ರೋಗ ಲಕ್ಷಣಗಳು ಇಲ್ಲ ಅಂತಂದರೆ ಮೋಸ್ಟ್ ಆಫನ್ ಏನು ಮಾಡುವುದು ಬೇಕಾಗಿರೋದಿಲ್ಲ. ಸೊ ಇದನ್ನು ಪ್ಯಾನಿಕ್ ಆಗಿ ಹೋಗ್ಬಿಟ್ಟು ಹಿಸ್ಟೆಕ್ಟಮಿ ಮಾಡಿಬಿಡಿ ಡಾಕ್ಟ್ರೇ ನನಗೆ ಅಂತ ಆ ಥರ ಎಲ್ಲ ಮಾಡೋಕ್ಕಾಗೋದಿಲ್ಲ. ಸೊ ಈಗ ಅವ್ರಿಗೆ ಸರ್ಜರಿನೂ ಅಷ್ಟೇ, ಎಂಬಲೈಸೇಷನ್ ಅಷ್ಟೇ ಬೇಕಿರೋದಿಲ್ಲ. ವಿ ಹ್ಯಾವ್ ಟು ಮೇಕ್ ಶ್ಯೂರ್ ದಟ್ ದಿ ಕೇಸ್ ಸೆಲೆಕ್ಷನ್ ಫಾರ್ ಹಿಸ್ಟೆಕ್ಟಮಿ ಇರಬಹುದು, ಫೈಬ್ರಾಯ್ಡ್ ಎಂಬಲೈಸೇಷನ್ ಇರ್ಬೋದು, ಇಟ್ ಶುಡ್ ಬಿ ವಾರಂಟೆಡ್ ದಟ್ ಫೈಬ್ರಾಯ್ಡ್ ವಾರಂಟ್ಸ್ ಟ್ರೀಟ್ಮೆಂಟ್, ಅವಾಗ ಮಾತ್ರ ಟ್ರೀಟ್ಮೆಂಟ್ ಮಾಡಬೇಕು. ಓಕೆ. ಸೊ ದ್ಯಾಟ್ ಈಸ್ ಅಬೌಟ್ ಯೂಟ್ರಿನ್ ಫೈಬ್ರಾಯ್ಡ್ಸ್. ಒಂದು, ಫೈಬ್ರಾಯ್ಡ್ಗೆ ಟ್ರೀಟ್ಮೆಂಟ್ ಬೇಕು ಅಂತಂದಾಗ ಡಾಕ್ಟರ್ ಟ್ರೀಟ್ ಮಾಡುವಂಥದ್ದು. ಎರಡನೇದು, ನಾವು ಚೂಸ್ ಮಾಡೋದಕ್ಕಾಗಲ್ಲ, ನಮ್ಗೆ ಇದನ್ನು ರಿಮೂವ್ ಮಾಡಿ ಅಂತ ಡಾಕ್ಟರ್ ಹೇಳ್ತಾರೆ, ಅದರಿಂದ ಇಶ್ಯೂಸ್ ಆಗತ್ತಾ ಏನು ಎತ್ತಾ ಅಂತ. ಬಟ್ ಫಾಲೋ ಅಪ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಅಲ್ವಾ, ಟು ಮೇಕ್ ಶ್ಯೂರ್ ದಟ್ ಇಟ್ ಇಸ್ ನಾಟ್ ಗ್ರೋಯಿಂಗ್ ಆ್ಯಂಡ್ ಇಟ್ಸ್ ನಾಟ್ ಹಾರ್ಮಿಂಗ್ ಇನ್ ಯಾವುದೇ ಬೇರೆ ಆರ್ಗನ್ಸ್ಗಳನ್ನು ಅಂತ. ನೆಕ್ಸ್ಟ್ ಕಮ್ಸ್ ಥೈರಾಯ್ಡ್. ಐ ಥಿಂಕ್ ಡಯಾಬಿಟೀಸ್ನ ನಂತರ ಭಾರತದಲ್ಲಿ ಮೋಸ್ಟ್ ಡಾಮಿನೆಂಟ್ ಎಂಡೋಕ್ರೈನ್ ಡಿಸಾರ್ಡರ್ಗಳಲ್ಲಿ ನಮಗೆ ಥೈರಾಯ್ಡ್ ಇದೆ. ಅಂದಾಜಾಗಿ 42 ಮಿಲಿಯನ್ ಭಾರತೀಯರು ಥೈರಾಯ್ಡ್ ಇಂದ ಬಳಲ್ತಾ ಇದ್ದಾರೇನೋ, ಇದೊಂದು ಅಂದಾಜು. ಐ ಆಮ್ ವೆರಿ ಶ್ಯೂರ್ ದ ನಂಬರ್ಸ್ ವಿಲ್ ಬಿ ಮಚ್ ಹೈಯರ್ ದ್ಯಾನ್ ದಿಸ್. ಸೊ ನೀವು ನೋಡೋ ಹಾಗೆ ಎವ್ರಿ ಡೇ, ಲೈಕ್ ಡೇ ಟು ಡೇ ನೀವು ಪೇಷಂಟ್ಸ್ನ ನೋಡೋ ಹಾಗೆ 10ರಲ್ಲಿ ಎಷ್ಟು ಜನರಿಗೆ ಥೈರಾಯ್ಡ್ ಇರುತ್ತೆ? 10ರಲ್ಲಿ ಐ ಡೋಂಟ್ ಹ್ಯಾವ್ ಎಕ್ಸಾಕ್ಟ್ ಲಿಟ್ರೇಚರ್, ಬಟ್ 10ರಲ್ಲಿ ಒಂದು ಇಬ್ಬರಿಗಂದು ಇರಬಹುದು. ನೀವು ಮನೇಲಿ ಹುಡುಕಿದ್ರೆ ಒಂದು ಥೈರಾಯ್ಡ್ ಮಾತ್ರೆ ಡಬ್ಬಿ ಯಾರಾದರೂ ಒಬ್ಬರ ಹತ್ರ ಇದೇ ಇರುತ್ತೆ. ಓಕೆ. ಸೊ ಥೈರಾಯ್ಡಲ್ಲಿ 2 ಥರದ ಸಮಸ್ಯೆಗಳಿರ್ತವೆ. ಒಂದು, ನೀವು ಹೇಳ್ದಂಗೆ ಹಾರ್ಮೋನ್ ರಿಲೇಟೆಡ್ ಸಮಸ್ಯೆ, ಥೈರಾಯ್ಡ್ ಗ್ರಂಥಿ ಉತ್ಪತ್ತಿ ಮಾಡುತ್ತಲ್ಲ ಥೈರಾಕ್ಸಿನ್, ಅದು ಕಡಿಮೆ ಆಗುವಂಥದ್ದು, ರಿಕ್ವೈರಿಂಗ್ ರೀಪ್ಲೇಸ್ಮೆಂಟ್. ಅದು ಒಂದು, ಅದು ಎಂಡೋಕ್ರೈನಾಲಜಿಕಲ್ ಫಂಕ್ಷನಲ್ ಪ್ರಾಬ್ಲಮ್. ಎರಡನೇದು ಸ್ಟ್ರಕ್ಚರಲ್ ಪ್ರಾಬ್ಲಮ್. ಅದರಲ್ಲಿ ಏನಾಗುತ್ತೆ, ಗ್ರಂಥಿಗಳಲ್ಲಿ ದೊಡ್ಡದು ಗಂಟು ಡೆವಲಪ್ ಆಗಿ ಅದು ನಾನ್ ಕ್ಯಾನ್ಸರಸ್ ಆಗಿರಬಹುದು, ಕೆಲವೊಮ್ಮೆ ರೇರ್ಲಿ ಕ್ಯಾನ್ಸರಸ್ ಆಗಿರಬಹುದು. ಸೊ ಈ ನಾನ್ ಕ್ಯಾನ್ಸರಸ್ ಗ್ರಂಥಿಗಳನ್ನ ಕೊಲಾಯ್ಡ್ ಗಾಯ್ಟರ್ ಅಥವಾ ಕೊಲಾಯ್ಡ್ ನಾಡ್ಯೂಲ್ ಅಂತ ಕರಿತೀವಿ. ಅದು
ಕಾಸ್ಮೆಟಿಕ್ ಪ್ರಾಬ್ಲಮ್ ಕಾಸ್ ಮಾಡಬಹುದು, ಸ್ವೆಲ್ಲಿಂಗು, ಸೊ ಕೆಲವೊಮ್ಮೆ ಊತ ಕಾಸ್ ಮಾಡಬಹುದು. ಆ್ಯಂಡ್ ಕೆಲವೊಮ್ಮೆ ಇಟ್ ಕ್ಯಾನ್ ಕಂಪ್ರೆಸ್ ಆನ್ ದಿ ನೆಕ್ ಸ್ಟ್ರಕ್ಚರ್ಸ್. ಸೊ ಈ ಹಾರ್ಮೋನಲ್ ಇಶ್ಯೂಸ್ ಜನರಲಿ ಎಂಡೋಕ್ರೈನಾಲಜಿಸ್ಟ್ ನೋಡ್ತಾರೆ. ನನ್ನ ಥೈರಾಯ್ಡ್ ಕ್ಲಿನಿಕ್ ಇದೆ ಅಂತ ಗೊತ್ತಾದಾಗ ಪೇಷಂಟ್ಸ್ ಭಾಳಷ್ಟು ಜನ ಹಾರ್ಮೋನಲ್ ಕಾಸಸ್ಗೂ ಬರ್ತಾರೆ, ಬಟ್ ವಿ ವಿಲ್ ರೀಡೈರೆಕ್ಟ್ ದೆಮ್ ಟು ದಿ ಎಂಡೋಕ್ರೈನಾಲಜಿಸ್ಟ್. ಸೊ ದಿ ಕಾಸ್ಮೆಟಿಕ್ ಆ್ಯಂಡ್ ಕಂಪ್ರೆಸಿವ್ ಸಿಮ್ಟಮ್ಸ್ ಬಿಕಾಸ್ ಆಫ್ ದಿ ನಾನ್ ಮ್ಯಾಲಿಗ್ನೆಂಟ್ ಥೈರಾಯ್ಡ್ ಡಿಸೀಸ್ ಇದ್ದವಾಗ ವಿ ಟ್ರೀಟ್ ದೆಮ್. ಆ್ಯಂಡ್ ಎರಡು ಥರ ಇದನ್ನು ಕಂಡು ಹಿಡಿಬಹುದಲ್ವಾ? ಮೊದಲನೇದಾಗಿ ಐ ಥಿಂಕ್ ಒಂದು 2 to 6% ಆಫ್ ದ ಕೇಸಸಲ್ಲಿ ನೆಕ್ ಪ್ಯಾಲ್ಪೇಷನಿಂದ ಡಾಕ್ಟರ್ ಅದನ್ನು ಕಂಡು ಹಿಡಿಯುವಂಥ ಚಾನ್ಸಸ್ ಇರುತ್ತೆ. ಆ್ಯಂಡ್ ಅಪ್ಯಾರೆಂಟ್ಲಿ ಒಂದು 19 to 35% ಆಫ್ ದ ಕೇಸಸಲ್ಲಿ ಅಂದರೆ ಮೈಕ್ರೋ ನಾಡ್ಯೂಲ್ಸ್ ಏನಿರುತ್ತೆ ಇದಕ್ಕೊಂದು ಅಲ್ಟ್ರಾಸೌಂಡ್ ಸ್ಕ್ಯಾನೇ ಬೇಕಾಗುತ್ತೆ. ಅದನ್ನು ಯು ವಿಲ್ ಟೇಕ್ ಅ ಕಾಲ್ ಅಲ್ವಾ? ಒನ್ಸ್ ಹೌದು. ಈಗ ಪೇಷಂಟು ಸಿಮ್ಟಮ್ಸ್ ಬಂದಾಗ ನಾವು ಎರಡು ಥರ ಕಂಡುಹಿಡಿಬಹುದು. ಒಂದು ಬೈ ಚಾನ್ಸ್ ಬೇರೆ ಏನೋ ತೊಂದರೆಗೆ ಬಂದಿರ್ತಾರೆ, ಕುತ್ತಿಗೆ ಸ್ಕ್ಯಾನ್ ಮಾಡಿದಾಗ ಕಾಣುತ್ತೆ, ಅಷ್ಟೊತ್ತವರೆಗೂ ಅವ್ರಿಗೆ ಸ್ವೆಲ್ಲಿಂಗ್ ಇದೆ ಅಂತಲೇ ಅನಿಸಿರೋದಿಲ್ಲ. ಅವಾಗ ಸ್ಕ್ಯಾನ್ ಮಾಡಿ ನಿಮ್ಗೆ ಲಂಪ್ ಇದೆ ಅಂದಾಗ ಆವಾಗ ಅವರು ಎಕ್ಸಾಮಿನೇಷನ್ ಮಾಡ್ಕೊಂಡ್ರೆ ಲಂಪ್ ಗೊತ್ತಾಗುತ್ತೆ. ಸೊ ಅಥವಾ ಮನೇಲಿ ಫ್ಯಾಮಿಲಿಯಲ್ಲಿ ಯಾರಾದರೂ ಹೇಳಿ ನಿಮಗೆ ಕುತ್ತಿಗೆಯಲ್ಲಿ ಒಂದು ಲಂಪ್ ಇದೆ ಅಂತ ಅಂದಾಗ ಗೊತ್ತಾಗುತ್ತೆ. ಅಲ್ಟ್ರಾಸೌಂಡ್ ಮಾಡಿದಾಗ ಇನ್ನೂ ದೊಡ್ಡದಾಗದೇ ಇರುವಂಥ ಸಣ್ಣದು ಸಬ್ ಸೆಂಟಿಮೀಟರ್ ನಾಡ್ಯೂಲ್ಸ್ ಕೂಡ ಕಾಣಿಸ್ಬಹುದು. ಈ ಕಾಣಿಸಿದಾಗ ಮತ್ತೆ ನಾವು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿದಾಗ ಒಂದು ರೇಟಿಂಗ್ ಕೊಡ್ತೀವಿ, ಥೈರಾಯ್ಡ್ಸ್ ಸ್ಕೋರ್ ಅಂತ. 1, 2, 3, 4, 5. 1 ಮತ್ತು 2 ಇದ್ದರೆ ನಾವು ಏನು ಮಾಡೋದಿಲ್ಲ. 3 ಇದ್ದರೆ ಜನರಲಿ ಫಾಲೋ ಅಪ್ ಮಾಡ್ತೀವಿ. 4 and 5 ಇದ್ದರೆ FNSC ಡೆಫಿನೆಟ್ಲಿ. FNSC ಅಂದರೆ ಸಣ್ಣ ಸೂಜಿ ಪರೀಕ್ಷೆ ಮಾಡಿ ಇದು ಕ್ಯಾನ್ಸರಸ್ ಇದೆಯಾ ನಾನ್ ಕ್ಯಾನ್ಸರ್ ಇದೆಯಾ ಅದು ಏನು ಇದೆ ಅಂತ ಕಂಡುಹಿಡ್ಕೋತೀವಿ. ಸೊ ದಟ್ಸ್ ಅನ್ FNSC ಪ್ರೊಸೀಜರ್, ಸಣ್ಣ ಸೂಜಿ ಪರೀಕ್ಷೆ. ಆ್ಯಂಡ್ ಅಬ್ಲೇಷನ್ ಮಾಡಬೇಕು ಅನ್ನೋದಿದ್ರು ನೀವೇ ಮಾಡ್ತೀರಾ? ಹೌದು. ಥೈರಾಯ್ಡ್ ನಾಡ್ಯೂಲ್ ಅಬ್ಲೇಷನ್ನು ನಾನು ಹೇಳ್ದಂಗೆ ಫಸ್ಟು ನಾವು FNSC ಮಾಡಿದಾಗ ಗಾಯ್ಟರ್ ಅಂತ ಕನ್ಫರ್ಮ್ ಆಗಬೇಕು, ಇದರಲ್ಲಿ ಕ್ಯಾನ್ಸರ್ ಕಣಗಳು ಇಲ್ಲ ಅಂತ. ಅದಾದ ನಂತರ ಅವ್ರಿಗೆ ನಾನು ಹೇಳಿದಾಗಲೇ ಸಿಮ್ಟಮ್ಸ್ ಇರಬೇಕು. ಈಗ ನಾನು ಹೇಳ್ದಂಗೆ ನೀವು ಹೇಳ್ದಾಗೆ ಪ್ಯಾಲ್ಪೇಷನ್ ಮಾಡಿ ನೋಡಿದಾಗ ಅಲ್ಟ್ರಾಸೌಂಡ್ ಮಾಡಿ ನೋಡಿದಾಗ ಬಹಳಷ್ಟು ಜನಕ್ಕೆ ಇರುತ್ತೆ, ಅವರಿಗೆಲ್ಲ ಟ್ರೀಟ್ಮೆಂಟ್ ಅವಶ್ಯಕತೆ ಇರುತ್ತೆ. ಟ್ರೀಟ್ಮೆಂಟ್ ಯಾರಿಗೆ ಅವಶ್ಯಕತೆ ಇರುತ್ತೆ? ಕಾಸ್ಮೆಟಿಕ್ ಇರಬೇಕು, ಕಂಪ್ರೆಸಿವ್ ಸಿಮ್ಟಮ್ಸ್ ಇರಬೇಕು. ಈ ಥರ ಒಂದು 100ರಲ್ಲಿ ಒಂದು 2-3% ಪೇಷಂಟ್ಸ್ಗೆ ಇರುತ್ತೆ. ಅವರಿಗೆ ಅಬ್ಲೇಷನ್ ಅಂತ ಮಾಡ್ತೀವಿ. ಅಬ್ಲೇಷನ್ ಅಂತಂದರೆ ಪೇಷಂಟ್ ಕಮ್ಸ್ ಟು ದ OPD, ವಿ ವಿಲ್ ಜಸ್ಟ್ ನೆಕ್ ಎಕ್ಸ್ಟೆಂಡ್ ಮಾಡಿಬಿಟ್ಟು ಕುತ್ತಿಗೆ ಮೇಲೆ ನೋಡ್ತಿರ್ತಾರೆ, ಮಲ್ಕೊಂಡಿರ್ತಾರೆ. ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮೂಲಕ ಆ ಜಾಗದ ಥೈರಾಯ್ಡ್ ಸುತ್ತ ಒಂದು ಲೋಕಲ್ ಅನಸ್ತೇಷಿಯಾ ಕೊಡ್ತೀವಿ. ಅದಾದ ನಂತರ ಒಂದು ಹೈಡ್ರೋ ಡಿಸೆಕ್ಷನ್ ಅಂದರೆ ಬೇರೆ ಯಾವುದೇ ಸರೌಂಡಿಂಗ್ ಲಾಟ್ ಆಫ್ ಕ್ರಿಟಿಕಲ್ ಸ್ಟ್ರಕ್ಚರ್ಸ್ ಇರ್ತವೆ, ಈಗ ವಾಯ್ಸ್ ಬಾಕ್ಸ್ ಇರುತ್ತೆ, ಅದೆಲ್ಲ ಯಾವುದು ಡ್ಯಾಮೇಜ್ ಆಗದೇ ಇರೋ ಹಾಗೆ ನಾವು ಒಂದು ಹೈಡ್ರೋ ಡಿಸೆಕ್ಷನ್ ಮಾಡಿ ಅಲ್ಲಿ ಒಂದು ಸ್ಪೆಷಲ್ ಫ್ಲೂಯಿಡ್ ಹಾಕಿರ್ತೀವಿ. ಅದಾದ ನಂತರ ಒಂದು ಸಣ್ಣ ಸೂಜಿ, ನೀವು ಹೇಳಿದ್ರಲ್ಲ ಆಗಲೇ ನಿಮ್ಮ ಪೆನ್ ನೀಡ್ಲ್ ಇರುತ್ತಲ್ಲ ಅಷ್ಟು 18 ಗೇಜ್ 19 ಗೇಜ್ ನೀಡ್ಲ್ ಅಂತ ಬರುತ್ತೆ. ಆ ನೀಡಲ್ ಪಾಸ್ ಮಾಡಿ ಸ್ಮಾಲ್ ಬೌಟ್ಸ್ ಆಫ್ ಹೀಟ್ ಡೆಲಿವರ್ ಮಾಡ್ತೀವಿ. ಡೆಲಿವರ್ ಮಾಡಿದ್ಮೇಲೆ ಆ ಏರಿಯಾ ಬರ್ನ್ ಆಗುತ್ತೆ. ಆ ಬರ್ನ್ ಆದ ನಂತರ ಒಂದು ನೀಡಲ್ನ ತೆಗೆದು ಒಂದು 10 minutes ಕುತ್ತಿಗೆ ಮೇಲೆ ಪ್ರೆಷರ್ ಹಾಕಿಬಿಟ್ಟು ಅದಾದ ನಂತರ ಅವರು ದೇ ಕ್ಯಾನ್ ಗೋ ಹೋಮ್. ನಾನು ಕೊರಿಯಲ್ಲಿದ್ದಾಗ ಪೇಷಂಟ್ಸು ನಾವಿಲ್ಲಿ ಹೇಗೆ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಹೋಗಿ ಬರ್ತಿರ್ತೀವಲ್ಲ ಅದೇ ಥರ ದೇ ವಿಲ್ ಕಮ್, ಗೆಟ್ ಇಟ್ ಡನ್ ಆ್ಯಂಡ್ ಗೋ ಬ್ಯಾಕ್ ಟು ವರ್ಕ್. ಅಷ್ಟು ಲೆಸ್ ಇನ್ವೇಸಿವ್, ಲೆಸ್ ಪೇನ್ಫುಲ್, ಹೈಲಿ ಎಫೆಕ್ಟಿವ್ ಥೈರಾಯ್ಡ್ ನಾಡ್ಯೂಲ್ ಅಬ್ಲೇಷನ್. ಓಕೆ. ಆ್ಯಂಡ್ ಇದನ್ನು ಕಾಸ್ಮೆಟಿಕ್ ರೀಸನ್ಸ್ಗೂ ಮಾಡಿಸಬಹುದಾ? ಲೈಕ್ ಅ ಪೇಷಂಟ್ ಕ್ಯಾನ್ ಡಿಸೈಡ್, ಐ ಮೀನ್ ಕ್ಯಾನ್ ಅ ಪೇಷಂಟ್ ಡಿಸೈಡ್ ನಾನು ಕಾಸ್ಮೆಟಿಕ್ ಪರ್ಪಸಸ್ಗೆ ಇದನ್ನು ಮಾಡಿಸ್ತೀನಿ, ಇದರಿಂದ ಇಶ್ಯೂ ಇಲ್ಲ ಅಂದರೂ ಐ ವಾಂಟ್ ಟು ಗೆಟ್ ಇಟ್ ರಿಮೂವ್ಡ್ ಅಥವಾ ಅಬ್ಲೇಟೆಡ್ ಅಂತ? ಕಾಸ್ಮೆಟಿಕ್ ಕನ್ಸರ್ನ್ ಈಸ್ ಒನ್ ಆಫ್ ದಿ ಇಂಡಿಕೇಶನ್ಸ್ ಫಾರ್ ಟ್ರೀಟ್ಮೆಂಟ್ ಮೋರ್ ದೆನ್ ಪ್ರೆಷರ್ ಸಿಮ್ಟಮ್ಸ್. ಈಗ ಥೈರಾಯ್ಡ್ ನಾಡ್ಯೂಲ್ ಅಬ್ಲೇಷನ್ ಮಾಡ್ತಿರೋದು ಹೆಚ್ಚಿಗಾಗಿ ಕಾಸ್ಮೆಟಿಕ್ ಸಿಮ್ಟಮ್ಸ್ಗೋಸ್ಕರನೇ ಆಗ್ತಾ ಇದೆ. ಅದು ಹಾಗೆ ಬಿಟ್ಟರೆ ಮುಂದೆ ಅದು ಪ್ರೆಷರ್ ಸಿಮ್ಟಮ್ಸ್ ಡೆವಲಪ್ ಆಗುತ್ತೆ. ಕಾಸ್ಮೆಟಿಕ್ ಸಿಮ್ಟಮ್ಸ್ಗೆ ಮಾಡ್ಕೋಬಹುದು, ಪ್ರೊವೈಡೆಡ್ ದಟ್ ವಿ ಹ್ಯಾವ್ ಪ್ರೂವನ್ ಇಟ್ ಈಸ್ ನಾಟ್ ಕ್ಯಾನ್ಸರಸ್. ಇದು ಫಸ್ಟ್ ಇಂಪಾರ್ಟೆಂಟ್ ಸ್ಟೆಪ್. ಎಲ್ಲದಕ್ಕೂ ಒಂದು ಕ್ಯಾವೇಟ್ ಇರುತ್ತಲ್ಲ, ಫಸ್ಟ್ ಯು ಹ್ಯಾವ್ ಟು ಮೇಕ್ ಶ್ಯೂರ್ ಇಟ್ ಈಸ್ ನಾಟ್ ಕ್ಯಾನ್ಸರಸ್ ಬೈ ಡೂಯಿಂಗ್ 1 or 2 FNSCs and then we can do ablation for even for cosmetic nodules also. ಓಕೆ. ಆ್ಯಂಡ್ ಒಂದಷ್ಟು ಟ್ರೆಂಡಿಂಗ್ ವಿಡಿಯೋಸ್ಗಳನ್ನು ತಗೊಂಡಾಗ ನಾವು ಅಂದರೆ ಯಾವ ಹೆಲ್ತ್ ಇಶ್ಯೂಸ್ಗೆ ಯಾವ್ಯಾವ ವಿಡಿಯೋಸ್ ಟ್ರೆಂಡ್ ಆಗ್ತಿದೆ ಅಂತ, ಥೈರಾಯ್ಡ್ ವಿಷಯವಾಗಿ ತುಂಬಾ ಟ್ರೆಂಡ್ ಆಗೋದು ಈ ಮೆಡಿಕೇಶನ್ ತಗೋಬೇಕಾ ಬೇಡವಾ ಅನ್ನೋದು. ಬಿಕಾಸ್ ಸುಮಾರು ಜನ ಅವ್ರದೇ ರೀತಿ ಅನಾಲಿಸಿಸ್ ಕೊಡ್ತಾರೆ ಅದಕ್ಕೆ, T3 T4 ಬಗ್ಗೆ ಮೆಡಿಸಿನ್ ಏನು ಮಾಡುತ್ತೆ, ಸೊ ಯಾಕೆ ತಗೋಬೇಕು ಅಥವಾ ಯಾಕೆ ತಗೋಬಾರ್ದು ಅಂತ. ಸೊ ವಾಟ್ ಈಸ್ ಯೋರ್ ಟೇಕ್ ಆನ್ ದಟ್? ಮೆಡಿಕೇಶನ್ ಬಗ್ಗೆ ನೀವು ಐಮ್ ನಾಟ್ ಶ್ಯೂರ್ ನೀವು ಇದನ್ನು ನೋಡಿದ್ದೀರಾ ಇಲ್ವಾ ಆನ್ ಇಂಟರ್ನೆಟ್ ಅಬೌಟ್ ಎಸ್ಪೆಷಲಿ ಥೈರಾಯ್ಡ್ ಮೆಡಿಕೇಶನ್. ಇದು ಹೆಲ್ಪ್ ಮಾಡಲ್ಲ, ಸೊ ಅದಕ್ಕೆ ನಾವು ಲೈಫ್ ಲಾಂಗ್ ತಗೋತಾನೆ ಇರಬೇಕಾಗುತ್ತೆ, ಸಿಮ್ಟಮ್ಸ್ಗಳು ವಿಲ್ ನೆವರ್ ಗೆಟ್ ಬೆಟರ್ ಅಂತ. ವಾಟ್ ಈಸ್ ಯೋರ್ ಟೇಕ್ ಆನ್ ದಟ್ ಸರ್? ಸೊ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ಐ ಥಿಂಕ್ ಜಸ್ಟ್ ಇಂಟರ್ವೆನ್ಷನಲ್ ರೇಡಿಯಾಲಜಿ ಅಲ್ಲ, ಜನರಲ್ ಹೆಲ್ತ್ ಟಾಕ್ ಬಗ್ಗೆ ಮಾತಾಡಿದಾಗ್ಲೂ ಇದು ನಮ್ಮ ಫ್ಯಾಮಿಲಿಯಲ್ಲೂ ಅಷ್ಟೇ. ಈಗ ನಮ್ಮ ರಿಲೇಟಿವ್ಸಲ್ಲಿ ಹೇಳಿದಾಗ ನಿಮಗೆ ಕೊಲೆಸ್ಟ್ರಾಲ್ ಇದೆ, ಮಾತ್ರೆ ತೊಗೊಳ್ಳಿ, ಲೈಫ್ ಲಾಂಗ್ ಮಾತ್ರೆ ತೊಗೋಬೇಕು, ನಾನು ತೊಗೊಳೋದಿಲ್ಲ, ಇದನ್ನು ಒಂದ್ಸತಿ ಶುರು ಮಾಡಿಬಿಟ್ರೆ ಲೈಫ್ ಲಾಂಗ್ ಎಲ್ಲ ತೊಗೋಬೇಕು ಅಂತ.
ಥೈರಾಯ್ಡ್ ಬಗ್ಗೆನೂ ಅದೇ ಥರನೇ, ಬಿ ಪಿ ಮಾತ್ರೇನೂ ಅದನ್ನೇ, ಡಯಾಬಿಟಿಸ್ ಮಾತ್ರೇನೂ ಅದೆರಡಕ್ಕೆ ಪೀಪಲ್ ಆರ್ ಓಕೆ. ಬಿ ಶುಗರ್ಗೆ ಐ ಥಿಂಕ್ ಅದು ಇವಾಗ ಸೆಟ್ ಆಗಿದೆ. ಥೈರಾಯ್ಡ್ಗೂ ಆಗಬೇಕು. ಸೊ ಥೈರಾಯ್ಡ್ ಇಂಪಾರ್ಟೆಂಟ್ ಏನಂತಂದರೆ, ಯುವರ್ ಥೈರಾಯ್ಡ್ ಹಾರ್ಮೋನ್ ರೀಪ್ಲೇಸ್ಮೆಂಟ್ ನಿಮಗೆ ಬೇಕಾಯಿತು ಅಂತಂದರೆ ಮೋಸ್ಟ್ ಆಫನ್ ಇಟ್ ವಿಲ್ ಬಿ ಫಾರ್ ಅ ಪ್ರೊಲಾಂಗ್ಡ್ ಪೀರಿಯಡ್ ಆಫ್ ಟೈಮ್. ಕೆಲವರಲ್ಲಿ ಕೆಲವು ಆಟೋಇಮ್ಯೂನ್ ಕಂಡೀಷನ್ಸಲ್ಲಿ ಇಟ್ ಮೇ ಬಿ ಫಾರ್ ಅ ಶಾರ್ಟ್ ಟೈಮ್, ಬಟ್ ಮೋಸ್ಟ್ ಆಫನ್ ಇಟ್ ವಿಲ್ ಬಿ ಫಾರ್ ಪ್ರೊಲಾಂಗ್ ಪೀರಿಯಡ್ ಆಫ್ ಟೈಮ್ ಬೇಕಾಗುತ್ತೆ. ಅದಕ್ಕೆ ನಾವೇ ಡಿಸೈಡ್ ಮಾಡ್ಕೋಬಾರ್ದು. ಒಂದು ನುರಿತ ಎಂಡೋಕ್ರೈನಾಲಜಿಸ್ಟ್ ಸ್ಪೆಷಲಿಸ್ಟ್ ಏನಿರ್ತಾರೆ ಅವರು ಕನ್ಸಲ್ಟ್ ಮಾಡಬೇಕು. ನಿಮಗೆ ಒಂದು ಸತಿ 25 ಮಿಲಿಗ್ರಾಮ್ ಮೈಕ್ರೋಗ್ರಾಮ್ ಸ್ಟಾರ್ಟ್ ಮಾಡ್ಬೋದು, ಅಥವಾ 50 ಸ್ಟಾರ್ಟ್ ಮಾಡ್ಬೋದು, 100 ಸ್ಟಾರ್ಟ್ ಮಾಡಬಹುದು. ಅದಾದ ನಂತರ ನಿಮಗೆ ಹೋಗಿ ಟೆಸ್ಟ್ ಮಾಡಿಸ್ಕೊಳ್ತೀರಾ 3 ತಿಂಗಳಾದಮೇಲೆ, ಆಗ ನಾರ್ಮಲ್ ಕಾಣುತ್ತೆ ನಿಮ್ಮ ರಿಸಲ್ಟ್ಸು. ನಿಮ್ಗೆ ನಾರ್ಮಲ್ ಕಾಣ್ತಿರೋದ್ರಿಂದ ಜನ ಏನು ಮಾಡ್ತಾರೆ, ಅದನ್ನು ನನಗೀಗ ನಾರ್ಮಲ್ ಆಗಿದೆ ಸ್ಟಾಪ್ ಮಾಡ್ತಾರೆ. ಅದು ತಪ್ಪು. ನಿಮಗೆ ನಾರ್ಮಲ್ ಆಗಿರೋದಕ್ಕೆ ಕಾರಣ ನೀವು ಮಾತ್ರೆ ತಗೋತಾ ಇದ್ದೀರಾ. ಅದನ್ನು ನಿಲ್ಲಿಸಿದ್ರೆ ಮತ್ತೆ ಕಡಿಮೆ ಆಗುತ್ತೆ. ಈಗ ಕೆಲವು ಕಾಯಿಲೆಗಳೇನಿರ್ತವೆ ಅವು ಅಕ್ಯೂಟ್ಲಿ ಪ್ರೆಸೆಂಟ್ ಆಗೋದಿಲ್ಲ. ಈಗ ಅಪೆಂಡಿಕ್ಸಿಂದ ಹೊಟ್ಟೆ ನೋವು ಬಂದಾಗ ನಾವು ಡೈರೆಕ್ಟ್ಲಿ ಆಸ್ಪತ್ರೆಗೆ ಹೋಗ್ತೀವಿ. ಈ ಥೈರಾಯ್ಡ್ ಸ್ಟಾಪ್ ಮಾಡಿದಾಗ ಅಥವಾ ಬಿ ಪಿ ಮಾತ್ರೆ ಸ್ಟಾಪ್ ಮಾಡಿದಾಗ ಅದರದ್ದು ಎಫೆಕ್ಟ್ಸು ಕ್ರಾನಿಕ್ಕಾಗಿ ಕಾಣ್ತವೆ. ನಿಮ್ಗೆ ಯಾವಾಗ 5 ವರ್ಷಕ್ಕೋ 10 ವರ್ಷಕ್ಕೋ ಕಾಣ್ಬೋದು. ಆ ಅಕ್ಯೂಟ್ನೆಸ್ ಇಲ್ಲದೆ ಇರೋದ್ರಿಂದ ಜನ ಅದನ್ನು ಡಿಸ್ಕಂಟಿನ್ಯೂ ಮಾಡೋಂಥ ಸಾಧ್ಯತೆ ಹೆಚ್ಚಿಗಿರುತ್ತೆ. ಸೊ ಬಟ್ ನೀವು ಏನು ಮೆಸೇಜ್ ಇದೆ ಅಂತಂದರೆ ಪೇಷಂಟ್ಸಿಗೆ, ಥೈರಾಯ್ಡ್ ಮಾತ್ರೆ ತೊಗೊಳೋದ್ರಿಂದ ಯಾವುದೇ ತೊಂದರೆ ಇಲ್ಲ. ನೀವು ತೊಗೋಬೇಕು ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿದ್ಮೇಲೆ. ಅದಾದ ನಂತರ ಫಾಲೋ ಅಪ್ ಅವ್ರು ಯಾವಾಗ ಹೇಳ್ತಾರೆ, ಇನಿಷಿಯಲ್ ಪೀರಿಯಡಲ್ಲಿ ಶಾರ್ಟ್ ಡ್ಯೂರೇಷನ್ ಫಾಲೋ ಅಪ್ ಕರಿಬೋದು. ವೆನ್ ಯುವರ್ ಡೋಸ್ ಇಸ್ ಬೀಂಗ್ ಟೈಟ್ರೇಟೆಡ್ 3 ತಿಂಗಳು ಕರಿಬಹುದು, 6 ತಿಂಗಳು ಕರಿಬಹುದು. ಅದಾದ ನಂತರ ದೇ ಮೇ ಕಾಲ್ ಯು ಒನ್ಸ್ ಇನ್ 6 months or 1 year ಟು ಮೇಕ್ ಶ್ಯೂರ್ ದಟ್ ಅವರು ಕೊಡ್ತಾ ಇದ್ದ ಡೋಸ್ 100 ಏನು ಕೊಡ್ತಿದ್ರು ಅದು ಸಾಕಾ. ಕೆಲವೊಮ್ಮೆ ಏನಾಗುತ್ತೆ, ಎಸ್ಪೆಷಲಿ ಗ್ರೋಯಿಂಗ್ ಫೇಸಸ್ಸಲ್ಲಿ ಥೈರಾಯ್ಡ್ ಹಾರ್ಮೋನ್ ಕೊಟ್ಟಿರ್ತಾರೆ, ಪೇಷಂಟು ವೆಯ್ಟ್ ಜಾಸ್ತಿ ಆಗಿರುತ್ತೆ, ಆ ಮಾತ್ರೆ ಸಾಕಾಗಿರೋದಿಲ್ಲ ಈಗ. ಸೊ ಅದು ಟೈಟ್ರೇಟ್ ಮಾಡ್ಕೋಬೇಕಾ ಅಂದರೆ ಪೀಪಲ್ ಮೇ ಬಿಕಮ್ ಒಬೀಸ್. ಇವಾಗ ಅವ್ರಿಗೆ ಆ ಡೋಸ್ ಸಾಕಾಗದೇ ಇರ್ಬೋದು. ಸೊ ಅವರು ಡೆಫಿನೆಟ್ಲಿ ಡಾಕ್ಟರ್ನ ಫಾಲೋ ಅಪ್ ಮಾಡಿ ಕಂಟಿನ್ಯೂ ಮಾಡಬೇಕು. ಆ್ಯಂಡ್ ಒನ್ ಫೈನಲ್ ಒಪಿನಿಯನ್ ಇಸ್ ದಟ್ ನಿಮಗೆ ಡಾಕ್ಟರ್ ಮಾತ್ರೆ ತೊಗೊಳ್ಳಿ ಅಂತ ಹೇಳಿದ್ರೆ ತೊಗೋಬೇಕು. ಡಿಸ್ಪೈಟ್ ವಾಟ್ ಎವರ್ ಇಸ್ ಸೆಡ್ ಆನ್ ಯೂಟ್ಯೂಬ್ ಆ್ಯಂಡ್ ಇನ್ಸ್ಟಾಗ್ರಾಮ್ ಬೈ ಅದರ್ ಥಿಂಗ್ಸ್, ವಿ ಹ್ಯಾವ್ ಟು ಫಾಲೋ ವಾಟ್ ಇಸ್ ಕಾಲ್ಡ್ ಎಸ್ ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್. ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್ ಅಂದರೆ ನಾನು ಹೇಳಿದ್ದು ಅಲ್ಲ, ನೀವು ಹೇಳಿದ್ದು ಅಲ್ಲ, ನಮ್ಮ ಅಜ್ಜ ಹೇಳಿದ್ದು ಅಲ್ಲ, ನಿಮ್ಮ ಅಜ್ಜ ಹೇಳಿದ್ದು ಅಲ್ಲ. ಇಟ್ ಈಸ್ ಪಬ್ಲಿಷ್ಡ್, ರಿಸರ್ಚ್ ಹ್ಯಾಸ್ ಬಿನ್ ಡನ್ ಆ್ಯಂಡ್ ಗೈಡ್ಲೈನ್ಸ್ ಬರೆದಿದ್ದಾವೆ ಈ ಥರನೇ ಮಾಡಬೇಕು ಅಂತ. ಈಗ ಡಯಾಬಿಟಿಸಿಗೆ ನಿಮಗೆ ಇಷ್ಟು ವಯಸ್ಸಿಗೆ ಇಷ್ಟು ಡಯಾಬಿಟಿಸ್ ಇದ್ದು ಈ ಥರ ಕಾಂಪ್ಲಿಕೇಶನ್ಸ್ ಇದೆಯಾ ಇಲ್ವಾ, ಅಥವಾ ಅವ್ರಿಗೆ ಕಿಡ್ನಿ ತೊಂದರೆ ಇದೆಯಾ ಇಲ್ವಾ ಅಂತಂದರೆ ಒಂದು ಫ್ಲೋ ಚಾರ್ಟ್ ಆಲ್ಗೋರಿದಮ್ ಇರುತ್ತೆ, ಯಾರಿಗೆ ಯಾವ ಮೆಡಿಸಿನ್ ಕೊಡಬೇಕು ಅಂತ. ದಟ್ ಈಸ್ ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್. ಸೊ ಥೈರಾಯ್ಡಲ್ಲೂ ಅಷ್ಟೇ ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್ ಸೇಸ್ ಯು ನೀಡ್ ಥೈರಾಯ್ಡ್ ಹಾರ್ಮೋನ್ ಅಂತ ತಗೋಬೇಕು. ಓಕೆ. ಆ್ಯಂಡ್ ಆಲ್ಸೋ ಇತ್ತೀಚಿನ ದಿನಗಳಲ್ಲಿ ಆಗಷ್ಟೇ ಹುಟ್ಟಿದಂಥ ಮಕ್ಕಳಿಗೂ TSH ಟೆಸ್ಟ್ ಮಾಡ್ತಾರೆ. ಐ ಡೋಂಟ್ ನೋ, ನಾನು ಮುಂಚೆ ಇದು ಕೇಳಿರಲಿಲ್ಲ, ನೋಡಿರಲಿಲ್ಲ. ಐ ಆಮ್ ನಾಟ್ ವೆರಿ ಶ್ಯೂರ್ ಎಷ್ಟು ವರ್ಷಗಳಿಂದ ಇದು ಮಾಡ್ತಿದ್ದಾರೆ ಅಂತ. ಬಟ್ ವೈ ಇಸ್ ಇಟ್ ಅಂತ, ಯಾಕೆ ಹುಟ್ಟಿದಂಥ ಮಕ್ಕಳಿಗೆ ಯಾಕೆ ಮಾಡಿಸ್ಬೇಕು? ಹೌದು, ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ಥೈರಾಯ್ಡ್ ಹಾರ್ಮೋನ್ ಏನಿದೆ ಅದು ಬ್ರೈನ್, ಮೆದುಳಿನ ಬೆಳವಣಿಗೆಗೆ ಬಹಳ ಇಂಪಾರ್ಟೆಂಟ್. ಸಪ್ಲೈ ಆಗಲಿಲ್ಲ, ವೆನ್ ದಿ ಚೈಲ್ಡ್ ಇಸ್ ಮದರ್ಸ್ ಹಾರ್ಮೋನ್ಸ್ ವಿಲ್ ಆ್ಯಕ್ಟ್. ಅದಾದ ಡೆಲಿವರಿ ಆದ ನಂತರ ಥೈರಾಯ್ಡ್ ಹಾರ್ಮೋನ್ ಸಿಗಲಿಲ್ಲ ಅಂದರೆ ದ ಹೋಲ್ ಸ್ಕೆಲಿಟಲ್ ಸಿಸ್ಟಮ್ ಆಗಿರ್ಬೋದು, ಅಥವಾ ಬ್ರೈನ್ ಡೆವಲಪ್ಮೆಂಟ್, ಬೆದಲಿನ ಡೆವಲಪ್ಮೆಂಟ್ ಆಗ್ಬೋದು, ಯಾವುದೂ ಸರಿಯಾಗಿ ಆಗೋದಿಲ್ಲ. ಅದಾಗದೇ ಇದ್ದಾಗ ಏನಾಗುತ್ತೆ, ಹೈಪೋಥೈರಾಯ್ಡಿಸಮ್, ಕ್ರೆಟಿನಿಸಮ್ ಅಂತ ಬರುತ್ತೆ. ದೇ ಚಿಲ್ಡ್ರನ್ ಮೇ ನಾಟ್ ಇನ್ಕ್ರೀಸ್ ಇನ್ ಹೈಟ್, ಅದೆಲ್ಲ ಮಕ್ಕಳಲ್ಲಿ ಬರುತ್ತಾ ಇದು? ಅಂದರೆ ದೇ ಮೇ ನಾಟ್ ಹ್ಯಾವ್ ದ ಗ್ಲ್ಯಾಂಡ್ ಆರ್ ದೇ ಮೇ ನಾಟ್ ಪ್ರೊಡ್ಯೂಸ್ ದ ಹಾರ್ಮೋನ್ ಅಟ್ ಆಲ್. ಸೊ ಒಂದು ಏನಾಗುತ್ತೆ, ಥೈರಾಯ್ಡ್ ಹಾರ್ಮೋನ್ ಪ್ರೊಡ್ಯೂಸ್ ಆಗೋದಕ್ಕೆ ಬ್ರೈನಿಂದ ಒಂದು ಸಿಗ್ನಲ್ ಬರ್ತಿರುತ್ತೆ, ಅದು TSH ಅಂತ ಸೆಕ್ರೆಟ್ ಮಾಡ್ತಿರುತ್ತೆ. ಯಾವುದಾದ್ರೂ ಒಂದು ತೊಂದರೆ ಇದ್ದು ಥೈರಾಯ್ಡ್ ಹಾರ್ಮೋನ್ ಪ್ರೊಡ್ಯೂಸ್ ಆಗಲಿಲ್ಲ ಅಂತಂದರೆ ಅವ್ರಿಗೆ ಫಿಸಿಕಲ್ ಆ್ಯಂಡ್ ಮೆಂಟಲ್ ಡಿಫಿಕಲ್ಟೀಸ್ ಬರುತ್ತೆ. ಸೊ ಅದನ್ನು ಸಿಂಪಲ್ ಬ್ಲಡ್ ಟೆಸ್ಟ್ TSH ಮಾಡಿದರೆ ಅಟ್ ಬರ್ತ್ ಅವ್ರೇನಾಗುತ್ತೆ ಅದು ಪ್ರಿವೆಂಟ್ ಮಾಡ್ಬೋದು. ದಟ್ ಈಸ್ ವೈ ದಿಸ್ ಇಸ್ ಬೀನ್ ಇನ್ ಪ್ರಾಕ್ಟೀಸ್ ಫಾರ್ ಮೆನಿ ಡಿಕೇಡ್ಸ್. ಹೌದು, ಆ್ಯಂಡ್ ಇಟ್ಸ್ ಅ ವೆರಿ ಎಫೆಕ್ಟಿವ್ ಸ್ಕ್ರೀನಿಂಗ್ ಟೂಲ್. ಆ್ಯಂಡ್ ಇಫ್ ಯು ರೀಪ್ಲೇಸ್ ದೆಮ್ ವಿತ್ ಮೆಡಿಕೇಶನ್, ದೋಸ್ ಚಿಲ್ಡ್ರನ್ ವಿಲ್ ಡೆವಲಪ್ ಟು ಬಿಕಮ್ ನಾರ್ಮಲ್. ಸೊ ಕೆಲವು ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ಸ್, ಹೇಗೆ ಯೂನಿವರ್ಸಲ್ ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ ಇದೆ, ಅದೇ ಥರ ಹಲವಾರು ಕಾಯಿಲೆಗಳಿಗೆ ಹುಟ್ಟಿದ ಮಗುಗೆ ಈ ಥರ ಕಾಯಿಲೆ ಇದೆಯಾ ಅಂತ ಒಂದು ಕೆಲವರು ಲಿಸ್ಟ್ ಇರ್ತವೆ. ನಮ್ಮ ನ್ಯೂನಿಟಾಲಜಿಸ್ಟ್ ಕೊಲೀಗ್ಸು, ಪೀಡಿಯಾಟ್ರಿಷಿಯನ್ ಕೊಲೀಗ್ಸು, ಅವರು ದೇ ವಿಲ್ ಶೇಡ್ ಮೋರ್ ಲೈಟ್ ಆನ್ ದಟ್. ಸೊ ಆ ಕಾಯಿಲೆಗಳಿಗೆ ನಾವು ಸ್ಕ್ರೀನಿಂಗ್ ಮಾಡ್ತೀವಿ. ಸ್ಕ್ರೀನಿಂಗ್ ಮಾಡಿದಾಗ ಈ ಥರ ಏನಾದರೂ ಇದ್ರೆ ಅಂತಂದರೆ ದೇ ಕ್ಯಾನ್ ಬಿ ಟ್ರೀಟೆಡ್ ಇನ್ಕ್ಲೂಡಿಂಗ್ ಹೈಪೋಥೈರಾಯ್ಡಿಸಮ್. ನೈಸ್. ಓಕೆ. ಸೊ ನೆಕ್ಸ್ಟ್ ಕಮ್ಸ್ ಪ್ರಾಸ್ಟ್ರೇಟ್. ಗಂಡು ಮಕ್ಕಳ ಅಥವಾ ಗಂಡಸರ ರಿಪ್ರೊಡಕ್ಟಿವ್ ಆರ್ಗನ್ಸ್ಗಳಲ್ಲಿ ಒಂದಾದಂಥ, ಅಂದರೆ ಅದರ ಭಾಗವಾದಂಥ ಪ್ರಾಸ್ಟ್ರೇಟ್ ವಾಲ್ನಟ್ ಆಕಾರದ ಒಂದು ಗ್ರಂಥಿ ಈ ಪ್ರಾಸ್ಟ್ರೇಟ್. ಸೊ ಇದರ ಇಶ್ಯೂಸ್ಗಳು ಎಷ್ಟು ಕಾಮನ್ ಆ್ಯಂಡ್ ಯಾವ ಥರದ ಇಶ್ಯೂಸ್ಗಳನ್ನು ಹೊತ್ತು ನಿಮ್ಮ ಹತ್ರ ಬರ್ತಾರೆ ಆ್ಯಸ್ ಅನ್ ಇಂಟರ್ವೆನ್ಷನಲ್ ರೇಡಿಯಾಲಜಿಸ್ಟ್? ಹೌದು, ಪ್ರಾಸ್ಟೇಟ್ ತೊಂದರೆ. ಪ್ರಾಸ್ಟೇಟ್ ಇಸ್ ಅನ್ ಆರ್ಗನ್, ಮೂತ್ರಚೀಲ, ಯೂರಿನರಿ ಬ್ಲಾಡರ್ ಕೆಳಗಡೆ ಇರುತ್ತೆ. ಅದು ಅದಾದ ನಂತರ ಯೂರಿನರಿ ಪ್ಯಾಸೇಜ್ ಇರುತ್ತೆ. ಇಟ್ಸ್ ಅ ನಾರ್ಮಲ್ ಆರ್ಗನ್ ಫೌಂಡ್ ಇನ್ ಎವ್ರಿಬಡಿ. ಸೊ
ವಯಸ್ಸು ಆಗ್ತಾ ಆಗ್ತಾ ಪ್ರಾಸ್ಟೇಟ್ ಅಲ್ಲಿ ಸೆಂಟ್ರಲ್ ಗ್ಲ್ಯಾಂಡ್ ಅಂತ ಒಂದಿರುತ್ತೆ, ಅದು ಹೆಚ್ಚಿಗೆ ದೊಡ್ಡದಾಗ್ತಾ ಆಗ್ತಾ ಹೋಗುತ್ತೆ. ಅದು ದೊಡ್ಡದಾಗ್ತಾ ಆಗ್ತಾ ಏನಾಗುತ್ತೆ, ಅದು ಸೆಂಟ್ರಲ್ ಇರುವಂತ ಯುರಿತ್ರಾ ಅನ್ನೋ ಚಾನೆಲ್ ನ ನ್ಯಾರೋ ಮಾಡ್ತಾ ಹೋಗುತ್ತೆ. ವಿತ್ ಏಜ್ ಇದು ದೊಡ್ಡದಾಗೆ ವಿತ್ ಏಜ್ ದೊಡ್ಡದಾಗೆ ಆಗುತ್ತೆ ಎಲ್ಲರಿಗೂ. ಸೊ ಅದು ದೊಡ್ಡದಾದಾಗ ಏನಾಗುತ್ತೆ, ಪ್ರಾಸ್ಟೇಟ್ ಚಾನೆಲ್ ಸಣ್ಣದಾದಾಗ, ಯುರಿತ್ರಾ ಅನ್ನೋ ಚಾನೆಲ್ ಸಣ್ಣದಾದಾಗ ಯೂರಿನ್ ಪಾಸ್ ಮಾಡಲಿಕ್ಕೆ ದೇ ಹ್ಯಾವ್ ಟು ಸ್ಟ್ರೈನ್ ಮೋರ್ ಆಫನ್. ಅವ್ರ ಯೂರಿನರಿ ಫ್ಲೋ ರೇಟ್ ಕಡಿಮೆ ಆಗುತ್ತೆ. ಅದು ಫ್ಲೋ ರೇಟ್ ಕಡಿಮೆ ಆದಾಗ ಮತ್ತೆ ಹೆಚ್ಚು ಪ್ರೆಷರ್, ಅಬ್ಡಾಮೆಲ್ ಪ್ರೆಷರ್ ಹಾಕ್ಬೋದು. ಅದಾದ್ರಿಂದ ಹರ್ನಿಯಾ ಡೆವಲಪ್ ಆಗ್ಬೋದು. ಅಥವಾ ಕೆಲವರಲ್ಲಿ ಏನಾಗುತ್ತೆ, ಇನ್ವಾಲಂಟರಿ ಪಾಸಿಂಗ್ ಆಫ್ ಯೂರಿನ್ ಆಗ್ಬೋದು. ಇನ್ವಾಲಂಟರಿ ಅಂದರೆ ಕಂಟ್ರೋಲ್ ಕಡಿಮೆ ಆಗಬಹುದು. ದೇರ್ ಕ್ವಾಲಿಟಿ ಆಫ್ ಲೈಫ್ ಬಿಕಮ್ಸ್ ವೆರಿ ಬ್ಯಾಡ್. ಅವ್ರೀಗ ಸಂಜೆ ಮಲ್ಕೊಂಡಾಗ ಏನು ಮಾಡ್ತಾರೆ, ರಾತ್ರಿ 3-4 ಸತಿ ಎದ್ದೇಳೋದು. ಸೊ ಅದರಿಂದ ಸ್ಲೀಪ್ ಕ್ವಾಲಿಟಿ ಚೆನ್ನಾಗಿರೋದಿಲ್ಲ. ಬೆಳಗ್ಗೆ ದೇ ಬಿಕಮ್ ಇರಿಟೇಬಲ್. ಅಥವಾ ಕೆಲವೊಮ್ಮೆ ಏನಾಗುತ್ತೆ, ದೇ ಕಾಂಟ್ ಎಂಜಾಯ್ ನಾರ್ಮಲ್ ಲೈಫ್ ಸ್ಟೈಲ್. ಈಗ 60-70 ಇಯರ್ಸ್ ಆಗಿರುತ್ತೆ, ದೇ ವುಡ್ ಹ್ಯಾವ್ ವರ್ಕ್ಡ್ ಹಾರ್ಡ್ ಆ್ಯಂಡ್ ಆರ್ ದಿ that point of life when they have to actually enjoy life. They have to enjoy, everybody has to enjoy throughout the life, but the elderly people, what they would have done is they would have put their efforts throughout those 50-60 years. Now 60 years you sit down and enjoy ಅಂದಾಗ they can't go for a holiday. ಯಾಕೆ ಅಂತಂದರೆ ರೆಸ್ಟ್ ರೂಮ್ಸ್ ಅವೈಲಬಿಲಿಟಿ ಇರೋದಿಲ್ಲ. ಆ್ಯಂಡ್ ಇವ್ರಿಗೆ ಏನಂತಂದರೆ ಫ್ರೀಕ್ವೆಂಟಾಗಿ ಹೋಗಬೇಕು ಅಂದಾಗ ಹೋಗ್ಬಿಡ್ಬೇಕು, ಅರ್ಜೆನ್ಸಿ, ಈ ಥರ ತೊಂದರೆ ಇರುತ್ತೆ. ಸೊ ಅರ್ಜೆನ್ಸಿ, ಡ್ರಿಬ್ಲಿಂಗು, ಇನ್ವಾಲಂಟ್ರಿ ಪಾಸಿಂಗು, ಮತ್ತು ಫ್ರೀಕ್ವೆಂಟ್ ಮಿಕ್ಚುರೇಷನ್ನು, ಮತ್ತು ನಾಕ್ಟೂರಿಯಾ, ರಾತ್ರಿಯಲ್ಲಿ ಹೋಗುವಂಥದ್ದು, ಇವೆಲ್ಲ ಸಿಂಪ್ಟಮ್ಸು ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್, ಬಿನೈನ್ ಎನ್ಲಾರ್ಜ್ಮೆಂಟ್ ಆಫ್ ಪ್ರಾಸ್ಟೇಟ್ ಅಂತ ಇರುತ್ತೆ, ಅದರಿಂದ ಬರುತ್ತೆ. ಸೊ ಇದರ ಒಂದಷ್ಟು ಇಶ್ಯೂಸ್ಗಳು ಕ್ಯಾನ್ ಬಿ ಬಿನೈನ್ ಪ್ರಾಸ್ಟೇಟಿಕ್ ಹೈಪರ್ಪ್ಲಾಸಿಯಾ, ನೀವು ಹೇಳ್ದಾಗೆ ಪ್ರಾಸ್ಟೇಟೈಟಿಸ್, ಅಥವಾ ವರ್ಸ್ಟ್ ಕೇಸ್ ಸಿನಾರಿಯೋದಲ್ಲಿ ಪ್ರಾಸ್ಟೇಟ್ ಕ್ಯಾನ್ಸರ್ ಕೂಡ ಆಗಬಹುದು. ಸೊ ಈ ಎಲ್ಲಕ್ಕೂ IRನಲ್ಲಿ ಟ್ರೀಟ್ಮೆಂಟ್ ಇದೆಯಾ? ಅಂದರೆ ವಿತೌಟ್ ಎಫೆಕ್ಟಿಂಗ್ ದ ಪ್ರಾಸ್ಟೇಟ್ ನೀವು ಒಳಗಿರುವಂಥ ಇಶ್ಯೂನ ಕ್ಯೂರ್ ಮಾಡಬಹುದಾ ಆಸ್ ಅನ್ ಇಂಟರ್ವೆನ್ಷನಲ್ ರೇಡಿಯಾಲಜಿಸ್ಟ್? ಪ್ರಾಸ್ಟೇಟ್ ಕ್ಯಾನ್ಸರ್ನ ನಾವು ಸದ್ಯಕ್ಕೆ ಅವೈಲೇಬಲ್ ಇರುವಂಥ ಗೈಡ್ಲೈನ್ಸು, ಲಿಟ್ರೇಚರ್ ಪ್ರಕಾರ ನಾವು ಟ್ರೀಟ್ ಮಾಡೋದಿಲ್ಲ ಇಂಟರ್ವೆನ್ಷನಲ್ ರೇಡಿಯಾಲಜಿಸ್ಟ್. ಅದನ್ನು ಆಂಕಾಲಜಿಸ್ಟು, ಯೂರಾಲಜಿಸ್ಟು, ಯೂರೋ ಆಂಕಾಲಜಿಸ್ಟ್ ಇರ್ತಾರೆ, ಅವರು ಟ್ರೀಟ್ ಮಾಡ್ತಾರೆ. ಬಟ್ ವಿ ಹೆಲ್ಪ್ ದೆಮ್ ಇನ್ ಡಯಾಗ್ನೋಸಿಂಗ್ ದಿ ಕ್ಯಾನ್ಸರ್. ಈಗ MRI ಆಗುತ್ತೆ ಫಸ್ಟ್. MRI ಅಲ್ಲಿ ಕಾಂಟ್ರಾಸ್ಟ್ ಕೊಟ್ಟು MP-MRI ಅಂತ ಕರಿತೀವಿ. ಅದು ಮಾಡಿದಾಗ ನಮಗೆ ಕೆಲವು ಏರಿಯಾಗಳಲ್ಲಿ ತೊಂದರೆ ಇದೆ ಅಂತ ಗೊತ್ತಾದಾಗ ಅಲ್ಟ್ರಾಸೌಂಡ್ ಯೂಸ್ ಮಾಡಿ ನಾವು ಆ ಪ್ರಾಸ್ಟೇಟ್ ಗ್ಲ್ಯಾಂಡಿಂದ ಸ್ಯಾಂಪಲ್ ತಗೊಳ್ತೀವಿ, ಬಯಾಪ್ಸಿ. ಅದನ್ನು ಡಯಾಗ್ನೋಸ್ಟಿಕ್ ರೇಡಿಯಾಲಜಿಸ್ಟು ಮಾಡ್ತಾರೆ, ಇಂಟರ್ವೆನ್ಷನಲ್ ರೇಡಿಯಾಲಜಿಸ್ಟು ಮಾಡ್ತಾರೆ. ಟ್ರಾನ್ಸ್ರೆಕ್ಟಲ್ ಅಲ್ಟ್ರಾಸೌಂಡ್ ಗೈಡೆಡ್ ಬಯಾಪ್ಸಿ ಆರ್ ಟ್ರಾನ್ಸ್ಪೆರಿನಿಯಲ್ ಬಯಾಪ್ಸಿ ಅಂತ, ಅಲ್ಲಿ ಇಂಟರ್ವೆನ್ಷನಲ್ ರೇಡಿಯಾಲಜಿಸ್ಟ್ ರೋಲ್ ಇರುತ್ತೆ. ಅದರ್ ದೆನ್ ದಟ್ ದಿ ರೋಲ್ ಇನ್ ಟ್ರೀಟ್ಮೆಂಟ್ ಆಫ್ ಪ್ರಾಸ್ಟೇಟ್ ಕ್ಯಾನ್ಸರ್ ಇಸ್ ವೆರಿ ಲೆಸ್. ಓಕೆ. ಪ್ರಾಸ್ಟೇಟೈಟಿಸ್ ಅಂದರೆ ಇದು ಇನ್ಫ್ಲಮೇಷನ್ ಆಗಬಹುದು ಅಥವಾ ಇನ್ಫೆಕ್ಷನ್ ಆಗಬಹುದು. ಅದನ್ನು ನಾವು ಜನರಲಿ ಯೂರಾಲಜಿಸ್ಟು ಅಥವಾ ಮೆಡಿಕಲ್ ಸ್ಪೆಷಲಿಸ್ಟು ಟ್ರೀಟ್ ಮಾಡ್ತಾರೆ, ಇಂಟರ್ವೆನ್ಷನಲ್ ರೇಡಿಯಾಲಜಿಸ್ಟು ಅದನ್ನು ಟ್ರೀಟ್ ಮಾಡೋದಿಲ್ಲ. ಕಮಿಂಗ್ ಟು ಬಿನೈನ್ ಪ್ರಾಸ್ಟಾಟಿಕ್ ಎನ್ಲಾರ್ಜ್ಮೆಂಟ್, ಬಿನೈನ್ ಹೈಪರ್ಪ್ಲೇಸಿಯಾ ಆಫ್ ಪ್ರಾಸ್ಟೇಟ್, ಅದರಲ್ಲಿ ಸರ್ಜಿಕಲ್ ಟ್ರೀಟ್ಮೆಂಟ್ಸು ಇದ್ದಾವೆ ಮತ್ತು ಇಂಟರ್ವೆನ್ಷನಲ್ ರೇಡಿಯಾಲಜಿ ಟ್ರೀಟ್ಮೆಂಟ್ಸು ಇದ್ದಾವೆ. ಸರ್ಜಿಕಲ್ ಟ್ರೀಟ್ಮೆಂಟ್ಸಲ್ಲಿ ಟ್ರಾನ್ಸ್ಯೂರಿಥ್ರಲ್ ರಿಸೆಕ್ಷನ್ ಆಫ್ ಪ್ರಾಸ್ಟೇಟ್, ಯೂರಿತ್ರಾ ಮೂಲಕ ಹೋಗಿ ಪ್ರಾಸ್ಟೇಟ್ನ ಕೊರೆದು, ಅಥವಾ ಲೇಸರ್ ಮೂಲಕ, ಹೋಲ್ಮಿಯಂ ಲೇಸರು, ಅಥವಾ ಭಾಳಷ್ಟು ಟೆಕ್ನಿಕ್ಸ್ ಇದ್ದಾವೆ. ಈಗ ಹೊಸದಾಗಿ ನ್ಯೂವರ್ ಪ್ರೊಸೀಜರ್ಸ್ ಆರ್ ಆಲ್ಸೋ ಕಮಿಂಗ್ ಅಪ್, ಯೂರೋಲಿಫ್ಟು, ಎಷ್ಟೊಂದು ಹೊಸ ಪ್ರೊಸೀಜರ್ಸ್ ಬರ್ತಿದ್ದಾವೆ. ಯೂರಾಲಜಿ ಇಸ್ ಆಲ್ಸೋ ಅಡ್ವಾನ್ಸಿಂಗ್. ಅದ್ರ ಜೊತೆಗೇ ಇಂಟರ್ವೆನ್ಷನಲ್ ರೇಡಿಯಾಲಜಿಯಲ್ಲಿ ಪ್ರಾಸ್ಟೇಟ್ ಆರ್ಟರಿ ಎಂಬಲೈಸೇಷನ್ ಅಂತ ಕರಿತೀವಿ. ಅದರಲ್ಲಿ ಏನು ಮಾಡ್ತೀವಿ, ಸಣ್ಣದೊಂದು ಕ್ಯಾಥೆಟರ್ ತೊಗೊಂಡು ಪ್ರಾಸ್ಟೇಟನ್ನು ಸೆಂಟ್ರಲ್ ಏರಿಯಾಲಿ ಯಾವುದು ಎನ್ಲಾರ್ಜ್ಡ್ ಹೈಪರ್ಪ್ಲೇಸಿಯಾ ಆಫ್ ದ ಗ್ಲ್ಯಾಂಡ್ ಇರುತ್ತಲ್ಲ, ಅದಕ್ಕೆ ನಾವು ಸ್ಪೆಸಿಫಿಕ್ ಆಗಿ ಪಾರ್ಟಿಕಲ್ಸ್, ಸ್ಮಾಲ್ ಮೈಕ್ರೋಸ್ಕೋಪಿಕ್ ಪಾರ್ಟಿಕಲ್ಸ್, 100-200 ಮೈಕ್ರಾನ್ ಪಾರ್ಟಿಕಲ್ಸ್ ಹಾಕಿದಾಗ ಆ ಪ್ರಾಸ್ಟೇಟ್ ಶ್ರಿಂಕ್ ಆಗಿ ಆ ಸೆಂಟ್ರಲ್ ಯೂರಿಥ್ರಲ್ ಚಾನಲ್ ಏನಿತ್ತಲ್ವ ಅದು ಎನ್ಲಾರ್ಜ್ ಆಗುತ್ತೆ. ಇದರ ಅಡ್ವಾಂಟೇಜು ಅಷ್ಟೇ, ಲೋಕಲ್ ಅನಸ್ತೀಶಿಯಾ, ಎಸ್ಪೆಷಲಿ ಈ 70-80 ವರ್ಷದವರೆಗೆ ಪ್ರಾಸ್ಟೇಟ್ ಇರುವಾಗ ಅವ್ರಿಗೆ ಅನಸ್ತೀಶಿಯಾ ತೊಂದರೆ ಆಗಬಹುದು, ಬ್ಲೀಡಿಂಗ್ ರಿಸ್ಕ್ ಇರಬಹುದು. ಇದರಲ್ಲಿ ಯಾವುದೇ ಆ ಥರದ ರಿಸ್ಕ್ ಇರೋದಿಲ್ಲ. ಸಂಜೆ ಮನೆಗೆ ಹೋಗ್ಬೋದು, ಬೆಳಗ್ಗೆ ಬಂದು ಸಂಜೆ ಮನೆಗೆ ಹೋಗ್ಬೋದು, ರಿಸ್ಟಲ್ಲಿ ಮಾಡಿದರೆ ಎಸ್ಪೆಷಲಿ, ಅಥವಾ ನೆಕ್ಸ್ಟ್ ಡೇ ಮನೆಗೆ ಹೋಗ್ಬೋದು. ಒಂದು ಬ್ಲೀಡಿಂಗ್ ಇಲ್ಲ ಅಂತ ಹೇಳಿದೆ ಆಗಲೇ. ಮೂರನೇದು ಸೆಕ್ಷುವಲ್ ಡಿಸ್ಫಂಕ್ಷನ್ ಇರೋದಿಲ್ಲ ಈ ಪ್ರಾಸ್ಟೇಟ್ ಆರ್ಟರಿ ಎಂಬಲೈಸೇಷನ್ ಮಾಡಿಸ್ಕೊಂಡ್ರೆ, ವಿಚ್ ಕ್ಯಾನ್ ಬಿ ಸೀನ್ ಇನ್ ಸ್ಮಾಲ್ ಸಬ್ಸೆಟ್ ಆಫ್ ಪೇಷಂಟ್ಸ್ ಅಂಡರ್ಗೋಯಿಂಗ್ ಸರ್ಜರಿ. ಇನ್ಕಾಂಟಿನೆನ್ಸ್, ಈಗ ಸರ್ಜರಿ ಮಾಡಿಸ್ಕೊಂಡಾದ ನಂತರ ಕೆಲವರಿಗೆ ಸರ್ಜರಿ ಇಸ್ ವೆರಿ ಗುಡ್, ಬಟ್ ಕೆಲವರಿಗೆ ಇನ್ಕಾಂಟಿನೆನ್ಸ್ ಅಂತ ಆಗಬಹುದು. ದಿ ಇನ್ಸಿಡೆನ್ಸ್ ಆಫ್ ಇನ್ಕಾಂಟಿನೆನ್ಸ್ ಆ್ಯಂಡ್ ಸೆಕ್ಷುವಲ್ ಡಿಸ್ಫಂಕ್ಷನ್ ವಿತ್ ಪ್ರಾಸ್ಟೇಟ್ ಆರ್ಟರಿ ಎಂಬಲೈಸೇಷನ್ ಈಸ್ 0. ಹೌದು. ಸೊ ನಾವು ಬೆನಿಫಿಟ್ ವರ್ಸಸ್ ರಿಸ್ಕ್ ತೊಗೊಂಡಾಗ ಇಟ್ಸ್ ವೆರಿ ಹೈಲಿ ಎಫೆಕ್ಟಿವ್ ಪ್ರೊಸೀಜರ್. ಸೊ ಅಗೇನ್ ನಾವು ಪೇಷಂಟ್ ಜೊತೆ ಕೂತ್ಕೊಂಡು ಮಾತಾಡಬೇಕು. ವಾಟ್ ಈಸ್ ಈಗ 50-55 ಇಯರ್ಸಲ್ಲಿ ಬಂದಾಗ ಟ್ರೀಟ್ಮೆಂಟ್ ಆಪ್ಷನ್ ಮೇ ಬಿ ಡಿಫ್ರೆಂಟ್, 70-80 ಇಯರ್ಸಲ್ಲಿ ಬಂದಾಗ ಆಪ್ಷನ್ ಮೇ ಬಿ ಡಿಫ್ರೆಂಟ್. ಸೊ ಬಟ್ ಪ್ರಾಸ್ಟೇಟ್ ಆರ್ಟರಿ ಎಂಬಲೈಸೇಷನ್ ಫಾರ್ ಬಿನೈನ್ ಹೈಪರ್ಪ್ಲೇಸಿಯಾ ಈಸ್ ಎಕ್ಸ್ಟ್ರೀಮ್ಲಿ ಎಫೆಕ್ಟಿವ್, minimally invasive, less painful, no bleeding, and
ವೆರಿ ಗುಡ್ ಟೆಕ್ ಟು ಅಂಡರ್ಗೋ. ಓಕೆ. ಸೊ ಕೆಲವರಲ್ಲಿ ಆಫ್ಟರ್ ಪರ್ಟಿಕ್ಯುಲರ್ ಏಜ್ ಪದೇ ಪದೇ ಫ್ರೀಕ್ವೆಂಟ್ ಆಗಿ ಯೂರಿನೇಷನ್ ಅವ್ರು ಪಾಸ್ ಮಾಡೋದಕ್ಕಂತ ಹೋದಾಗ ಮೇ ಬಿ ಸಾಕಷ್ಟು ಜನ ಅನ್ಕೊಳ್ತಾರೆ ಇದು ವಿತ್ ಏಜ್ ಆಗ್ತಾ ಇರೋದು ಅಂತ. ಇದನ್ನ ನೆಗ್ಲೆಕ್ಟ್ ಮಾಡಬಾರ್ದು ಅಲ್ವಾ? ಡಾಕ್ಟರ್ನ ಹೋಗಿ ವಿಸಿಟ್ ಮಾಡಿದಾಗ ಪ್ರಾಸ್ಟೇಟ್ ರಿಲೇಟೆಡ್ ಇಶ್ಯೂಸಾ ಅನ್ನೋದು ಗೊತ್ತಾಗುತ್ತೆ. ಗೊತ್ತಾದ್ರೆ ಬೇಗ ಟ್ರೀಟ್ಮೆಂಟ್ ತಗೊಂಡಷ್ಟು, ಫಾರ್ ಎಕ್ಸಾಂಪಲ್ ಪ್ರಾಸ್ಟೇಟ್ ಕ್ಯಾನ್ಸರ್ ಅಂತಲೇ ತಗೊಳ್ಳೋಣ, ಅರ್ಲಿಯೆಸ್ಟ್ ಸ್ಟೇಜಲ್ಲಿ ಹೋದಾಗ ಕ್ಯೂರ್ ತುಂಬಾ ಚೆನ್ನಾಗಿದೆ ಇದರಲ್ಲಿ ಕೂಡ. Earliest stage of prostate cancer, when it's limited only to the prostate gland, treatments are very good, very effective. ಅದು ಮುಂದೆ ಹರಡ್ತಾ ಕೆಲವು ಪೆಲ್ವಿಕ್ ಲಿಂಫ್ ನೋಡ್ಸ್ ಅಂತ ಇರುತ್ತೆ, ಅಲ್ಲಿಗೆ ಹರಡ್ಬೋದು, ಅಥವಾ ಪ್ಯಾರಾಯೋಟಿಕ್ ಲಿಂಫ್ ನೋಡ್ಸ್ಗೆ ಹರಡ್ಬೋದು, ಅಥವಾ ಬೋನ್ಸಿಗೆ ಹರಡ್ಬೋದು. ಅದು ಸ್ಟೇಜ್ ಮೈಗ್ರೇಟ್ ಆಗ್ತಾ ಟ್ರೀಟ್ಮೆಂಟ್ ಡಿಫಿಕಲ್ಟ್ ಆಗ್ತಾ ಹೋಗುತ್ತೆ, ಮತ್ತು ಕ್ಯೂರ್ ರೇಟ್ಸು ಕಡಿಮೆ ಆಗ್ತಾ ಹೋಗುತ್ತೆ. ಕರೆಕ್ಟ್. ಅದೇ ನೀವು ಹೇಳಿದಾಗೆ ಪೇಷಂಟ್ ಶುಡ್ ನಾಟ್ ಇಗ್ನೋರ್ ಸಿಂಪ್ಟಮ್ಸ್. ಯಾಕೆಂದರೆ ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್ ಇದ್ದಾಗ ಇನಿಷಿಯಲಿ ಬ್ಲಾಡರ್ ಎಲ್ಲ ಏನಿರುತ್ತೆ, ಯೂರಿನರಿ ಬ್ಲಾಡರ್ ಕೆಪಾಸಿಟಿ ಎಲ್ಲ ಚೆನ್ನಾಗಿರುತ್ತೆ. ಅದು ಆಸ್ ಯು ಆರ್ ಸ್ಟ್ರೈನಿಂಗ್ ಅ ಲಾಟ್, ಬ್ಲಾಡರ್ ಕೂಡ ವರ್ಕ್ ಮಾಡಿ ಸುಸ್ತಾದಾಗ ಅದು ಇನ್ಫೆಕ್ಷನ್ಸ್ ಆಗಬಹುದು, ಅಥವಾ ಬ್ಲಾಡರ್ ಹೈಪರ್ಟ್ರೋಫಿ ಆಗಬಹುದು. ಇದೆಲ್ಲ ಆದಾಗ ನೆಕ್ಸ್ಟ್ ಏನಾಗುತ್ತೆ, ನಿಮಗೆ ಪ್ರಾಸ್ಟೇಟ್ ಎಂಬಲೈಸೇಷನ್ ಮಾಡಿದ್ರು ಅಷ್ಟೇ, ಮತ್ತು ಸರ್ಜರಿ ಮಾಡಿದ್ರು ಅಷ್ಟೇ, ಅಷ್ಟೊಂದು ನಿಮಗೆ ಬೆನಿಫಿಟ್ಸ್ ಕಾಣಿಸದೇ ಇರಬಹುದು. ಸೊ ದ ಕೀ ಇಸ್ ದಟ್ ಸಿಂಪ್ಟಮ್ಸ್ ಬಂದಾಗ ಅರ್ಲಿಯಾಗಿ ತೋರಿಸ್ಕೊಂಡು treatments will be more effective at that stage, all these treatments. And the best part about interventional radiology is highly targeted ಇವೆಲ್ಲ ಅಲ್ವಾ? ಸೊ ಲಿವರ್ ಬಗ್ಗೆನೇ ಮಾತಾಡೋಣ ಇವಾಗ. ನೆಕ್ಸ್ಟ್ ಟಾಪ್ 10 ಮೋಸ್ಟ್ ಕಾಮನ್ ಕ್ಯಾನ್ಸರ್ಸ್ ಇನ್ ಮೆನ್ ಅಂತ ತಗೊಂಡಾಗ ಭಾರತದಲ್ಲೇ ಲಿವರ್ ಕ್ಯಾನ್ಸರ್ ಕೂಡ ಇದೆ ಅದರಲ್ಲಿ. ಸೊ ಲಿವರ್ ಕ್ಯಾನ್ಸರ್ ಅಂತ ಬರ್ತಾ ಲಿವರ್ ಅಲ್ಲಿರುವಂತಹ ಟ್ಯೂಮರ್ನ ಹೈಲಿ ಟಾರ್ಗೆಟೆಡ್ ಆಗಿ ನೀವು ಟಾರ್ಗೆಟ್ ಮಾಡಿ ಆ ಟ್ಯೂಮರ್ನ ತೆಗೆಯುವಂಥ ಚಾನ್ಸಸ್, ಲೈಕ್ ವಾಟ್ ಆರ್ ದ ಪಾಸಿಬಿಲಿಟಿ ಅಥವಾ ಸಕ್ಸಸ್ ರೇಟ್ಸ್ ಲಿವರ್ ಕ್ಯಾನ್ಸರ್ ವಿಷಯಗಳಲ್ಲಿ ನಿಮ್ಮ ಡಿಪಾರ್ಟ್ಮೆಂಟಲ್ಲಿ? ಹೌದು. ಸೊ ಸ್ಮಾಲ್ ಬ್ಯಾಕ್ಗ್ರೌಂಡ್ ಅಬೌಟ್ ಲಿವರ್ ಟ್ಯೂಮರ್. ಸೊ ಮೊದಲು ಹೆಪಟೈಟಿಸ್ ಬಿ ಅಥವಾ ಹೆಪಟೈಟಿಸ್ ಸಿ ಇನ್ಫೆಕ್ಷನ್ ಆಗಿ ಅದರಿಂದ ಲಿವರ್ ಸ್ಟಿಫ್ ಆಗಿ, ಹಾರ್ಡ್ ಆಗಿ, ಸಿರೋಸಿಸ್ ಆಗಿ ಅದು ಟ್ಯೂಮರ್ಸ್ ಬರ್ತಿತ್ತು. ದೇಸ್ ಫಾರ್ ದಿ ಮೆಜಾರಿಟಿ. ಈಗ ನೀವು ಹೇಳಿದ್ರಲ್ಲ ಆಗಲೇ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್, ಈಗ ಅದನ್ನು ರೀನೇಮ್ ಮಾಡಿ MASLD ಅಂತ ಮಾಡಿದ್ದಾರೆ. ಸೊ ಅದಾಗಿ ಅದು ಸ್ಟಿಯೇಟೋ ಹೆಪಟೈಟಿಸ್ ಆಗಿ, ಅದಾದ ನಂತರ ಫೈಬ್ರೋಸಿಸ್ ಆಗಿ ಕ್ಯಾನ್ಸರ್. ಈಗ ಈ ನಾನ್ ಆಲ್ಕೋಹಾಲಿಕ್ ಮೆಟಬಾಲಿಕ್ ಅಸೋಸಿಯೇಟೆಡ್ ಏನಿದೆ ಅದು ಹೆಚ್ಚಿಗೆ ಆಗ್ತಾ ಇದೆ. ಸೊ ಹೆಪಟೈಟಿಸ್ ಬಿಗೆ ವ್ಯಾಕ್ಸಿನೇಷನ್ ಎಲ್ಲ ಕಡೆ ಇರೋದ್ರಿಂದ, ಸೊ ಅದು ಆದಾಗ ಏನಾಗುತ್ತೆ, ದ ಲಿವರ್ ಬಿಕಮ್ಸ್ ಪ್ರೋನ್ ಫಾರ್ ಕ್ಯಾನ್ಸರ್. ಆ ಒಂದು ಕ್ಯಾನ್ಸರು ಹೆಪಟೋಸೆಲ್ಯುಲಾರ್ ಕಾರ್ಸಿನೋಮಾ ಅಂತ ಕರಿತೀವಿ. ಆ ಹೆಪಟೋಸೆಲ್ಯುಲಾರ್ ಕಾರ್ಸಿನೋಮಾ ಟ್ರೀಟ್ಮೆಂಟ್ ಆಲ್ಗಾರಿದಮ್ಸ್ನ ನಾವು ನೋಡಿದಾಗ, ಸಣ್ಣ ಟ್ಯೂಮರ್ಸು ಲೆಸ್ ದೆನ್ 3 centimeters ಇದ್ದಾಗ ಯು ಕ್ಯಾನ್ ಟ್ರೀಟ್ ದ ಪೇಷಂಟ್ ಎಫೆಕ್ಟಿವ್ಲಿ by something called as ablation. Ablation ಅಂತಂದರೆ we will put in a needle directly under ultrasound guidance, CT guidance ಅಲ್ಲಿ ನೀಡಲ್ ಹಾಕಿ ಒಂದು ಟಾರ್ಗೆಟ್ ಏರಿಯಾ ಆಫ್ ಅಬ್ಲೇಷನ್ ಡಿಸೈಡ್ ಮಾಡಿ ಒಂದು ಸ್ಪೆಸಿಫಿಕ್ ವಾಟ್ ಆಫ್ ಎಲೆಕ್ಟ್ರಿಸಿಟಿ ಆ್ಯಂಡ್ ಟೈಮ್ ಕಾಂಬಿನೇಷನಲ್ಲಿ ಮಾಡಿದಾಗ ದಟ್ ಸ್ಪೆಸಿಫಿಕ್ ಟ್ಯೂಮರ್ ಆ್ಯಂಡ್ ಸರೌಂಡಿಂಗ್ ನಾರ್ಮಲ್ ಸ್ಮಾಲ್ ಅಮೌಂಟ್ ಆಫ್ ನಾರ್ಮಲ್ ಟಿಶ್ಯೂ ವಿಲ್ ಬಿ ಬರ್ನ್ಟ್ ಆರ್ ಅಬ್ಲೇಟೆಡ್. ಅದಾದಾಗ ದೆನ್ ಒನ್ ಯು ರಿಮೂವ್ ದ ನೀಡಲ್ ಆ್ಯಂಡ್ ಯು ಡೂ ಅ CT scan ಮಾಡಿದಾಗ the tumor will be gone. So it's extremely effective, as effective as surgery. ಎಫೆಕ್ಟಿವ್ನೆಸ್ ಬಂದಾಗ ಅದೇ ಸರ್ಜರಿ ಮಾಡಬೇಕು ಅಂತಂದರೆ ಇದರ ಲ್ಯಾಪ್ರೋಸ್ಕೋಪಿಕ್ ಮಾಡಬೇಕಾಗಬಹುದು, ಅಥವಾ ರೊಬೋಟಿಕ್ ಮಾಡಬೇಕಾಗಬಹುದು, ಅಥವಾ ಓಪನ್ ಸರ್ಜರಿ ಮಾಡಬೇಕಾಗಬಹುದು. ಇದರಲ್ಲಿ ಕೇವಲ ಒಂದು ನೀಡಲ್ ಒಳಗಡೆ ಹೋಗಿ ಆ್ಯಂಟೆನಾ, ಮೈಕ್ರೋವೇವ್ ಅಥವಾ ರೇಡಿಯೋ ಫ್ರೀಕ್ವೆನ್ಸಿ ಆ್ಯಂಟೆನಾ ಒಳಗಡೆ ಹೋಗಿ ಮೋಸ್ಟ್ ಆಫನ್ 3 centimeter ಟ್ಯೂಮರ್ಸ್ನ ಟ್ರೀಟ್ ಮಾಡಲಿಕ್ಕೆ ಆಫ್ಟರ್ ಇನ್ಸರ್ಟಿಂಗ್ ದ ನೀಡಲ್ ಒಂದು 5 minutes ಆಗುತ್ತೆ. ಸೊ ಅದು 5 minutesಲ್ಲಿ ಇಟ್ಸ್ ಆಲ್ಮೋಸ್ಟ್ ನನ್ನ ಫಸ್ಟ್ ಕೇಸ್ ನಾನು ನೋಡಿದಾಗ ಮುಗಿತಾ ಇಷ್ಟೇನಾ ಅಂತ ಅನಿಸ್ತು. ಫಸ್ಟ್ ಕೇಸ್ ಆಫ್ ಅಬ್ಲೇಷನ್ ನೋಡಿದಾಗ ನನ್ನ ಟೀಚರ್ ಮಾಡಿದಾಗ ಇಷ್ಟೇನಾ ಮುಗಿದೋಯ್ತಾ ಅಂತ ನನಗೂ ಅಷ್ಟೇ ಆಶ್ಚರ್ಯ ಆಗಿತ್ತು. ಬಟ್ ನಾವು ಇಟ್ ಇಸ್ ವೆರಿ ಎಫೆಕ್ಟಿವ್. ಇದು 3 centimeterವರೆಗೂ ಇರುವಾಗ ಕೆಲವೊಮ್ಮೆ ಇನ್ನೂ ಹೆಚ್ಚಿಗೂ ಮಾಡ್ತೇವೆ. ಅದಾದ ನಂತರ ಕ್ಯಾನ್ಸರ್, ಲಿವರ್ ಕ್ಯಾನ್ಸರ್, ಹೆಪಟೋಸೆಲ್ಯುಲರ್ ಕಾರ್ಸಿನೋಮಾ ಇನ್ನು ಸ್ವಲ್ಪ ದೊಡ್ಡದಾಯಿತು, ಸ್ವಲ್ಪ ಹೆಚ್ಚಿಗೆ ಇದ್ದ ಅಂತಂದಾಗ ಈಗ ಕೀಮೊಥೆರಪಿ, ಬೇರೆ ಎಲ್ಲ ಕ್ಯಾನ್ಸರ್ಗೆಲ್ಲ ಹೇಗೆ ಕೀಮೊಥೆರಪಿ ಕೊಡ್ತೀವಿ ಆ ಥರ ಕೀಮೊಥೆರಪಿ ಅಥವಾ ಇಮ್ಯುನೊಥೆರಪಿಯನ್ನು ಕೊಟ್ಟಾಗ ಅದು ಇಡೀ ದೇಹದಲ್ಲಿಯೂ ಆ್ಯಕ್ಟ್ ಆಗಿ ಕೊನೆಗೆ ಸ್ವಲ್ಪ ಭಾಗ ಲಿವರಲ್ಲೂ ಆ್ಯಕ್ಟ್ ಆಗುತ್ತೆ. ಆಗೇನಾಗುತ್ತೆ, ಕ್ಯಾನ್ಸರ್ ಕೀಮೊಥೆರಪಿ ಸೈಡ್ ಎಫೆಕ್ಟ್ಸು ಹೆಚ್ಚಿಗೆ ಇರುತ್ತೆ. ಸೊ ಇದನ್ನು ಅವಾಯ್ಡ್ ಮಾಡಲಿಕ್ಕೆ ನಾವೇನು ಮಾಡ್ತೀವಿ, ಟ್ರಾನ್ಸ್ ಆರ್ಟೀರಿಯಲ್ ಕೀಮೋ ಎಂಬಲೈಸೇಷನ್ ಅಂತ. ಅದರಲ್ಲಿ ಏನು ಮಾಡ್ತೀವಿ, ಸಣ್ಣ ಟ್ಯೂಬ್ ತೊಗೊಂಡೋಗಿ ಲಿವರ್ಗೆ ಆ್ಯಂಜಿಯೋಗ್ರಾಮ್ ಮಾಡಿ ಟ್ಯೂಮರ್ಗೆ ಹೆಪಾಟಿಕ್ ಆರ್ಟ್ರಿಯಿಂದ ಬ್ಲಡ್ ಸಪ್ಲೈ ಬರ್ತಿರುತ್ತೆ. ಆ ಕೀಮೊಥೆರಪಿ ಮೆಡಿಸಿನನ್ನು ಅಲ್ಲಿಗೆ ಸ್ಪೆಸಿಫಿಕ್ ಆ ಟ್ಯೂಮರ್ಗೆ ಮಾತ್ರ ಕೊಡ್ತೀವಿ. ಅದಾದ ನಂತರ ಅದನ್ನು ಬ್ಲಡ್ ಫ್ಲೋನ ಬ್ಲಾಕ್ ಮಾಡ್ತೀವಿ. ಇದರಿಂದ ಅಡ್ವಾಂಟೇಜ್ ಏನಾಗುತ್ತೆ ಅಂದರೆ ಆ ಕೀಮೊಥೆರಪಿ ಮೆಡಿಕೇಷನ್ನು ಲಿವರ್ ಟ್ಯೂಮರ್ ಮಾತ್ರ ಆ್ಯಕ್ಟ್ ಆಗಿ ಕೆಲವು ಸ್ಮಾಲ್ ಪರ್ಸೆಂಟೇಜ್ ಮಾತ್ರ ಬಾಡಿಯಲ್ಲಿ ಸರ್ಕ್ಯುಲೇಟ್ ಆಗಿ ಸೈಡ್ ಎಫೆಕ್ಟ್ಸ್ ಬಹಳ ಕಡಿಮೆ ಆಗಿ ಹೈಲಿ ಆಕ್ಯುರೇಟ್ ಟ್ರೀಟ್ಮೆಂಟ್ ಆಗುತ್ತೆ. ಸೊ ವಿ ಕ್ಯಾನ್ ಟ್ರೀಟ್ ಅರ್ಲಿ ಸ್ಟೇಜ್, ಇಂಟರ್ಮೀಡಿಯೇಟ್ ಸ್ಟೇಜ್ ಆ್ಯಂಡ್ ಲೇಟ್ ಸ್ಟೇಜ್ ಲಿವರ್ ಕ್ಯಾನ್ಸರ್ಸ್ ಆಲ್ಸೋ. ಓಕೆ. ಬಟ್ ಇವಾಗ ಯೂಟ್ರಸ್ ವಿಷಯದಲ್ಲಿ ಅಥವಾ ಬ್ರೆಸ್ಟ್ ವಿಷಯದಲ್ಲಿ ನಾವೇನು ಮಾತಾಡಿದ್ವಿ, ಅಲ್ಲಿನ ಯಾವುದೇ ಒಂದು ಫೈಬ್ರಾಯ್ಡ್ ಇಟ್ ಕ್ಯಾನ್ ಬಿ ಬಿನೈನ್, ರೇರ್ ಕೇಸಸ್ ಅಲ್ಲಿ ಕ್ಯಾನ್ಸರಸ್ ಕೂಡ ಆಗಿರಬಹುದು ಅಂತ. ಲಿವರ್ ಅಲ್ಲಿನ ಟ್ಯೂಮರ್ ಬಿನೈನ್ ಕೂಡ ಆಗಿರಬಹುದಾ ಅಥವಾ ಇಸ್ ಇಟ್ ಆಲ್ವೇಸ್ ಕ್ಯಾನ್ಸರಸ್?
ಇಲ್ಲ, ಲಿವರಲ್ಲೂ ಸಾಕಷ್ಟು ಹಾ. ಬಿನೈನ್ ಟ್ಯೂಮರ್ಸ್ ಇದಾವೆ. ಫಾರ್ ಎಕ್ಸಾಂಪಲ್ ಬಿನೈನ್ ಅಂತಂದ್ರೆ ಈಗ ರಕ್ತ ಬ್ಲಡ್ ಫ್ಲೋ ನಿಮಗೆ ಸ್ಕಿನ್ನಲ್ಲೆಲ್ಲ ಒಂದು ಗುಳ್ಳೆ ಬರುತ್ತಲ್ಲ, ಲುಕಿಂಗ್ ಲೈಕ್ ರೆಡ್ ಪರ್ಪ್ಲಿಶ್ ಆ ಥರ ಹೆಮ್ಯಾಂಜಿಯೋಮಾ ಅಂತ ಬಿನೈನ್ ಟ್ಯೂಮರ್ಸ್ ಬರಬಹುದು. ಕೆಲವೊಮ್ಮೆ FNH ಅಂತ ಬರುತ್ತೆ, ಕೆಲವೊಮ್ಮೆ ಅಡಿನೋಮಾ ಅಂತ ಬರುತ್ತೆ. ಸೊ ಇವೆಲ್ಲ ಬಿನೈನ್ ಟ್ಯೂಮರ್ಸು. ಸೊ ಇದನ್ನ ನಾವು ಹೇಗೆ ಕಂಡುಹಿಡ್ಕೋತೀವಿ ಅಂದರೆ CT ಸ್ಕ್ಯಾನ್ ಮಾಡ್ತೀವಿ, ಮಲ್ಟಿಫೇಸಿಕ್ CT ಸ್ಕ್ಯಾನ್ ಆರ್ ಮಲ್ಟಿಫೇಸಿಕ್ MRI ಅಂತ. ಒಂದು ಫಸ್ಟ್ ಡೈ ಕೊಡೋಕ್ಕೆ ಮುಂಚೆ ಡೈ ಕೊಟ್ಟಿದ್ದು ಇಮಿಡಿಯೇಟ್ಲಿ ಒಂದು 15 ಸೆಕೆಂಡು, 40 ಸೆಕೆಂಡು, 60 ಸೆಕೆಂಡಲ್ಲಿ ಮಾಡಿದಾಗ ಆ ಎಷ್ಟೊಂದು ಕಾಂಬಿನೇಷನ್ ಆಫ್ ಥಿಂಗ್ಸ್ ಇದರಲ್ಲಿ ಹೇಗೆ ಕಾಣಿಸ್ತಿದೆ, ಆರ್ಟಿರಿಯಲ್ಲಿ ಹೇಗೆ ಕಾಣಿಸ್ತಿದೆ, 60 ಸೆಕೆಂಡಲ್ಲಿ ಹೇಗೆ ಕಾಣಿಸ್ತಿದೆ ಒಂದು, ಆ್ಯಂಡ್ ಯಾವ ಪ್ಯಾಟರ್ನ್ ಇದೆ, ಪ್ಯಾಟರ್ನ್ ರಿಕಗ್ನಿಷನ್ ಮಾಡಿ ವಿ ವಿಲ್ ಕಮ್ ಟು ಅ ಕನ್ಕ್ಲೂಷನ್ ದಟ್ ಇಟ್ಸ್ ಬಿನೈನಾ ಅಥವಾ ಮ್ಯಾಲಿಗ್ನೆಂಟ್ ಅಂತ. ಬಿನೈನ್ ಅಂತಂದರೆ ಮೋಸ್ಟ್ ಆಫನ್ ಏನೂ ಮಾಡೋದಿಲ್ಲ, ಫಾಲೋ ಅಪ್ಸ್ ಇರುತ್ತೆ, ಅಥವಾ ಸಮ್ ಆಫ್ ದಮ್ ಹೆಮ್ಯಾಂಜಿಯೋಮಾ ಅದೆಲ್ಲ ಸಣ್ಣದಿದ್ದರೆ ಏನು ಬೇಕಾಗೋದಿಲ್ಲ. ಅದರ್ ಬಿನೈನ್ ಟ್ಯೂಮರ್ಸ್ ಫಾಲೋ ಅಪ್ ಬೇಕಾಗಬಹುದು. ಮ್ಯಾಲಿಗ್ನೆಂಟ್ ಅಂತ 100% ಕನ್ಫರ್ಮ್ ಆದರೆ, ಎಸ್ಪೆಷಲಿ ಹೆಪಟೋಸೆಲ್ಲರ್ ಕಾರ್ಸಿನೋಮಾಗೆ ಯಾವುದೇ ಬಯಾಪ್ಸಿ ಜನರಲಿ ಅವಶ್ಯಕತೆ ಇರೋದಿಲ್ಲ. ಬಟ್ ಈ ಬಾರ್ಡರ್ ಲೈನ್ ಇಂಟರ್ಮೀಡಿಯೇಟ್ ಇರುವಾಗ ಡೌಟ್ ಇರುವಾಗ ಅವಾಗ ಬಯಾಪ್ಸಿ ಮಾಡಿ ಕನ್ಫರ್ಮ್ ಮಾಡ್ಕೋತೀವಿ. ಅದರ್ವೈಸ್ ಮ್ಯಾಲಿಗ್ನೆಂಟ್ ಟ್ಯೂಮರ್ಸ್ ಇದ್ದರೆ ಹೆಪಟೋಸೆಲ್ಲರ್ ಕಾರ್ಸಿನೋಮಾ ಈಸ್ ಈಸಿಲಿ ಡಿಟೆಕ್ಟಬಲ್ ಬೈ CT ಆರ್ MRI. ಕೆಲವೊಂದು ಕೊಲಾಂಜೋ ಕಾರ್ಸಿನೋಮಾ ಅಂತ ಇರುತ್ತೆ, ಅದರಲ್ಲಿ ಬೇಕಾದರೆ ಬಯಾಪ್ಸಿ ಬೇಕಾಗಬಹುದು. ಡಾಕ್ಟರ್, ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್. ಸೊ ಎಸ್ಪೆಷಲಿ IR ಇಂಟರ್ವೆನ್ಷನಲ್ ರೇಡಿಯಾಲಜಿಸ್ಟ್ ಆಗಿ ಈ ಲಿವರ್ ಕ್ಯಾನ್ಸರ್ ಅಥವಾ ಲಿವರ್ ರಿಲೇಟೆಡ್ ಇಶ್ಯೂಸ್ಗೆ ಪ್ರೈಮರಿ ಡಿಫೆನ್ಸಿವ್ ಲೈನ್ IR ಆಗಿರುತ್ತೆ. ಯಾಕಂದರೆ ಆಲ್ಮೋಸ್ಟ್ ಒಂದು ತುಂಬ ಕಮ್ಮಿ, ಅಂದರೆ ಒಂದು 20% ಆಫ್ ದ ಕೇಸಸಲ್ಲಿ ಮಾತ್ರನೇ ಟ್ರೆಡಿಷನಲ್ ಸರ್ಜರೀಸ್ ವರ್ಕ್ ಆಗುತ್ತೆ ವೆನ್ ಇಟ್ ಕಮ್ಸ್ ಟು ಲಿವರ್ ರಿಲೇಟೆಡ್ ಇಶ್ಯೂಸ್. ಸೊ ತುಂಬ ಸೂಟಬಲ್ ಕ್ಯಾಂಡಿಡೇಟ್ಸ್ ಸಿಗಲ್ಲ ನಮಗಲ್ಲಿ ಟ್ರೆಡಿಷನಲ್ ಸರ್ಜರೀಸ್ಗೆ. ಸೊ ಅಂಥ ಜಾಗಗಳಲ್ಲಿ IR ಲೆಡ್ ಥೆರಪೀಸ್ ಪ್ರೈಮರಿ ಡಿಫೆನ್ಸಿವ್ ಲೈನ್ ಆಗಿ ವರ್ಕ್ ಮಾಡುತ್ತೆ. ಹೌದು. ಕಮಿಂಗ್ ಟು ಬ್ಯಾಕ್ಗ್ರೌಂಡ್ ಆಫ್ ಆಂಕಾಲಜಿಯಲ್ಲಿ ಟ್ರೆಡಿಷನಲ್ ಇರುತ್ತೆ 3 ಪಿಲ್ಲರ್ಸ್. ಮೆಡಿಕಲ್ ಆಂಕಾಲಜಿ, ಈಗ ಡಾಕ್ಟರ್ಸ್ ಮೆಡಿಕೇಶನ್ ಕೊಡ್ತಾರೆ, ಅಸೆಸ್ ಮಾಡ್ತಾರೆ, ಕಂಡುಹಿಡ್ತಾರೆ, ಅದೊಂದು. ಎರಡನೇದು ಸರ್ಜಿಕಲ್ ಆಂಕಾಲಜಿ, ಶಸ್ತ್ರಚಿಕಿತ್ಸೆ ಮಾಡಿ ತೆಗೆಯುವಂಥದ್ದು. ಮೂರನೇದು ರೇಡಿಯೇಷನ್ ಆಂಕಾಲಜಿ, ಸೊ ರೇಡಿಯೇಷನ್ ಟ್ರೀಟ್ಮೆಂಟ್ ಕೊಡ್ತಾರೆ. ದ ಫೋರ್ತ್ ಪಿಲ್ಲರ್ ಈಸ್ ಇಂಟರ್ವೆನ್ಷನಲ್ ಆಂಕಾಲಜಿ. ಸೊ ಇಂಟರ್ವೆನ್ಷನಲ್ ರೇಡಿಯಾಲಜಿ ಅಲ್ಲಿ ಏನಿದೆ ಅದನ್ನ ಆಂಕಾಲಜಿಗೆ ಇಂಟಿಗ್ರೇಟ್ ಮಾಡಿ, ಸೊ ಇಟ್ ಇಸ್ ಕಾಲ್ಡ್ ಇಂಟರ್ವೆನ್ಷನಲ್ ಆಂಕಾಲಜಿ. ಸೊ ಈ 4 ಭಾಗಗಳಿರ್ತವೆ. ಸೊ ನಂಬರ್ಸ್ ಎಕ್ಸಾಕ್ಟ್ಲಿ ಗೊತ್ತಿಲ್ಲ, 25%, 50% ಅಂತ. ಬಟ್ ನಾವು 4 ಜನ, ಮೆಡಿಕಲ್ ಆಂಕಾಲಜಿಸ್ಟ್, ಸರ್ಜಿಕಲ್ ಆಂಕಾಲಜಿಸ್ಟ್, interventional oncology and radiotherapy, we all contribute to the care of liver transplant, liver related treatments. And earliest stages ಅಲ್ಲಿ ಇರುವಾಗ ಲೆಸ್ ದೆನ್ 3 centimeters ಇದ್ರೆ 100% ಇಂಟರ್ವೆನ್ಷನಲ್ ರೇಡಿಯಾಲಜಿ ಕ್ಯಾನ್ ಹ್ಯಾಂಡಲ್. ಇಂಟರ್ಮೀಡಿಯೇಟ್ ಸ್ಟೇಜಸ್ ಅಲ್ಲಿ ಇದ್ದಾಗ ಇಂಟರ್ವೆನ್ಷನಲ್ ರೇಡಿಯಾಲಜಿಸ್ಟು ಮಾಡಬಹುದು, ಸರ್ಜನ್ಸು ಮಾಡಬಹುದು, ಅಥವಾ ಮೆಡಿಕಲ್ ಆಂಕಾಲಜಿಸ್ಟು ಮಾಡಬಹುದು. ಅಡ್ವಾನ್ಸ್ಡ್ ಡಿಸೀಸ್ ಇದ್ದಾಗ ಮೋಸ್ಟ್ ಆಫನ್ ಇಟ್ ವಿಲ್ ಬಿ ಅದರ್ ಮೊಡಾಲಿಟೀಸ್ ಆಫ್ ಟ್ರೀಟ್ಮೆಂಟ್. ಸೊ ನೀವು ಹೇಳ್ದಂಗೆ ಅರ್ಲಿಯರ್ ಸ್ಟೇಜ್ ಆಫ್ ಪ್ರೆಸೆಂಟೇಷನ್ ಇದ್ದಾಗ ಇಂಟರ್ವೆನ್ಷನಲ್ ರೇಡಿಯಾಲಜಿ ಆರ್ ಇಂಟರ್ವೆನ್ಷನಲ್ ಆಂಕಾಲಜಿ ಅಂತ ಏನು ಸೆಪರೇಟ್ ವಿಂಗ್ ಇದೆ, we can treat most of the liver cancers without need for surgery. ಓಕೆ. ಸೊ ಇವಾಗ ಏನಂದರೆ ಕಳೆದ ಸಾಕಷ್ಟು ವರ್ಷಗಳಲ್ಲಿ ಸಾಕಷ್ಟು ಎಕ್ಸ್ಪರ್ಟ್ ಡಾಕ್ಟರ್ಸ್ಗಳ ಜೊತೆ ಮಾತಾಡ್ತಾ, ಒಂದೊಂದು ಫೀಲ್ಡ್ನ ಡಾಕ್ಟರ್ಸ್ಗಳ ಜೊತೆ, ಎಕ್ಸ್ಪರ್ಟ್ಸ್ಗಳ ಜೊತೆ ಮಾತಾಡ್ತಾ ಸಾಕಷ್ಟು ಎಪಿಸೋಡ್ಸ್ಗಳು ಮಾಡ್ತೀವಿ. ಅಂಥದ್ರಲ್ಲಿ ವೆನ್ ಇಟ್ ಕಮ್ಸ್ ಟು ಇಂಟರ್ವೆನ್ಷನಲ್ ರೇಡಿಯಾಲಜಿ ಎಲ್ಲ ಡಿಪಾರ್ಟ್ಮೆಂಟ್ ಕೂಡ ಕವರ್ ಮಾಡುವಂಥ ಒಂದು ಸಬ್ಜೆಕ್ಟ್ ಇದಾಗಿರೋದ್ರಿಂದ ಐ ವುಡ್ ನೀಡ್ ಸೋ ಮೆನಿ ಮೋರ್ ಎಪಿಸೋಡ್ಸ್. ಬಟ್ ಒಂದು ಆಲ್ಮೋಸ್ಟ್ ಎಲ್ಲ ಇಶ್ಯೂಸ್ಗಳನ್ನ ವಿ ಜಸ್ಟ್ ಟಚ್ಡ್ ಅಪಾನ್. ಅದರ ಬೇಸಿಕ್ಸ್ನ ಅಟ್ಲೀಸ್ಟ್ ನಾವು ಡಿಸ್ಕಸ್ ಮಾಡಿದ್ದೀವಿ. ಆ್ಯಂಡ್ ಇಟ್ ವಾಸ್ ಎಕ್ಸ್ಟ್ರೀಮ್ಲಿ ಇನ್ಫಾರ್ಮೇಟಿವ್. ಇದನ್ನು ನಿಮ್ಮ ಜೊತೆ ಮಾತಾಡಿದ್ದು. ಆ್ಯಂಡ್ ಡಾಕ್ಟರ್ ರಾಜೇಶ್ ಹೆಳವರ್ ಅವ್ರನ್ನ ನೀವು ಕೂಡ ಮೀಟ್ ಮಾಡಬೇಕು, ಅಪಾಯಿಂಟ್ಮೆಂಟ್ಸ್ ಬೇಕು ಅನ್ನೋದಿದ್ರೆ ಡೈರೆಕ್ಟಾಗಿ ಮಣಿಪಾಲ್ ಹಾಸ್ಪಿಟಲ್ ಯಶವಂತಪುರ್ಗೆ ಬರಬಹುದು. ಡಾಕ್ಟರ್, ನಿಮ್ಮ ಗುರಿ ಏನಂದರೆ, ತುಂಬ ಚೆನ್ನಾಗಿ ಹೇಳ್ತಾ ಇದ್ರು ಸರ್, ಏನಂದರೆ ನಾನು ಅವೇರ್ನೆಸ್ ಉಂಟು ಮಾಡಬೇಕು, ಅವೇರ್ನೆಸ್ನ ಕ್ರಿಯೇಟ್ ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ಈ ಅವೇರ್ನೆಸ್ನ ಜನರಿಗೆ ನಾನು ಕೊಟ್ಟ ಮೇಲೆ ಅವ್ರು ನನ್ನ ಹತ್ರನೇ ಬರಬೇಕು ಅಂತಿಲ್ಲ, ಅವೇರ್ನೆಸ್ನ ಪಡ್ಕೊಂಡು ಅವ್ರವ್ರ ಹತ್ತಿರದ ಡಾಕ್ಟರ್ ಹತ್ರ ಹೋಗಿ ಟ್ರೀಟ್ಮೆಂಟ್ ತೊಗೊಳ್ಳಿ. ಅವೇರ್ನೆಸ್ ಇಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಅಂತ. ದಟ್ ಈಸ್ ಸಚ್ ಅ ನೋಬಲ್ ಥಾಟ್. ಡಾಕ್ಟರ್, ಇವಾಗ ಒನ್ ಫೈನಲ್ ಮೆಸೇಜ್ ನೀವು ಕೊಡೋದಿದ್ರೆ, ಒಂದು ಥೈರಾಯ್ಡ್ ಅವೇರ್ನೆಸ್ ಮಂತಲ್ಲಿ ನಾವಿದ್ದೀವಿ, ಒಂದು ಫೈಬ್ರಾಯ್ಡ್ಸ್ ಅವೇರ್ನೆಸ್ ಮಂತಲ್ಲಿ ನಾವಿದ್ದೀವಿ. ಆ್ಯಂಡ್ ಆಲ್ಸೋ ವಿ ಟಚ್ಡ್ ಅಪಾನ್ ಫೈಬ್ರಾಯ್ಡ್ಸ್ಗಳು, ಥೈರಾಯ್ಡ್ಸ್ಗಳು ಆ್ಯಂಡ್ ಪ್ರಾಸ್ಟ್ರೇಟ್ ಇಶ್ಯೂಸು, ಕ್ಯಾನ್ಸರ್. ಐ ಮೀನ್ ವಿ ಸ್ಪೋಕ್ ಅಬೌಟ್ ಸೋ ಮೆನಿ ಥಿಂಗ್ಸ್. ಈ ಎಲ್ಲ ಇಶ್ಯೂಸ್ಗಳಿಂದ ಬಳಲಿರೋ ಆ್ಯಂಡ್ ಸುಧಾರಿಸ್ಕೊಂಡ್ರು ಅಥವಾ ಬಳಲ್ತಾ ಇರೋ ಅಂಥವ್ರಿಗೆ ನೀವೊಂದು ಮೆಸೇಜ್ ಕೊಡಬೇಕು ಅಂತಿದ್ರೆ ವಾಟ್ ವುಡ್ ದಟ್ ಬಿ? ಸೊ ಫಸ್ಟ್, ಟೇಕ್ ಚಾರ್ಜ್ ಆಫ್ ಯುವರ್ ಹೆಲ್ತ್. ನಿಮ್ಮ ಆರೋಗ್ಯಕ್ಕೆ ನೀವೇ ಜವಾಬ್ದಾರಿ. ಸೊ ಯಾವುದೇ ಸಿಮ್ಟಮ್ಸ್ ಇದ್ದರೂ ನೆಗ್ಲೆಕ್ಟ್ ಮಾಡಬೇಡಿ. ನಾಟ್ ಜಸ್ಟ್ ದೀಸ್ 4, ಎನಿ ಸಿಮ್ಟಮ್ಸ್ ಇದ್ರೂ ನೆಗ್ಲೆಕ್ಟ್ ಮಾಡಬೇಡಿ. ರೀಚ್ ಔಟ್ ಟು ನಿಯರೆಸ್ಟ್ ಹಾಸ್ಪಿಟಲ್ ಒಂದು. ಎರಡನೇದು, ಸಿಮ್ಟಮ್ಸ್ ಇದ್ದಾಗ ಡಾಕ್ಟರ್ಸ್ ಸಜೆಸ್ಟ್ ಮಾಡಿದಾಗ ನೀವು ಆ ಟ್ರೀಟ್ಮೆಂಟ್ಸ್ನ ಫಾಲೋ ಮಾಡಿ. ನೆಕ್ಸ್ಟ್, ಕಮಿಂಗ್ ಟು ಇಂಟರ್ವೆನ್ಷನಲ್ ರೇಡಿಯಾಲಜಿ. ಈಗಿನ ಕಾಲದಲ್ಲಿ ChatGPT ಇದೆ, ಜೆಮಿನೈ ಇದೆ, ಎಲ್ಲರೂ ಇದೆ. ಸೊ ರ್ಯಾಂಡಮ್ ಆಗಿ ನೀವು ಈ ಕಾಯಿಲೆಗೆ ಇಂಟರ್ವೆನ್ಷನಲ್ ರೇಡಿಯಾಲಜಿ
ವರ್ಕ್ ಆಗುತ್ತಾ ಅಂತ ಬೇಕಂದ್ರೆ ಟ್ರೀಟ್ ಮಾಡಿ ನೋಡ್ಬೋದು. ಬಟ್ ಆಲ್ವೇಸ್ ಟೇಕ್ ಇಟ್ ವಿತ್ ಪಿಂಚ್ ಆಫ್ ಸಾಲ್ಟ್. ChatGPT ಹೇಳಿದ್ದೆಲ್ಲ ನಿಜ ಆಗದೆ ಇರ್ಬೋದು, ಸೊ ಅಥವಾ ಜೆಮಿನೈ ಹೇಳಿದ್ದೆಲ್ಲ ನಿಜ ಆಗದೆ ಇರ್ಬೋದು. ಬಟ್ ಯು ಕ್ಯಾನ್ ಸಿ, ಅಂದರೆ ನೀವು ಈಗ ನನ್ನನ್ನು ಬಂದು ನೋಡಬೇಕು ಅಂತಂದರೆ ಆ ಕಂಡೀಷನ್ಗೆ ಟ್ರೀಟ್ಮೆಂಟ್ ಆಗುತ್ತಾ ಅಂತ. ನೆಕ್ಸ್ಟ್ ಫಾಲೋ ಅಪ್ಸ್ ಹೇಳಿದಾಗ ಬರಬೇಕು, ವೆರಿ ಇಂಪಾರ್ಟೆಂಟ್. ಯಾಕೆ ಅಂದರೆ ಕೆಲವೊಮ್ಮೆ ನಾವು ವಿ ಆರ್ ವೇಟಿಂಗ್ ಫಾರ್ ದಿ ಸಿಮ್ಟಮ್ಸ್ ಟು ಎದರ್ ರೆಡ್ಯೂಸ್ ಆರ್ ಇನ್ಕ್ರೀಸ್. ರೆಡ್ಯೂಸ್ ಆದರೆ ವಿ ಮೈಟ್ ನಾಟ್ ಡೂ ಎನಿಥಿಂಗ್. ಸೊ ಫಾಲೋ ಅಪ್ಸ್, ಈಗ ಕಾಯಿಲೆ ಟ್ರೀಟ್ಮೆಂಟ್ ಆದಮೇಲೆ ನೀವು ಫಾಲೋ ಅಪ್ಸ್ನ ಕರೆಕ್ಟಾಗಿ ಮಾಡ್ಕೋಬೇಕು. ಟು ಸಮರೈಸ್, ಇಂಟರ್ವೆನ್ಷನಲ್ ರೇಡಿಯಾಲಜಿ ಏನಂದರೆ ಮಿನಿಮಲಿ ಇನ್ವೇಸಿವ್, ಅಂದರೆ ಬಾಡಿನ ಓಪನ್ ಮಾಡದೆ ಸಣ್ಣ ರಂಧ್ರದ ಮೂಲಕ ಹೋಗಿ ಟ್ರೀಟ್ಮೆಂಟ್ ಮಾಡುವಂಥ ವಿಧಾನ. ಡೇ ಕೇರ್ ಅಂದರೆ ಬೆಳಗ್ಗೆ ಬಂದು ಮಧ್ಯಾಹ್ನ ಹೋಗೋದು ಅಥವಾ ಬೆಳಗ್ಗೆ ಬಂದು ನೆಕ್ಸ್ಟ್ ಡೇ ಹೋಗುವಂಥ ಟ್ರೀಟ್ಮೆಂಟ್ಸ್ ಇದು ಅಂಡರ್ ಲೋಕಲ್ ಅನೆಸ್ಥೀಷಿಯಾ ಮಾಡ್ತೀವಿ. ಹೈಲಿ ಎಫೆಕ್ಟಿವ್ ಬೋತ್ ಇನ್ ಟರ್ಮ್ಸ್ ಆಫ್ ಸಿಮ್ಟಮ್ ರಿಲೀಫ್ ಆ್ಯಂಡ್ ಕಾಸ್ಟ್ ವೈಸ್ ಆಲ್ಸೋ. ವೆರಿ ಹೈಲಿ ಎಫೆಕ್ಟಿವ್ ರೋಲ್ ಇಂಟರ್ವೆನ್ಷನಲ್ ರೇಡಿಯಾಲಜಿ ಹ್ಯಾಸ್ ಟು ಪ್ಲೇ. ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಸೆಲ್ಫ್ಲೆಸ್ ಆಗಿ ಎಲ್ಲ ಡಿಪಾರ್ಟ್ಮೆಂಟ್ಸ್ಗೂ ಕಾಂಟ್ರಿಬ್ಯೂಟ್ ಮಾಡ್ತಿರುವಂಥ ಎಲ್ಲ ಇಂಟರ್ವೆನ್ಷನಲ್ ರೇಡಿಯಾಲಜಿಸ್ಟ್ಗೆ ಲೆಟ್ ಅಸ್ ಡೆಡಿಕೇಟ್ ಈ ಎಪಿಸೋಡ್ನ. ಬಿಕಾಸ್ ನಮ್ಮ ಉದ್ದೇಶನೇ ಅವೇರ್ನೆಸ್ನ ಬಿಲ್ಡ್ ಮಾಡೋದಾಗಿತ್ತು. ರಾದರ್ ನಿಮ್ಮ ಥಾಟ್ ಅದನ್ನು ವಿ ಜಸ್ಟ್ ಬಿಲ್ಟ್ ಅಪಾನ್ ದ್ಯಾಟ್. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್, ನಿಮ್ಮ ಟೈಮ್ಗೆ ಆ್ಯಂಡ್ ಫಾರ್ ಆಲ್ ದ ಇನ್ಸೈಟ್ಸ್. ನನಗೆ ನಿಜವಾಗ್ಲೂ ತುಂಬ ಖುಷಿ ಆಯಿತು. ಇಷ್ಟೆಲ್ಲ ನೀವು ಮಾಡ್ತೀರಾ ಅಂತ ನನಗೆ ಗೊತ್ತಾಗಿ ನಿಜವಾಗ್ಲೂ ಆ ಇಂಟರ್ವೆನ್ಷನಲ್ ರೇಡಿಯಾಲಜಿಸ್ಟ್ಗಳ ಮೇಲಿನ ರೆಸ್ಪೆಕ್ಟ್ ಇನ್ನೂ ಜಾಸ್ತಿ ಆಯಿತು. ಲೈಕ್ ರೀಸೆಂಟ್ಲಿ ಐ ಪುಟ್ ಅಪ್ ಆನ್ ಅ ವಿಡಿಯೋ. ಸೊ ರೀಸೆಂಟ್ಲಿ ಒಂದು ಅನೆಸ್ಥೀಸಿಯಾ ಬಗ್ಗೆ ಮತ್ತು ಟೀಮ್ ಆಫ್ ಅನೆಸ್ಥೆಟಿಸ್ಟ್ಸ್ ಆ್ಯಂಡ್ ಅವರ ರೋಲ್ ಏನು ಅಂತ ಒಂದು ವಿಡಿಯೋ ಹಾಕಿದ್ದೆ. ಲಾಟ್ ಆಫ್ ಅನೆಸ್ಥೆಟಿಸ್ಟ್ಸ್ ವರ್ ವೆರಿ ವೆರಿ ಹ್ಯಾಪಿ ಸೇಯಿಂಗ್ ಓಕೆ, ಬಿಕಾಸ್ ಇದನ್ನು ಯಾರೂ ಹೈಲೈಟೇ ಮಾಡಲ್ಲ, ಇಟ್ ಇಸ್ ಸೋ ಇಂಪಾರ್ಟೆಂಟ್ ಪ್ರತಿ ಸರ್ಜರಿನಲ್ಲೂ ಅಂತ. ಅದೇ ಥರದ ಒಂದು ಬಹಳ ಇಂಪಾರ್ಟೆಂಟ್ ಆಗಿರೋ ಫೀಲ್ಡ್. ಇವತ್ತು ಅದರ ಬಗ್ಗೆ ನಾವು ಮಾತಾಡಿದ್ವಿ ಅನ್ನೋದು ನನಗೆ ತುಂಬ ಖುಷಿ. ಹೌದು, ಮೋಸ್ಟ್ ಆಫ್ ಅನೆಸ್ಥೆಟಿಸ್ಟ್ are behind the screen. Correct. ಮೇಜರ್ ಸರ್ಜರೀಸ್ ಮಾಡಿದಾಗ ದ ವಿಕ್ಟ್ರಿ ದಿ ಈಸ್ ವಿ ಥಿಂಕ್ ಪೇಷಂಟ್ ನೋಡಿದಾಗ ನಾವು ಸರ್ಜನ್ಸ್ಗೆ ಮಾತ್ರ ಅಟ್ರಿಬ್ಯೂಟ್ ಮಾಡ್ತೀವಿ. ಬಟ್ ಅನೆಸ್ಥೀಷಿಯಾ ನಾನು ಹೇಳ್ತೀನಲ್ಲ, ಎಷ್ಟೊಂದು ಕೇಸ್ಗಳು ಅನೆಸ್ಥೀಷಿಯಾ ಇಲ್ಲದೆ ನಾವು ಮಾಡೋಕ್ಕೆ ಆಗೋದಿಲ್ಲ. ಈಗ ನಾನು ಹೇಳಿದ್ನಲ್ಲ ಪೋಸ್ಟ್ ಪಾರ್ಟಮ್ ಹೆಮರೇಜ್ ಅಂತ, ನನ್ನ ಗುರಿ ಏನಿರುತ್ತೆ, ನಾನು ಹೋಗಬೇಕು ಅಲ್ಲಿ ಬ್ಲೀಡಿಂಗ್ ನಿಲ್ಲಿಸಬೇಕು, ಅದನ್ನು ನಾನು ನೋಡ್ತಿರ್ತೀನಿ. ನಮ್ಮ ಗೈನಕಾಲಜಿಸ್ಟು ಒಂದು ಟೀಮ್ ಲೀಡರ್ ಆಗಿ ಅದು ಅವ್ರಿಗೆ ಬ್ಲಡ್ ಬೇಕಾ, ಅವ್ರು ಅಲ್ಲಿಗೆ ಹೋಗಬೇಕಾ ಇಲ್ಲಿಗೆ ಹೋಗಬೇಕಾ ಕನ್ಸೆಂಟ್ ನೋಡ್ತಿರ್ತಾರೆ. ಅದೇ ಸಮಯದಲ್ಲಿ ಅನೆಸ್ಥೆಟಿಸ್ಟು ಹೆಡ್ ಎಂಡ್ ಹತ್ರ ನಿಂತ್ಕೊಂಡು ಪೇಷಂಟು ಚೆನ್ನಾಗಿದ್ದಾರಾ, ಬ್ರೀದಿಂಗ್ ಚೆನ್ನಾಗಿದೆಯಾ, ಹಾರ್ಟ್ ರೇಟ್ ಚೆನ್ನಾಗಿದೆಯಾ, ಪೇಷಂಟು ಅಸಿಡೋಸಿಸ್ ಇದೆಯಾ ಇಲ್ವಾ ಅಂತ ಎಲ್ಲ ನೋಡ್ತಿರೋಂಥವ್ರು ಅನೆಸ್ಥೆಟಿಸ್ಟು. ಅವರೊಂಥರ ವೆರಿ ಸೈಲೆಂಟ್ ವರ್ಕರ್, ಅಂದರೆ ದೇ ಆರ್ ವೆರಿ ಎಫಿಷಿಯೆಂಟ್. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ದಟ್ ಇನ್ ಅವರ್ ಹಾಸ್ಪಿಟಲ್ ವಿ ಹ್ಯಾವ್ ಗಾಟ್ ಅನ್ ಅನೆಸ್ಥೀಷಿಯಾ ಟೀಮ್. ಈಗ ನಾನು ಮನೆಯಿಂದ ನನಗೆ 5 ನಿಮಿಷ ಆಸ್ಪತ್ರೆಗೆ, ನಾನು ಹೋಗಕ್ಕೆ ಫೋನ್ ಮಾಡ್ತಿರ್ತೀನಿ. ನಾನು ಹೋಗಕ್ಕೆ ಮುಂಚೆನೇ ಆಲ್ರೆಡಿ ಅನೆಸ್ಥೆಟಿಸ್ಟ್ ಅಲ್ಲಿ ಪೇಷಂಟ್ನ ಅಸೆಸ್ ಮಾಡಿ ಇರ್ತಾರೆ. ಸೊ ವಿತೌಟ್ ಅನೆಸ್ಥೀಷಿಯಾ ಯಾವುದು ಸಾಧ್ಯ ಇಲ್ಲ. ಹೌದು. ಆ್ಯಂಡ್ ಸರ್ ಹೇಳಿದಾಗೆ ಒಳ್ಳೆ ವಿಷಯಗಳಿಗೆ ರಿಲೈ ಆನ್ AI. ಆ್ಯಂಡ್ ಇದೇ AI ಕೊಟ್ಟಂಥ ಒಂದು ಲೈನಿಂದ ಐ ವುಡ್ ಲೈಕ್ ಟು ಎಂಡ್ ದಿಸ್ ಎಪಿಸೋಡ್ ಸೇಯಿಂಗ್ ಇಂಟರ್ವೆನ್ಷನಲ್ ರೇಡಿಯಾಲಜಿಸ್ಟ್ಸ್ನ ದ ಹಿಡನ್ ಹೀರೋಸ್ ಆಫ್ ಮಾಡರ್ನ್ ಮೆಡಿಸನ್ ಅಂತ ಕರೆದಿದೆ AI. ಐ ಹೋಪ್ ಯು ವುಡ್ ಅಗ್ರಿ. Every healthcare worker is a hero. Maybe little bit they are in the limelight. Every few years one new specialty comes and what goes around comes. ಮೇಲೆ ಹೋಗುತ್ತೆ, ಕೆಳಗಡೆ ಬರುತ್ತೆ. ಈ ಸಮಯ ಚಕ್ರದಲ್ಲಿ ಇಂಟರ್ವೆನ್ಷನಲ್ ರೇಡಿಯಾಲಜಿ ಸ್ವಲ್ಪ ಮುಂದೆ ಇದೆ. We are happy to be serving patients with that. Nice. Thank you so much. Thank you.